ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು 9ನೇ ತರಗತಿ ಅಧ್ಯಾಯ 11 ಶಬ್ದಕ್ಕೆ ಸಂಬಂಧಿಸಿದ ಸಂಕ್ಷಿಪ್ತವಾದ ಪರಿಚಯವನ್ನು ಈ ಒಂದು ಕ್ಲಾಸ್ನಲ್ಲಿ ಮಾಡ್ತಾ ಇದ್ವಿ. ಈಗ 9ನೇ ತರಗತಿಗೆ ಸಂಬಂಧಿಸಿದ ಸೈನ್ಸ್ ಈ ಎಲ್ಲ ಚಾಪ್ಟರ್ಗಳು ಆಲ್ರೆಡಿ ಮುಗಿದು ಆಲ್ಮೋಸ್ಟ್ ಒಂದು ಚಾಪ್ಟರ್ ಮಾತ್ರ ಉಳಿದಿದೆ. ಆ ಒಂದು ವಿಡಿಯೋಗಳನ್ನು ನೀವು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಬೋದು. ಈಗ ಅಧ್ಯಾಯ 11 ಮುಂದಿನ ಒಂದು ಅಧ್ಯಾಯ ಶಬ್ದಕ್ಕೆ ಸಂಬಂಧಿಸಿದ ಸಂಕ್ಷಿಪ್ತವಾದ ಪರಿಚಯವನ್ನು ಈ ಒಂದು ಪರಿಚಯದ ಜೊತೆಗೆ ಅದರಲ್ಲಿ ಬರುವಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸ್ಕ್ರಿಪ್ಟ್ ಟೈಪಲ್ಲಿ ಯಾವ ರೀತಿಯಾಗಿ ಬರ್ತವೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಯಾವ ರೀತಿಯಾಗಿ ಬರ್ತವೆ, ಚಾಪ್ಟ್ರಲ್ಲಿ ಬರುವಂಥ ಡೀಟೇಲಾಗಿ ಎಲ್ಲವನ್ನು ಕೂಡ ನಾವು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಶಬ್ದಕ್ಕೆ ಸಂಬಂಧಿಸಿದ ಸಂಕ್ಷಿಪ್ತವಾದ ಒಂದು ಪರಿಚಯವನ್ನು ನೋಡ್ತಾ ಹೋಗೋಣ. ಆಲ್ರೆಡಿ ನಾವು 8ನೇ ತರಗತಿಯಲ್ಲಿ ಶಬ್ದಕ್ಕೆ ಸಂಬಂಧಿಸಿದ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ಗಳನ್ನು ನೋಡ್ಕೊತಾ ಬಂದ್ವಿ. ಈಗ ಅದರ ಮುಂದುವರೆದ ಭಾಗವನ್ನು ನಾವು 9ನೇ ತರಗತಿಯಲ್ಲಿ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಶಬ್ದವು ನಮ್ಮ ದೈನಂದಿನ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಶಬ್ದವು ಒಂದು ರೀತಿಯಾದ ಶಕ್ತಿಯಾಗಿದೆ. ವಸ್ತುಗಳು ಕಂಪಿಸಿದಾಗ ಶಬ್ದವು ಉಂಟಾಗುತ್ತದೆ. ಈ ಕಂಪನಗಳು ಗಾಳಿಯ ಮೂಲಕ ನಮ್ಮ ಕಿವಿಗಳಿಗೆ ತಲುಪಿ ಶಬ್ದವನ್ನು ಇವು ಉಂಟು ಮಾಡುತ್ತವೆ. ಶಬ್ದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ವಸ್ತುವಿನ ಕಂಪನ. ಶಬ್ದವು ಘನ ಆಗಿರ್ಬೋದು, ದ್ರವ ಆಗಿರ್ಬೋದು ಹಾಗೂ ವಾಯುಗಳಲ್ಲಿ ಇದು ಚಲಿಸ್ತದೆ. ಅಂದರೆ ಯಾವುದೇ ಒಂದು ಶಬ್ದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರೀಚ್ ಆಗಬೇಕಂದ್ರೆ ಇಲ್ಲಿ ಮಾಧ್ಯಮದ ಒಂದು ಇಂಪಾರ್ಟೆಂಟ್ ಇರುತ್ತೆ. ಆದರೆ ಇಲ್ಲಿ ಯಾವುದೇ ಒಂದು ಗಾಳಿ, ಘನ, ದ್ರವ, ಅನಿಲ ಯಾವುದು ಇಲ್ಲದೆ ಹೋದಾಗ ನಿರ್ವಾತದಲ್ಲಿ ಶಬ್ದವು ಏನಾಗೋದಿಲ್ಲ, ಚಲಿಸುವುದಿಲ್ಲ. ಇಷ್ಟು ನಿಮಗೆ ಗೊತ್ತಾಯಿತು. ಯಾವುದೇ ಒಂದು ವಸ್ತು ಕಂಪಿಸಿದಾಗ ಅಲ್ಲಿ ಶಬ್ದ ಉಂಟಾಗುತ್ತದೆ. ಶಬ್ದವು ಘನ, ದ್ರವ, ಅನಿಲಗಳಲ್ಲಿ ಸಂಚರಿಸುತ್ತದೆ. ಆದರೆ ನಿರ್ವಾತದಲ್ಲಿ ಶಬ್ದವು ಸಂಚಾರ ಮಾಡೋದಿಲ್ಲ. ಶಬ್ದವು ಕೆಲವು ಪ್ರಮುಖ ಲಕ್ಷಣಗಳನ್ನು ಹೊಂದಿದೆ. ಇದು ಶಬ್ದವು ತೀವ್ರತೆಯನ್ನು ಹೊಂದಿದೆ. ಶಬ್ದದ ಎತ್ತರಗಳ ಮೇಲೆ ಕೂಡ ಡಿಪೆಂಡ್ ಆಗಿದೆ. ಶಬ್ದದ ಗುಣಮಟ್ಟ, ಶಬ್ದದ ನಾದ ಮಾನವನ ಕಿವಿಗೆ ಸಾಮಾನ್ಯವಾಗಿ 20 ಹರ್ಟ್ನಿಂದ 20,000 ಹರ್ಟ್ಜ್ವರೆಗೆ ಆವೃತ್ತಿಯನ್ನು ಕೇಳಿಸುತ್ತದೆ. ಅಂದರೆ 20 ಹರ್ಟ್ಜಿಂದ 20,000 ಹರ್ಟ್ಜ್ವರೆಗೆ ಮಾತ್ರ ನಮಗೆ ಏನಾಗುತ್ತೆ, ಸೌಂಡು ಕೇಳಿಸುತ್ತೆ. ಇಷ್ಟು ಹರ್ಟ್ಜ್ ಇರುವಂಥ ಸೌಂಡ್ಗಳು ಮಾತ್ರ ಕೇಳುತ್ತೆ. ಇದಕ್ಕಿಂತ ಕಡಿಮೆ ಇರುವಂಥದ್ದು ಕೇಳೋದಿಲ್ಲ, ಇದಕ್ಕಿಂತ ಜಾಸ್ತಿ ಇರೋದು ಕೂಡ ಕೇಳೋದಿಲ್ಲ. ಇದಕ್ಕೆ ನಾವು ಹಿಯರಬೆಲ್ ಸೌಂಡ್ ಅಂತ ಹೇಳಿ ಕರಿತೀವಿ. ಇದಕ್ಕಿಂತ ಕಡಿಮೆ ಇರುವಂಥದ್ದನ್ನು ಅಲ್ಟ್ರಾಸಾನಿಕ್ಸು, ಅಲ್ಟ್ರಾ ಸೂಪರ್ ಸಾನಿಕ್ಕು ಈ ರೀತಿಯಾಗಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ಆದರೆ ನಮಗೆ ಇಷ್ಟು ರೇಂಜಲ್ಲಿ ಇರುವಂಥ ಮನುಷ್ಯನಿಗೆ ಸಾಮಾನ್ಯವಾಗಿ ಕೇಳುವಂಥ ರೇಂಜ್ ಎಷ್ಟಪ್ಪ ಅಂದರೆ 20 ಹರ್ಟ್ಜಿಂದ 20,000 ಹರ್ಟ್ಜ್ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇದು ಸುಮಾರು ಸಾರಿ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೇಳಿದ್ದಾರೆ GP ಸ್ಟಾರ್ ಎಕ್ಸಾಮಲ್ಲಿ. ಸೊ ಈ ಒಂದು ಕ್ಲಾಸು GP ಸ್ಟಾರ್, PS ಸ್ಟಾರ್, TET ಮತ್ತು CTET ಮತ್ತು 9th ಕ್ಲಾಸ್ವರೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಕೂಡ ಆಗಿರೋದ್ರಿಂದ ಇವುಗಳನ್ನು ನೀವು ತುಂಬಾ ಗಮನವಿಟ್ಟು ಓದ್ತಾ ಬನ್ನಿ. ಮುಂದಿನ ಕಾನ್ಸೆಪ್ಟ್ ಏನಿದೆ ಅಂತ ನೋಡ್ತಾ ಹೋಗೋಣ. ಶಬ್ದಕ್ಕೆ ಸಂಬಂಧಿಸಿದ ಹಾಗೆ ನೀವು ಎಲ್ಲವನ್ನು ಕೂಡ ಈಗ ಪರಿಚಯವನ್ನು ನೋಡಿದರೆ, ಹಾಗಾದರೆ ಶಬ್ದ ಯಾವ ರೀತಿಯಾಗಿ ಉತ್ಪತ್ತಿ ಆಗುತ್ತೆ, ಶಬ್ದದ ಉತ್ಪತ್ತಿ ಯಾವ ರೀತಿಯಾಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಶಬ್ದವು ಒಂದು ಶಕ್ತಿಯ ರೂಪವಾಗಿದೆ. ಯಾವುದೇ ವಸ್ತುವನ್ನು ಕಂಪಿಸಿದಾಗ ಶಬ್ದವು ಉತ್ಪತ್ತಿಯಾಗುತ್ತದೆ. ಯಾವುದೇ ಒಂದು ವಸ್ತುವನ್ನು, ಯಾವುದೇ ಇರಲಿ, ಆ ಒಂದು ವಸ್ತುವನ್ನು ಕಂಪಿಸಿದಾಗ ಅಲ್ಲಿ ಶಬ್ದವು ಉಂಟಾಗುತ್ತೆ. ಹಾಗಾದರೆ ಶಬ್ದ ಹೇಗೆ ಉತ್ಪತ್ತಿಯಾಗುತ್ತೆ, ವಸ್ತು ಹೇಗೆ ಕಂಪನವನ್ನು ಉಂಟು ಮಾಡುತ್ತೆ ಅಂತ ನೋಡಿದಾಗ, ಯಾವುದೇ ಒಂದು ವಸ್ತುವಿಗೆ ಬಲವನ್ನು ಅನ್ವಯಿಸಿದಾಗ ಅದು ಮುಂದೆ, ಹಿಂದೆ ಅಥವಾ ಮೇಲೆ ಕೆಳಗೆ ಚಲಿಸುತ್ತೆ. ಯಾವುದೇ ಒಂದು ವಸ್ತುವಿಗೆ, ಯಾವುದೇ ಒಂದು ಘನ ಆಗಿರ್ಬೋದು, ದ್ರವ ಆಗಿರ್ಬೋದು, ಯಾವುದೇ ಒಂದು ವಸ್ತುವನ್ನು ನಾವು ಬಲ ಪ್ರಯೋಗಿಸಿದಾಗ, ಆ ವಸ್ತುವಿನ ಮೇಲೆ ಬಲ ಪ್ರಯೋಗಿಸಿದಾಗ ಅದು ಮುಂದಕ್ಕೆ, ಹಿಂದಕ್ಕೆ ಅಥವಾ ಮೇಲೆ ಕೆಳಗೆ ಯಾವುದಾದ್ರೂ ಒಂದು ಡೈರೆಕ್ಷನಲ್ಲಿ ಅದು ಏನಾಗುತ್ತೆ, ಚಲಿಸ್ತಾ ಹೋಗುತ್ತೆ. ಆಗ ಚಲನೆಯನ್ನು ಕಂಪನ ಅಂತೇಳಿ ಕರಿತೀವಿ. ಆವಾಗ ಏನಾಗುತ್ತೆ, ಮುಂದೆ ಹಿಂದೆ ಮೇಲೆ ಕೆಳಗೆ ಎಲ್ಲ ಕಡೆ ಚಲಿಸಿದಾಗ ಅಲ್ಲಿ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಆ ಒಂದು ವೈಬ್ರೇಷನ್ ಕ್ರಿಯೇಟ್ ಆದಮೇಲೆ ವಸ್ತು ತನ್ನ ಸುತ್ತಮುತ್ತಲಿನ ಮಾಧ್ಯಮದ ಗಾಳಿ ಆಗಿರ್ಬೋದು ಅಥವಾ ನೀರು, ಘನ ಯಾವುದೇ ಒಂದು ಪ್ರಸರಣ ಮಾಧ್ಯಮದಲ್ಲಿ ತನ್ನ ಕಂಪನವನ್ನು ಹರಿಯಲು ಬಿಡುತ್ತೆ. ಗಾಳಿ ಇದ್ದರೆ ಗಾಳಿ, ಇಲ್ಲಾಂದರೆ ಘನ ಅಂದರೆ ಘನ, ಇಲ್ಲ ದ್ರವ ಅಂದರೆ ದ್ರವ. ಯಾವುದೇ ಒಂದು ಮಾಧ್ಯಮದಲ್ಲಿ ವಸ್ತು ಕಂಪಿಸಿದ ಒಂದು ವೇವ್ಸನ್ನು, ವೈಬ್ರೇಷನನ್ನು ಅದರೊಂದಿಗೆ ಕನೆಕ್ಟ್ ಮಾಡುತ್ತೆ. ಆಗ ಕಂಪನಗಳು
ಪರಸ್ಪರ ಎಲ್ಲ ಕಡೆಗೂ ಹರಡಿ ನಮ್ಮ ಕಿವಿವರೆಗೆ ಅದು ಆ ಕಂಪನಗಳು ತಲುಪಿದಾಗ ಆ ಶಬ್ದವು ಏನಾಗುತ್ತೆ ನಮ್ಮ ಕಿವಿಗೆ ಬಂದು ಕೇಳಿಸುತ್ತೆ. ಈ ರೀತಿಯಾಗಿ ಶಬ್ದದ ಉತ್ಪತ್ತಿ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಯಾವುದೇ ಒಂದು ವಸ್ತುವಿಗೆ ಬಲ ಪ್ರಯೋಗಿಸಿದಾಗ ಅದರಲ್ಲಿ ವಸ್ತುವಿನ ಚಲನೆಯಲ್ಲಿ ಬದಲಾವಣೆ ಆದಾಗ ಅಲ್ಲಿ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಆ ವೈಬ್ರೇಷನನ್ನು ಸುತ್ತಮುತ್ತಲಿನ ಮಾಧ್ಯಮಕ್ಕೆ ಅದು ಹರಡಿದಾಗ ಆ ಮಾಧ್ಯಮವು ಬಂದು ಮಾನವನ ಕಿವಿ, ಯಾವುದೇ ಒಂದು ಜೀವಿಯ ಒಂದು ಕಿವಿಯನ್ನು ತಲುಪಿದಾಗ ಅದು ಏನಾಗುತ್ತೆ, ನಾವು ಶಬ್ದವನ್ನು ಕೇಳುವಂಥದ್ದನ್ನು ಮಾಡ್ತೀವಿ. ಹಾಗಾದರೆ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ಯಾವ ಶಬ್ದವನ್ನು ಉತ್ಪತ್ತಿ ಮಾಡುವಂಥ ವಸ್ತುಗಳು ಯಾವುವು ಅಂತ ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ಗಂಟೆಯನ್ನು ಹೊಡೆದಾಗ ಗಂಟೆ ಕಂಪಿಸಿದಾಗ ಶಬ್ದದ ಉತ್ಪತ್ತಿಯಾಗುತ್ತೆ. ಗಿಟಾರ್ ತಂತಿಯನ್ನು ಎಳೆದಾಗ ತಂತಿ ಕಂಪಿಸುತ್ತೆ, ಶಬ್ದ ಉತ್ಪತ್ತಿಯಾಗುತ್ತೆ. ತಬಲ ಬಾರಿಸಿದಾಗ ಅದರ ಚರ್ಮ ಕಂಪಿಸುತ್ತೆ. ತಬಲಕ್ಕೆ ಏನಾಗುತ್ತೆ, ಚರ್ಮದ ಹೊದಿಕೆಯನ್ನು ಹೊರಿಸುತ್ತಾರೆ, ಆ ಚರ್ಮವು ಕಂಪಿಸುತ್ತೆ, ಆವಾಗ ಕೂಡ ಶಬ್ದವು ಉತ್ಪತ್ತಿಯಾಗುತ್ತೆ. ಹಾಗಾದರೆ ಈ ಎಲ್ಲ ವಸ್ತುಗಳನ್ನು ಕಂಪಿಸಿದಾಗ ಶಬ್ದ ಉತ್ಪತ್ತಿ ಆಗುತ್ತೆ ಅಂತ ನಿಮಗೆ ಗೊತ್ತಾಯಿತು. ಹಾಗಾದರೆ ನಾವು ಮನುಷ್ಯರು ಮಾತನಾಡುವಾಗ ಧ್ವನಿ ಯಾವ ರೀತಿಯಾಗಿ ಉತ್ಪತ್ತಿ ಆಗುತ್ತೆ ಅಂದರೆ, ನಮ್ಮ ಮಾನವನ ಧ್ವನಿ ಅಂದರೆ ಧ್ವನಿಪೆಟ್ಟಿಗೆಯಲ್ಲಿ ಇರುವಂಥ ಸ್ವರತಂತುಗಳ ಕಂಪನದಿಂದ ನಾವು ಕೂಡ ಮಾತನಾಡುವಂಥ ಶಬ್ದವು ಉತ್ಪತ್ತಿ ಆಗುತ್ತದೆ. ಇದು ಕೂಡ ಕಂಪನದಿಂದಲೇ ಉಂಟಾಗುವಂಥದ್ದು. ನಮ್ಮ ಸುತ್ತಮುತ್ತಲಿನ ವಸ್ತುಗಳನ್ನು ಕಂಪಿಸಿದಾಗ ಅಲ್ಲಿ ಏನಾಗುತ್ತೆ, ಶಬ್ದ ಉತ್ಪತ್ತಿ ಆಗುತ್ತೆ. ಅದೇ ರೀತಿಯಾಗಿ ಮಾನವನಲ್ಲಿ ಇರುವಂಥ ಧ್ವನಿಪೆಟ್ಟಿಗೆಯಲ್ಲಿ ಇರುವಂತಹ ಸ್ವರತಂತುಗಳು ಅಥವಾ ಇಲ್ಲಿ ಧ್ವನಿತಂತುಗಳು ಅಂತ ಏನು ಕರಿತೀವಿ, ಅವುಗಳ ಕಂಪನದಿಂದ ಏನಾಗುತ್ತೆ, ಶಬ್ದವು ಉತ್ಪತ್ತಿ ಆಗುವುದನ್ನು ನಾವು ಗಮನಿಸ್ತೀವಿ. ಶಬ್ದದ ಉತ್ಪತ್ತಿ ಆಗುವಂಥ ಹಂತಗಳು ಯಾವುವು ಅಂತ ನೋಡಿದಾಗ, ಮೊದಲನೇದಾಗಿ ವಸ್ತು ಕಂಪಿಸಿದಾಗ ಆ ಕಂಪನವು ಸುತ್ತಮುತ್ತಲಿನ ಮಾಧ್ಯಮಗಳಿಗೆ ಕಣಗಳು ಹರಡುತ್ತವೆ. ಕಣಗಳು ಪರಸ್ಪರ ಒಂದು ರೂಪದಲ್ಲಿ ಹರಡಿ ಅದು ಕಿವಿಗೆ ಬಂದು ತಲುಪುತ್ತೆ. ಕಿವಿಗೆ ಬಂದು ತಲುಪಿ ಆ ಕಿವಿಯಲ್ಲಿ ನಾವು ಕೇಳಿಸಿಕೊಂಡ ಶಬ್ದವು ಅದು ಮೆದುಳನ್ನು ತಲುಪಿ ಸ್ಪಷ್ಟವಾದ ಶಬ್ದವನ್ನು ಗ್ರಹಿಕೆ ಮಾಡುವಂಥ ಕೆಲಸವನ್ನು ಮೆದುಳು ಮಾಡುತ್ತೆ. ಸೊ ಇಷ್ಟು ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಇನ್ನೊಂದು ಇಂಪಾರ್ಟೆಂಟ್ ಸೂಚನೆ ಏನಪ್ಪ ಅಂದರೆ, ಯಾವುದೇ ಒಂದು ವಸ್ತು ಕಂಪಿಸದೇ ಹೋದರೆ ಅಲ್ಲಿ ಶಬ್ದವು ಉತ್ಪತ್ತಿ ಆಗುವುದಿಲ್ಲ. ಕಂಪಲ್ಸರಿ ಆ ವಸ್ತು ಕಂಪಿಸಬೇಕು. ಕಂಪಿಸಿದಾಗಲೇ ಶಬ್ದವು ಉತ್ಪತ್ತಿಯಾಗುವುದನ್ನು ನಾವು ಗಮನಿಸ್ತೀವಿ. ಹಾಗಾದರೆ ಶಬ್ದ ಈ ರೀತಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹರಡಲಿಕ್ಕೆ ಮಾಧ್ಯಮದ ಅವಶ್ಯಕತೆ ಎಷ್ಟಿದೆ ಅಂತ ನೋಡಿದಾಗ, ಶಬ್ದವು ಹರಡಲು ಮಾಧ್ಯಮ ಬೇಕೇ ಬೇಕು. ಗಾಳಿಯಾದರೂ ಇರ್ಬೋದು, ನೀರು ಆದರೂ ಆಗಿರ್ಬೋದು, ಘನ ವಸ್ತು ಕೂಡ ಆಗಿರ್ಬೋದು. ಈ 3 ಮಾಧ್ಯಮಗಳಲ್ಲಿ ಶಬ್ದವು ಹರಡುವಂಥದ್ದನ್ನು ಮಾಡುತ್ತೆ. ಆದರೆ ಯಾವುದೇ ರೀತಿಯಾದ ವ್ಯಾಕ್ಯೂಮ್ ಅಥವಾ ನಿರ್ವಾತದಲ್ಲಿ, ಗಾಳಿ ಇಲ್ಲದೇ ಇರುವಂತಹ ಒಂದು ವಾತಾವರಣದಲ್ಲಿ ಶಬ್ದವು ಏನಾಗುವುದಿಲ್ಲ, ಹರಡುವುದಿಲ್ಲ. ಆದ್ದರಿಂದ ಅಂತರ್ವ್ಯಕ್ತದಲ್ಲಿ ಶಬ್ದ ಕೇಳಿಸುವುದಿಲ್ಲ, ಅಂದರೆ ನಿರ್ವಾತದಲ್ಲಿ ಶಬ್ದ ಕೇಳುವುದಿಲ್ಲ. ಯಾವುದೇ ಒಂದು ಡ್ರೈ ಸ್ಪೇಸಲ್ಲಿ ಒಂದು ವ್ಯಾಕ್ಯೂಮ್ ಅಲ್ಲಿ ಗಾಳಿ ಶಬ್ದವನ್ನು ಉತ್ಪತ್ತಿ ಆದರೂ ಕೂಡ ಅಲ್ಲಿ ಯಾವುದೇ ರೀತಿಯಾದ ಮಾಧ್ಯಮದ ಕೊರತೆ ಇದ್ದಾಗ ಅದು ಏನಾಗುವುದಿಲ್ಲ, ಕಿವಿಗೆ ಕೇಳುವುದಿಲ್ಲ. ಹಾಗಾಗಿ ಯಾವುದೇ ಒಂದು ಶಬ್ದವನ್ನು ನಾವು ಕೇಳಬೇಕಾದ್ರೆ ನಮ್ಮ ಸುತ್ತಮುತ್ತಲೇ ಇರುವಂತಹ ಮಾಧ್ಯಮವು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಒಂದು ಪ್ರಯೋಗ ಇದೆ ಇಲ್ಲಿ. ಒಂದು ಗಂಟೆಯನ್ನು ಹೊಡೆದು ಅದರ ಮೇಲೆತ್ತುವುದನ್ನು ಸ್ವಲ್ಪ ನಾವು ಅದನ್ನು ತಡಿಬೇಕು. ಅದರಿಂದ ಕಂಪಿಸುತ್ತಿರುವುದನ್ನು ಅನುಭವಿಸಬಹುದು. ಕಂಪನ ನಿಂತಾಗ ಶಬ್ದವು ನಿಲ್ಲುತ್ತೆ. ಯಾವುದೇ ಒಂದು ಕಂಪಿಸುವಂಥ ವಸ್ತುವಿಗೆ ನಾವು ಬಲ ಪ್ರಯೋಗಿಸಿದಾಗ ಅಲ್ಲಿ ಕಂಪನಗಳು ಉಂಟಾಗ್ತವೆ. ಕಂಪನಗಳು ನಿಂತಾದ ಮೇಲೆ ಶಬ್ದವೂ ಕೂಡ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಆಫ್ ಆಗಿ ಬಿಡುತ್ತೆ. ಹಾಗಾಗಿ ಇಲ್ಲಿ ಶಬ್ದವು ನಾವು ಕೇಳಬೇಕಾದ್ರೆ ಕಂಪನವು ಎಷ್ಟು ಇಂಪಾರ್ಟೆಂಟು, ಅಲ್ಲಿ ಮಾಧ್ಯಮವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ನಾವು ಈ ಒಂದು ಕಾನ್ಸೆಪ್ಟಲ್ಲಿ ತಿಳ್ಕೊಂಡಿರುವಂಥ ಮುಖ್ಯವಾದ ಪಾಯಿಂಟ್ಸ್ಗಳು ಏನಪ್ಪ ಅಂದರೆ, ಶಬ್ದವು ಒಂದು ಶಕ್ತಿಯ ರೂಪವಾಗಿದೆ. ಶಬ್ದವು ಕಂಪನದಿಂದ ಉತ್ಪತ್ತಿಯಾಗುತ್ತೆ. ಶಬ್ದವು ಮಾಧ್ಯಮದ ಮೂಲಕ ಹರಡುತ್ತದೆ. ಮಾಧ್ಯಮ ಇಲ್ಲದೆ ಹೋದರೆ ಹರಡುವುದಿಲ್ಲ. ಶಬ್ದವು ಒಂದು ಯಾಂತ್ರಿಕ ತರಂಗವಾಗಿದೆ. ತರಂಗ ಅಂದರೆ ಯಾವ ರೀತಿಯಾಗಿರುತ್ತೆ, ಈ ರೀತಿಯಾಗಿ ತರಂಗಗಳ ರೂಪದಲ್ಲಿ ಶಬ್ದವು ಯಾಂತ್ರಿಕ ತರಂಗವಾಗಿದೆ. ಶಬ್ದವು ನಿರ್ವಾತದಲ್ಲಿ
ಹರಡುವುದಿಲ್ಲ. ಇಷ್ಟು ಪಾಯಿಂಟನ್ನು ನೀವು ತಿಳ್ಕೊಬೇಕು. ಇದರಲ್ಲಿ ಯಾವ ರೀತಿಯಾಗಿ ಬೇಕಾದರೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಕೇಳ್ಬೋದು. ಕೆಲವೊಂದಿಷ್ಟು ಪ್ರಶ್ನೆಗಳಿದ್ದಾವೆ, ಇಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಶಬ್ದವು ಉತ್ಪತ್ತಿಗೆ ಮುಖ್ಯ ಕಾರಣ ಏನು ಅಂದರೆ ವಸ್ತುಗಳ ಕಂಪನ ಅಥವಾ ವೈಬ್ರೇಷನ್. ಎರಡನೇ ಪ್ರಶ್ನೆ: ಶಬ್ದವು ನಿರ್ವಾತದಲ್ಲಿ ಹರಡುತ್ತದೆಯೇ? ಇಲ್ಲ, ಹರಡುವುದಿಲ್ಲ. ಮಾನವನ ಧ್ವನಿ ಹೇಗೆ ಉತ್ಪತ್ತಿಯಾಗುತ್ತದೆ? ಮಾನವನ ಧ್ವನಿಪೆಟ್ಟಿಗೆಯಲ್ಲಿರುವಂಥ ಧ್ವನಿ ತಂತುಗಳ ಮೂಲಕ ಅಥವಾ ಸ್ವರತಂತುಗಳ ಮೂಲಕ ಅದು ಕಂಪನ ಉಂಟಾದಾಗ ಅದರ ಮೂಲಕ ಏನಾಗುತ್ತೆ ಅಂದರೆ ಶಬ್ದವು ಉತ್ಪತ್ತಿಯಾಗುತ್ತದೆ. ಓಕೆ, ನಮಗೆ ಶಬ್ದದ ಉತ್ಪತ್ತಿಯ ಬಗ್ಗೆ ನಾವು ಸಂಪೂರ್ಣವಾದ ವಿವರಣೆಯನ್ನು ತಿಳ್ಕೊಂಡ್ವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅಂತ ನೋಡ್ತಾ ಹೋಗೋಣ. ನಾವು ಹೇಳುವಂಥ ಸಂದರ್ಭದಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅಂತ ನೋಡ್ತಾ ಹೋಗೋಣ. ಶಬ್ದದ ಉತ್ಪತ್ತಿಗೆ ಸಂಬಂಧಿಸಿದ ಹಾಗೆ ನಾವಿಲ್ಲಿ ಯಾವ ರೀತಿಯಾಗಿ ಶಬ್ದ ಉತ್ಪತ್ತಿ ಆಗುತ್ತೆ, ಯಾವ ರೀತಿಯಾಗಿ ಶಬ್ದವು ನಮ್ಮ ಕಿವಿಗೆ ತಲುಪುತ್ತೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಈ ಶಬ್ದವನ್ನು ಉತ್ಪತ್ತಿ ಮಾಡುವಂಥದ್ದು ಲೌಡ್ ಸ್ಪೀಕರ್ ಆದರೆ ಕಿವಿ ಮತ್ತು ಲೌಡ್ ಸ್ಪೀಕರ್ಗಳ ಮಧ್ಯೆ ಇಲ್ಲಿ ಮಾಧ್ಯಮ ಇರುವುದನ್ನು ಗಮನಿಸ್ತೀವಿ. ಗಾಳಿ ಮಾಧ್ಯಮದಲ್ಲಿ ಈ ತರಂಗಗಳು ಕಿವಿಗೆ ಬಂದು ತಲುಪಿದಾಗ ನಾವು ಶಬ್ದವನ್ನು ಕೇಳುವಂಥದ್ದನ್ನು ಮಾಡ್ತೀವಿ. ಈ ರೀತಿಯಾಗಿ ಒಂದು ನೋಟ್ಸ್ ಇದೆ, ಇದನ್ನು ವಿಡಿಯೋವನ್ನು ಪಾಸ್ ಮಾಡಿ ನೀವು ನೀಟಾಗಿ ಬರ್ಕೋಬೋದು. ಇನ್ನೊಂದು ಉದಾಹರಣೆಯನ್ನು ನೋಡ್ತಾ ಇದ್ದೀವಿ. ಇದಕ್ಕೆ ನಾವು ಟ್ಯೂನಿಂಗ್ ಫೋರ್ಕ್ ಅಂತ ಹೇಳಿ ಕರಿತೀವಿ. ಈ ಟ್ಯೂನಿಂಗ್ ಫೋರ್ಕನ್ನು ನಾವು ಇಲ್ಲಿ ಯಾವುದಾದ್ರೂ ಒಂದು ಗಟ್ಟಿಯಾದ ವಸ್ತುವಿಗೆ ಬಡಿದಾಗ ಅಲ್ಲಿ ಕಂಪನ ಉಂಟಾಗುತ್ತೆ. ಅದರಿಂದ ಇಲ್ಲಿ ಏನಾಗುತ್ತೆ, ಶಬ್ದವು ಉತ್ಪತ್ತಿಯಾಗುವುದನ್ನು ನಾವು ಗಮನಿಸ್ತೇವೆ. ಅದೇ ರೀತಿಯಾಗಿ ಶಬ್ದಕ್ಕೆ ಮಾಧ್ಯಮದ ಅವಶ್ಯಕತೆ ಯಾವ ರೀತಿಯಾಗಿದೆ ಅಂತ ನಾವು ನೋಡಿದ್ವಿ. ಮಾಧ್ಯಮದ ಗಾಳಿ, ನೀರು, ಘನಗಳಲ್ಲಿ ಶಬ್ದದ ಉತ್ಪತ್ತಿ ಆಗುತ್ತೆ, ಆದರೆ ನಿರ್ವಾತದಲ್ಲಿ ಶಬ್ದ ಉತ್ಪತ್ತಿ ಆಗುವುದಿಲ್ಲ. ಶಬ್ದದ ಲಕ್ಷಣಗಳನ್ನು ಕೂಡ ನೋಡಿದ್ವಿ. ಶಕ್ತಿಯ ಒಂದು ರೂಪ, ಶಬ್ದವು ಕಂಪನಗಳಿಂದ ಉತ್ಪತ್ತಿ ಆಗುತ್ತೆ. ಇದು ಒಂದು ಯಾಂತ್ರಿಕ ತರಂಗ, ಇದು ಹರಡಲು ಮಾಧ್ಯಮದ ಅವಶ್ಯಕತೆ ಇದೆ. ಎಲ್ಲವನ್ನು ಕೂಡ ನಾವು ನೋಡಿದ್ವಿ. ಅದೇ ರೀತಿಯಾಗಿ ಮನುಷ್ಯನ ದೇಹ ಗಂಟಲಲ್ಲಿರುವಂಥ ಧ್ವನಿಪೆಟ್ಟಿಗೆಯಲ್ಲಿ ಇರುವಂಥ ವೋಕಲ್ ಕಾರ್ಡ್ಸ್ಗಳ ಮೂಲಕ ಶಬ್ದ ಉತ್ಪತ್ತಿಯಾಗಿ ಅದರ ಕಂಪನದಿಂದ ನಾವು ಧ್ವನಿಯನ್ನು ಕೇಳುವಂಥದ್ದನ್ನು ನೋಡಿದ್ವಿ. ಈ ಒಂದು ನೋಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ವಿಡಿಯೋನ ಪಾಸ್ ಮಾಡಿ ಅವಶ್ಯಕತೆ ಇದ್ದರೆ ದಯವಿಟ್ಟು ಇದನ್ನು ಬರ್ಕೋಬೋದು. ಪ್ರಸಾರ ಯಾವ ರೀತಿಯಾಗುತ್ತೆ ಅಂತ ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ, ಪ್ರೊಪಗೇಷನ್ ಆಫ್ ಸೌಂಡ್. ಅಂದರೆ ಶಬ್ದದ ವ್ಯಾಖ್ಯಾನವನ್ನು ನೋಡಿದ್ವಿ, ಶಬ್ದ ಯಾವ ರೀತಿಯಾಗಿ ಉತ್ಪತ್ತಿ ಆಗುತ್ತೆ ಅಂತ ನೋಡಿದ್ವಿ. ಈಗ ಶಬ್ದ ಯಾವ ರೀತಿಯಾಗಿ ನಮ್ಮ ದೇಹದಲ್ಲಿ ಕೂಡ ನಾವು ಮಾತನಾಡುವಾಗ ಶಬ್ದ ಉತ್ಪತ್ತಿ ಆಗುತ್ತೆ ಅಂತ ಕೂಡ ನೋಡಿದ್ವಿ. ಈಗ ಆ ಶಬ್ದವನ್ನು ಪ್ರಸಾರ ಮಾಡುವಂಥ ಒಂದು ರೀತಿ ಯಾವ ರೀತಿಯಾಗಿರುತ್ತೆ ಅಂತ ಡೀಟೇಲಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅದರ ವ್ಯಾಖ್ಯಾನ, ಶಬ್ದ ಯಾವ ರೀತಿಯಾಗಿ ಉತ್ಪತ್ತಿ ಆಗುತ್ತೆ, ಶಬ್ದನ ಹರಡುವಂಥ ಮಾಧ್ಯಮ ಯಾವುದು ಎಂಬುದನ್ನು ಡೀಟೇಲಾಗಿ ನೋಡಿದ್ವಿ. ಈಗ ಶಬ್ದದ ಪ್ರಸಾರವಾಗುವಂಥದ್ದು ಯಾವ ರೀತಿಯಾಗತ್ತೆ ಅಂತ ನೋಡ್ತಾ ಹೋಗೋಣ. ಪ್ರೊಪಗೇಷನ್ ಆಫ್ ಸೌಂಡ್. ಶಬ್ದವು ಒಂದು ಯಾಂತ್ರಿಕ ಶಕ್ತಿಯಾಗಿದೆ ಅಂತ ನೋಡಿದ್ವಿ. ಶಬ್ದವು ಒಂದು ಯಾಂತ್ರಿಕ ಶಕ್ತಿಯಾಗಿದೆ. ಇದು ಒಂದು ನಾವು ಡೀಟೇಲ್ ಆಗಿದ್ದೀವಿ. ಶಬ್ದದ ಉತ್ಪತ್ತಿ ಯಾವ ರೀತಿಯಾಗುತ್ತೆ, ಶಬ್ದದ ಒಂದು ಅದರಿಂದ ಪ್ರಸಾರವಾಗುವಂಥ ಮಾಧ್ಯಮ ಯಾವುದು ಅಂತ ಡೀಟೇಲಾಗಿ ನಾವು ನೋಡಿದ್ವಿ. ಈಗ ಶಬ್ದದ ಪ್ರಸಾರ ಯಾವ ರೀತಿಯಾಗುತ್ತೆ ಅಂತ ನೋಡ್ತಾ ಹೋಗೋಣ. ಪ್ರೊಪಗೇಷನ್ ಆಫ್ ಸೌಂಡ್. ಸೊ ಮೊದಲನೇದಾಗಿ ಇದರ ಏನೆಲ್ಲ ಇದೆ, ಯಾವ ರೀತಿಯಾಗಿ ಇದು ಹರಡುತ್ತೆ ಅಂತ ನೋಡ್ತಾ ಹೋಗೋಣ. ಶಬ್ದ ಒಂದು ಯಾಂತ್ರಿಕ ವ್ಯವಸ್ಥೆಯ ತರಂಗವಾಗಿದೆ. ಶಬ್ದವು ಉತ್ಪತ್ತಿಯಾದ ನಂತರ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗುವ ಕ್ರಿಯೆಯನ್ನು ಶಬ್ದದ ಪ್ರಸಾರ ಅಂತ ಹೇಳಿ ನಾವು ಕರಿತೀವಿ. ಶಬ್ದವು ಪ್ರಸಾರವಾಗಲು ಮಾಧ್ಯಮ ಅಗತ್ಯ ಆಗಿದೆ ಅಂತ ನಾವು ಹಿಂದಿನ ಒಂದು ಸ್ಲೈಡ್ನಲ್ಲಿ ಗಮನಿಸಿದ್ವಿ. ಗಾಳಿ, ನೀರು, ಘನ ವಸ್ತುಗಳಲ್ಲಿ ಶಬ್ದ ಹರಡುತ್ತೆ, ಆದರೆ ನಿರ್ವಾತದಲ್ಲಿ ಶಬ್ದ ಹರಡುವುದಿಲ್ಲ ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಈಗ ಈ ಒಂದು ಶಬ್ದದ ಪ್ರಸಾರವಾಗುವಂಥ ವಿಧಾನ ಯಾವುದು ಅಂತ ನೋಡ್ತಾ ಹೋಗೋಣ. ಶಬ್ದವು ಪ್ರಸಾರವಾಗುವಂಥದ್ದು ಎರಡು ರೀತಿಯಲ್ಲಿ. ಒಂದಿಷ್ಟು ನಾವು ವೇವ್ಸ್ಗಳ ಶಬ್ದವು ವೇವ್ಸ್ ರೂಪದಲ್ಲಿ ಈ ರೀತಿಯಾಗಿ ತಗೊಳುತ್ತೆ ಅಥವಾ ಈ ರೀತಿಯಾಗಿ ಶಬ್ದವು ಚಲಿಸುತ್ತೆ ಅಂತ ನೋಡಿದ್ವಿ. ಶಬ್ದವು ಪ್ರಸಾರದ ವಿಧಾನಗಳು ಎರಡು, ಒಂದು ಸಂಕೋಚನ, ಇನ್ನೊಂದು ವಿಕಸನ. ಅಂದರೆ ಒಂದು ಕಾಂಪ್ರೆಷನ್, ಒಂದು ರಿಟ್ರಾಕ್ಷನ್. ಕಾಂಪ್ರೆಷನ್ ಅಂದರೆ ಏನು, ಸಂಕೋಚನ ಅಂದರೆ ಏನು? ಕಂಪಿಸುವ ವಸ್ತು ಗಾಳಿಯ ಕಣಗಳನ್ನು ಒಟ್ಟಿಗೆ ತಳ್ಳಿದಾಗ
ಹೆಚ್ಚಿನ ಒತ್ತಡ ಪ್ರದೇಶ ಉಂಟಾಗುತ್ತೆ. ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ, ಗಾಳಿಯಲ್ಲಿರುವಂತಹ ಕಣಗಳನ್ನು ಒಟ್ಟಿಗೆ ಈ ರೀತಿಯಾಗಿ ಕಲೆಕ್ಟ್ ಮಾಡುತ್ತೆ ಅಲ್ವಾ, ಇದಕ್ಕೆ ನಾವು ಆ ಒಂದು ಕಣಗಳ ಒಟ್ಟುಗೂಡಿಕೆಯನ್ನು ನಾವು ಸಂಕೋಚನ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ರೇರ್ಫ್ರಾಕ್ಷನ್ ಅಂದರೆ ವಸ್ತು ಹಿಂದಕ್ಕೆ ಚಲಿಸಿದಾಗ ಗಾಳಿಯ ಕಣಗಳು ದೂರವಾಗುತ್ತವೆ ಅಥವಾ ಕಡಿಮೆ ಒತ್ತಡದ ಪ್ರದೇಶ ಉಂಟಾಗುತ್ತೆ. ಇದಕ್ಕೆ ನಾವು ರೇರ್ಫ್ರಾಕ್ಷನ್ ಅಂತ ಹೇಳಿ ಕರಿತೀವಿ. ಇದು ಸಂಕೋಚನ, ಇದು ವಿರಳನ. ವಿಕಸನ, ಸಂಕೋಚನ, ವಿಕಸನ, ಸಂಕೋಚನ, ವಿಕಸನ, ಕಾಂಪ್ರೆಷನ್, ರೇರ್ಫ್ರಾಕ್ಷನ್. ಈ ರೀತಿಯಾಗಿ ನಾವು ಚಲಿಸುವ ಒಂದು ಶಬ್ದವು ಈ ರೀತಿಯಾಗಿ ಉತ್ಪತ್ತಿಯನ್ನು ಮಾಡೋದನ್ನು ನಾವು ಗಮನಿಸ್ತೀವಿ. ನೆಕ್ಸ್ಟು ವಿವಿಧ ಮಾಧ್ಯಮಗಳಲ್ಲಿ ಶಬ್ದದ ವೇಗ ಯಾವ ರೀತಿಯಾಗಿರುತ್ತೆ ಅಂತ ನೋಡ್ತಾ ಹೋಗೋಣ. ವಿವಿಧ ಮಾಧ್ಯಮಗಳಲ್ಲಿ ಶಬ್ದದ ವೇಗವು ಗಾಳಿ ಮಾಧ್ಯಮದಲ್ಲಿ ಮೀಟರ್ ಪರ್ ಸೆಕೆಂಡಿಗೆ 343, ನೀರಿನ ಮಾಧ್ಯಮದಲ್ಲಿ 1500, ಸ್ಟೀಲ್ ಅಥವಾ ಯಾವುದೇ ಒಂದು ಪಾತ್ರೆಗಳಲ್ಲಿ ಅಲ್ಲಿ ಎಷ್ಟಾಗುತ್ತೆ 5000 ಶಬ್ದದ ವೇಗ ಇರುತ್ತೆ. ಹಾಗಾಗಿ ನಾವು ಶಬ್ದದ ಅಂದರೆ ಒಂದು ಸ್ಟೀಲ್ ಪಾತ್ರೆಗೆ ಕಿವಿ ಕೊಟ್ಟು ಇನ್ನೊಂದು ಕಡೆಗೆ ನಾವು ಶಬ್ದವನ್ನು ಮಾಡಿದಾಗ ಇಲ್ಲಿ ಅತಿ ಹೆಚ್ಚು ಶಬ್ದವನ್ನು ಕೇಳುವಂಥದ್ದನ್ನು ನಾವು ಗಮನಿಸ್ತೀವಿ. ಹಾಗಾದರೆ ಶಬ್ದದ ಪ್ರಸಾರಕ್ಕೆ ಪ್ರಭಾವ ಬೀರುವಂಥ ಅಂಶಗಳು ಯಾವುವು? ಶಬ್ದವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಬ್ದವು ಪ್ರಸಾರ ಆಗಬೇಕಾದ್ರೆ ಯಾವೆಲ್ಲ ಕಂಡೀಷನ್, ಯಾವೆಲ್ಲ ಕ್ರೈಟೀರಿಯಾಗಳನ್ನು ಇದು ಹೊಂದಿರಬೇಕಾಗತ್ತೆ ಅಂತ ನೋಡ್ತಾ ಹೋದಾಗ, ಮೊದಲನೇದಾಗಿ ಇಲ್ಲಿ ಪ್ರಭಾವ ಬೀರುವಂಥ ಅಂಶಗಳು ಅಂದರೆ ಇಲ್ಲಿ ಈ ಕೆಳಗೆ ಇರುವಂಥ ಯಾವುದಾದ್ರೂ ಒಂದು ಬದಲಾವಣೆಯಿಂದ ಶಬ್ದವು ಕೇಳದೇ ಇರ್ಬೋದು ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಶಬ್ದವು ಹೆಚ್ಚಿಗೆ ಕೇಳುವಂಥದ್ದಾಗಿರ್ಬೋದು. ಹಾಗಾದರೆ ಶಬ್ದವು ಈ ಪ್ರಮುಖ ಅಂಶಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ತಾಪಮಾನ, ಮೊದಲನೇದಾಗಿ ತಾಪಮಾನ ಹೆಚ್ಚಿದಂತೆ ಶಬ್ದದ ವೇಗ ಕೂಡ ಹೆಚ್ಚಾಗುತ್ತೆ. ತಾಪಮಾನ ಹೆಚ್ಚಿದಂತೆ ಶಬ್ದದ ವೇಗ ಏನಾಗುತ್ತೆ, ಹೆಚ್ಚಾಗುತ್ತೆ. ವಾತಾವರಣ ಬಿಸಿಯಾಗಿದ್ದರೆ ತಾಪಮಾನ ಹೆಚ್ಚಿದರೆ ಶಬ್ದದ ಬೇಗ ಹೋಗಿ ತಲುಪುತ್ತೆ ಅಂತ. ಸಾಂದ್ರತೆ, ಮಾಧ್ಯಮದ ಸಾಂದ್ರತೆ ಹಾಗೂ ಸ್ವಭಾವದ ಮೇಲೆ ಶಬ್ದದ ವೇಗವು ಕೂಡ ಅವಲಂಬಿಸಿದೆ. ನೆಕ್ಸ್ಟು ಗಾಳಿಯ ಆರ್ದ್ರತೆ ಅಂದರೆ ಗಾಳಿಯಲ್ಲಿ ಎಷ್ಟು ಪ್ರಮಾಣ ನೀರಿನ ಅಂಶ ಇದೆ ಅದರ ಮೇಲೆ ಕೂಡ ಈ ಶಬ್ದವು ಅವಲಂಬಿತವಾಗಿದೆ. ಹಾಗಾಗಿ ಗಾಳಿಯಲ್ಲಿ ಆರ್ದ್ರತೆ ಹೆಚ್ಚಾದರೆ ಶಬ್ದದ ವೇಗ ಸ್ವಲ್ಪ ಹೆಚ್ಚಾಗುತ್ತೆ. ಹಾಗಾದರೆ ಶಬ್ದದ ಪ್ರಸಾರಕ್ಕೆ ಪ್ರಭಾವ ಬೀರುವಂಥ ಅಂಶಗಳು ಯಾವಪ್ಪ ಅಂದರೆ ತಾಪಮಾನ, ಸಾಂದ್ರತೆ ಮತ್ತು ಆರ್ದ್ರತೆ. ನೆಕ್ಸ್ಟು ಶಬ್ದವು ನಿರ್ವಾತದಲ್ಲಿ ಹರಡದಿರಲು ಕಾರಣ ಏನು? ಶಬ್ದವು ಯಾವುದೇ ಕಣಗಳು, ನಿರ್ವಾತದಲ್ಲಿ ಯಾವುದೇ ರೀತಿಯಾದ ಕಣಗಳು ಇರೋದಿಲ್ಲ. ಶಬ್ದವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಸಾರವಾಗಬೇಕಾದ್ರೆ ಅಲ್ಲಿ ಕನಿಷ್ಠ ಯಾವುದಾದ್ರೂ ಕಣಗಳು ಇರಬೇಕಾಗುತ್ತೆ. ಅಲ್ಲಿ ನಿರ್ವಾತದಲ್ಲಿ ಯಾವುದೇ ರೀತಿಯಾದ ಕಣಗಳು ಇಲ್ಲದೇ ಇರುವುದರಿಂದ ಆ ಕಣಗಳ ಕಂಪನ ಉಂಟಾಗೋದಿಲ್ಲ. ಕಂಪನ ಉಂಟಾಗದೇ ಹೋದರೆ ಅಲ್ಲಿ ಶಬ್ದವು ಕೂಡ ಉಂಟಾಗೋದಿಲ್ಲ. ಆದ್ದರಿಂದ ಶಬ್ದವು ನಿರ್ವಾತದಲ್ಲಿ ಹರಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೆಕ್ಸ್ಟ್ ಶಬ್ದದ ಲಕ್ಷಣಗಳು ಯಾವ ರೀತಿಯಾಗಿರ್ತವೆ ಅಂತ ನೋಡ್ತಾ ಹೋಗೋಣ. ಶಬ್ದಕ್ಕೆ ತನ್ನದೇ ಆದ ಫ್ರೀಕ್ವೆನ್ಸಿಯನ್ನು ಕೂಡ ಹೊಂದಿದೆ. ಫ್ರೀಕ್ವೆನ್ಸಿ ಅಂದರೆ ಆವರ್ತನ. 1 ಸೆಕೆಂಡಿನಲ್ಲಿ ಉಂಟಾಗುವಂಥ ಕಂಪನಗಳ ಸಂಖ್ಯೆಗೆ ನಾವು ಒಂದು ಘಟಕಕ್ಕೆ ಹರ್ಟ್ಜ್ ಅಂತ ಹೇಳಿ ಕರಿತೀವಿ. ಅಂದರೆ ಇದು ಒಂದು ವೇವ್ ಇದೆ, ಇದು ಇಲ್ಲಿಂದ ಇಲ್ಲಿವರೆಗೆ ಬರಲಿಕ್ಕೆ ಎಷ್ಟು ಸೆಕೆಂಡ್ಗಳ ಕಾಲ ತೆಗೆದುಕೊಳ್ಳುತ್ತೋ ಇದನ್ನು ನಾವು ಫ್ರೀಕ್ವೆನ್ಸಿ ಅಂತೇಳಿ ಕರಿತೀವಿ. ಕಡಿಮೆ ಆವರ್ತನ ಅಂದರೆ ಗಂಭೀರ ಧ್ವನಿ ಇರುತ್ತೆ. ಹೆಚ್ಚು ಆವರ್ತನ ಅಂದರೆ ಇಲ್ಲಿ ತೀಕ್ಷ್ಣ ಧ್ವನಿ ಇರುವಂಥದ್ದನ್ನು. ಹಾಗಾಗಿ ಮಾನವನಿಗೆ 20 ಹರ್ಟ್ಜಿಂದ 20,000 ಹರ್ಟ್ಜ್ವರೆಗೆ ಶಬ್ದವನ್ನು ಕೇಳಿಸುತ್ತದೆ. ಇದಕ್ಕೆ ಸಂಬಂಧಿಸಿದಾಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಸುಮಾರು ಪ್ರಶ್ನೆಗಳನ್ನು ಕೇಳಿರುವುದನ್ನು ನಾವು ಗಮನಿಸ್ತೀವಿ. ಹಾಗಾಗಿ ಮಾನವನಲ್ಲಿ ಕೇಳುವಂಥ ಅಥವಾ ಹಿಯರಬಲ್ ವೇವ್ಲೆಂತ್ ಎಷ್ಟಿರುತ್ತೆ, ಎಷ್ಟು ಫ್ರೀಕ್ವೆನ್ಸಿ ಇರುತ್ತೆ ಅಂದರೆ 20 ಹರ್ಟ್ಜ್ನಿಂದ 20,000 ಹರ್ಟ್ಜ್ ಇರುತ್ತೆ. ನೆಕ್ಸ್ಟ್ ತರಂಗ ದೂರ ಅಥವಾ ವೇವ್ ಲೆಂತ್. 2 ಸತತ ಸಂಕೋಚನಗಳ ಅಥವಾ ವಿಕಸನಗಳ ಈ ಒಂದು 2 ಸಂಕೋಚನ ಅಥವಾ 2 ಸತತ
ಇಲ್ಲಿ ಕಾಂಪ್ರೆಕ್ಷನು ರಿಟ್ರಾಕ್ಷನ್ ಅಂದರೆ ಸಂಕೋಚನ ವಿಕಸನವನ್ನು ನೋಡಿದ್ವಿ. ಹಾಗಾಗಿ ಇಲ್ಲಿ ಸತತವಾಗಿ ಎರಡು ಇದು ಸತತವಾಗಿರುವಂತಹ ಸಂಕೋಚನ, ಇವು ಸತತವಾಗಿರುವಂಥ ವಿಕಸನ ಅಂತ ಹೇಳಿ ಹೇಳ್ತೀವಿ. ಹಾಗಾಗಿ ಸತತ ಸಂಕೋಚನ ಅಥವಾ ಸತತವಾಗಿರುವಂತಹ ವಿಚಲನೆಗಳ ಅಥವಾ ಶಬ್ದ ಸತತ ವಿರಳನೆಯಿಂದ ನಡುವಿನ ಅಂತರ ಏನಾಗಿರುತ್ತೆ ಅಂದರೆ ಈ ವೇವ್ಲೆಂತ್ ಅಂತ ಹೇಳಿ ಕರಿತೀವಿ. ಶಬ್ದವು ಉತ್ಪತ್ತಿಯಾಗುವಂತಹ ಸ್ಥಳ ಇಲ್ಲಿದೆ. ಶಬ್ದವು ಇಲ್ಲಿಂದ ಇಲ್ಲಿವರೆಗೆ ಬಂತು ಅಂತಂದಾಗ ಶಬ್ದದ ತರಂಗ ದೂರ ಇಲ್ಲಿಂದ ಇಲ್ಲಿವರೆಗೆ ಕೂಡ ಇರುತ್ತೆ. ಇದಕ್ಕೆ ನಾವು ತರಂಗ ದೂರ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಆ್ಯಂಪ್ಲಿಟ್ಯೂಡ್ ಅಂತ ಹೇಳಿ ಕರಿತೀವಿ. ಕನಿಷ್ಠ ಗರಿಷ್ಠ ಸ್ಥಾನಾಂತರ ಅಂದರೆ ಇದಕ್ಕೆ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕೂಡ ಕರಿಬೋದು. ಇಲ್ಲಿ ಇರುವಂತಹ ಒಂದು ಆ್ಯಂಪ್ಲಿಟ್ಯೂಡ್ ಅಂತಂದರೆ ಈಗ ಇದೊಂದು ಪ್ರಾರಂಭಿಕ ಬಿಂದು ಇರುತ್ತೆ, ಇದೊಂದು ಅಂತಿಮ ಬಿಂದು ಇರುತ್ತೆ. ಇಲ್ಲಿ ಶಬ್ದದ ತರಂಗಗಳು ಇಲ್ಲಿಂದ ಇಲ್ಲಿ ತನಕ ಹೋಗ್ತವೆ. ಈ ಒಂದು ಎಕ್ಸ್ ಆಕ್ಸಿಸ್ ಏನಿದೆ ಇದಕ್ಕೆ ನಾವು ಒರಿಜಿನ್ ಅಂತ ಕರಿತೀವಿ ಅಥವಾ ಮೀನ್ ಪೊಸಿಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿಂದ ಈ ವೇವ್ಲೆಂತ್ ಎಷ್ಟು ಹೈಟಿಗೆ ಹೋಗಿದೆ, ಈ ಮೇನ್ ಪೊಸಿಷನ್ನಿಂದ ಎಷ್ಟು ಹೈಟ್ವರೆಗೆ ಹೋಗಿದೆ, ಇದಕ್ಕೆ ನಾವು ಆ್ಯಂಪ್ಲಿಟ್ಯೂಡ್ ಅಂತ ಹೇಳಿ ಕರಿತೀವಿ. ಇದು ಒಂದು ಪಾಸಿಟಿವ್ ಆ್ಯಂಪ್ಲಿಟ್ಯೂಡ್, ಇದು ಒಂದು ನೆಗೆಟಿವ್ ಆ್ಯಂಪ್ಲಿಟ್ಯೂಡ್. ನೆಕ್ಸ್ಟ್ ವೆಲಾಸಿಟಿ. ಶಬ್ದ 1 ಸೆಕೆಂಡ್ನಲ್ಲಿ ಕ್ರಮಿಸಿರುವಂಥ ದೂರಕ್ಕೆ ನಾವು 1 ಸೆಕೆಂಡ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ಶಬ್ದವನ್ನು ಅಥವಾ ಯಾವುದೇ ಒಂದು ಶಬ್ದವನ್ನು ಕೊಟ್ಟಾಗ ಅಲ್ಲಿ ನಾವು ಬಳಸುವಂತಹ ಫ್ರೀಕ್ವೆನ್ಸಿಯನ್ನು ಕೊಟ್ಟಾಗ, ವೇವ್ಲೆಂತನ್ನು ಕೊಟ್ಟಾಗ ಯಾವ ರೀತಿಯಾಗಿ ವೆಲಾಸಿಟಿಯನ್ನು ಕಂಡುಹಿಡಿಬೋದು ವಾಹನಗಳದ್ದು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ F ಇಂಟು ಲ್ಯಾಂಬ್ಡಾ. ಎಫ್ ಅಂದರೆ ನಮ್ಗೆ ಗೊತ್ತಿದೆ ಫ್ರೀಕ್ವೆನ್ಸಿ, ವಿ ಅಂದರೆ ಶಬ್ದದ ವೇಗ, ಎಫ್ ಅಂದರೆ ಆವರ್ತನ ಅಂತ ಹೇಳಿ ಕರಿತೀವಿ. ಹಾಗಾಗಿ ಶಬ್ದದ ವೇಗ ಘನಗಳಲ್ಲಿ ಅತಿ ಹೆಚ್ಚಿರುತ್ತೆ, ನಂತರ ದ್ರವಗಳಲ್ಲಿರುತ್ತೆ, ನಂತರ ಅನಿಲಗಳಲ್ಲಿ ಇರುತ್ತೆ ಅಂತ ನಾವು ನೋಡಿದ್ವಿ. ಪ್ರಮುಖ ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಶಬ್ದ ಒಂದು ಯಾಂತ್ರಿಕ ಆವರ್ತನ ತರಂಗವಾಗಿದೆ. ಶಬ್ದದ ಪ್ರಸಾರ ಸಂಕೋಚನ ಮತ್ತು ವಿಕಸನಗಳಿಂದ ನಡೆಯುತ್ತದೆ. ಶಬ್ದವು ಪ್ರಸಾರಕ್ಕೆ ಮಾಧ್ಯಮ ಅಗತ್ಯ. ನಿರ್ವಾತದಲ್ಲಿ ಶಬ್ದವು ಹರಡುವುದಿಲ್ಲ. ಶಬ್ದದ ವೇಗ ಘನಗಳಲ್ಲಿ ಹೆಚ್ಚು ಶಬ್ದವನ್ನು ಉಂಟು ಮಾಡುತ್ತೆ. ಮಾನವನ ಶ್ರವಣ ಶಕ್ತಿ 20 ಹರ್ಟ್ಸಿಂದ 20,000 ಹರ್ಟ್ಸ್ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಶಬ್ದದ ಪ್ರಸಾರ ಎಂತಕ್ಕಂಥದ್ದು ಯಾವ ರೀತಿ ಆಗುತ್ತೆ ಅಂತ ಡೀಟೇಲ್ ಆಗಿ ನೀವು ನೋಡಿದ್ರಿ. ಈ ಒಂದು ಶಬ್ದದ ಪ್ರಸಾರವು ಯಾವುದೇ ಒಂದು ಮಾಧ್ಯಮದ ಅವಶ್ಯಕತೆ ಇದೆ ಅಂತ ಕೂಡ ಗೊತ್ತಾಯಿತು. ಹಾಗಾದರೆ ಘನ ದ್ರವ ಅನಿಲಗಳು ಆಗಿರ್ಬೋದು. ಯಾವುದೇ ಒಂದು ಮಾಧ್ಯಮ ಇಲ್ಲದೆ ಹೋದರೆ ಆ ಒಂದು ಶಬ್ದ ಎಂತಕ್ಕಂಥದ್ದು ನಮಗೆ ಕೇಳೋದಿಲ್ಲ. ಹಾಗಾಗಿ ಶಬ್ದದ ಆಕಾರ ಬಿಂದುವಿನಿಂದ ಬಿಂದುಗೆ ಕೇಳುಗನವರೆಗೆ ಮಾಧ್ಯಮದ ಮೂಲಕ ಏನಾಗುತ್ತೆ ಪ್ರಸಾರವಾಗುವಂಥದ್ದು. ಅಂದರೆ ಒಂದೊಂದು ಘನಗಳ ಮೂಲಕ ಕೂಡ ಶಬ್ದ ಉತ್ಪತ್ತಿ ಆದಾಗಿನಿಂದ ಶಬ್ದ ಯಾರು ಕೇಳಿಸ್ಕೊಳ್ತಾರೆ ಅಲ್ಲಿವರೆಗೂ ಏನಾಗುತ್ತೆ ಮಾಧ್ಯಮದ ಮೂಲಕ ಅದು ಪ್ರಸಾರವಾಗುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ವಸ್ತುವು ಕಂಪಿಸಿದಾಗ ತನ್ನ ಸುತ್ತಮುತ್ತಲಿನ ಮಾಧ್ಯಮದ ಕಣಗಳನ್ನು ಕಂಪಿಸುವಂತೆ ಮಾಡುತ್ತೆ. ಕಣಗಳು ಆಕಾರದಿಂದ ಕಿವಿಯವರೆಗೆ ಚಲಿಸಿ ಆ ಒಂದು ವಸ್ತುವಿನ ಸಂಪರ್ಕವಾದಾಗ ಮಾಧ್ಯಮದ ಕಣಗಳು ತನ್ನ ಸಮತೋಲನ ಸ್ಥಿತಿಯಿಂದ ಸ್ಥಾನಪಲ್ಲಟಗೊಂಡು ನಂತರ ಪಕ್ಕದ ಕಣಕ್ಕೆ ಬಲವನ್ನು ಇವು ತಾಕುತ್ತವೆ. ಇದೇ ರೀತಿಯಾಗಿ ಪಕ್ಕದಲ್ಲಿರುವಂಥ ಪ್ರತಿಯೊಂದು ಕಣಗಳಿಗೂ ಕೂಡ ಶಕ್ತಿಯನ್ನು ಆ ಒಂದು ಶಬ್ದವನ್ನು ತಲುಪುತ್ತಾ ಹೋಗಿ ಏನಾಗುತ್ತೆ ಅಂದರೆ ಶಬ್ದವು ಪ್ರಸಾರವಾಗುವುದನ್ನು ನಾವು ಗಮನಿಸ್ತೇವೆ. ವಸ್ತುವಿನೊಂದಿಗೆ ಸಂಪರ್ಕವಾಗಿರುವ ಮಾಧ್ಯಮದ ಕಣಗಳು ಈ ರೀತಿಯಾಗಿ ತಾಗ್ತವೆ. ಪಕ್ಕದ ಕಣವು ತನ್ನ ನಿಶ್ಚಲ ಸ್ಥಿತಿಯಿಂದ ಸ್ಥಾನಪಲ್ಲಟಗೊಂಡು ಪಕ್ಕದ ಸ್ಥಾನಪಲ್ಲಟಗೊಳಿಸಿದ ನಂತರ ಮೊದಲು ಕಣವು ತನ್ನ ಮೂಲ ಸ್ಥಾನದಿಂದ ಹಿಂದಿರುಗಿ ಪ್ರಕ್ರಿಯೆಯು ಮುಂದಕ್ಕೆ ಹಿಂದಕ್ಕೆ ಈ ರೀತಿಯಾಗಿ ಉಂಟಾಗುವಂಥ ಒಂದು ಕ್ರಿಯೆಗೆ ನಾವು ಶಬ್ದದ ಆಕಾರದೊಂದಿಗೆ ಉಂಟಾದ ಕ್ಷೋಭೆ ಅಥವಾ ಡಿಸ್ಟರ್ಬೆನ್ಸ್ ಅಂತ ಹೇಳಿ ಕರಿತೀವಿ. ನಾವು ಹಿಂದಿನ ಒಂದು ಸ್ಲೈಡ್ನಲ್ಲಿ ನೋಡಿದ್ವಿ. ಆ ಒಂದು ಗಾಳಿಯಲ್ಲಿ ಉಂಟಾಗುವಂತಹ ಕಾಂಪ್ರೆಷನ್ ಅಂದರೆ ವಿಕಸನ ಮತ್ತು ಸಂಕೋಚನ, ಗಾಳಿಯಲ್ಲಿ ಉಂಟಾಗುವಂಥ ವಿಕಸನ ಸಂಕೋಚನಕ್ಕೆ ನಾವು ಡಿಸ್ಟರ್ಬೆನ್ಸ್ ಅಂತ ಹೇಳಿ ಕರಿತೀವಿ. ಇದರಿಂದ ಏನಾಗುತ್ತೆ ಅಂದರೆ ವಸ್ತುವು ಚಲಿಸುವುದನ್ನು ನಾವು ನೋಡ್ತೀವಿ. ನಂತರ ಮಾಧ್ಯಮದಲ್ಲಿ ಕಣಗಳು ಚಲಿಸುವಂತೆ ಮಾಡಿದಾಗ ಮಾಧ್ಯಮದಲ್ಲಿ ಉಂಟಾದ ಕ್ಷೋಭೆಗೆ ತರಂಗ ಅಂತ ಹೇಳಿ ಕರಿತೀವಿ. ನಾವು ಈ ರೀತಿಯಾಗಿ
ಈ ರೀತಿಯಾಗಿ ವೇವ್ಸ್ಗಳು ಮೂವ್ ಆಗುತ್ತೆ. ಇದಕ್ಕೆ ನಾವು ತರಂಗ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಚಲನೆಯನ್ನು ಉಂಟಾಗಿ ತಾವಾಗಿ ಕಣಗಳು ಹಿಂದಕ್ಕೆ ಮುಂದಕ್ಕೆ ಚಲಿಸುವುದಿಲ್ಲ. ಯಾವುದೇ ರೀತಿಯಾದ ಮಾಧ್ಯಮವು ತಾವಾಗಿ ಚಲಿಸುವುದಿಲ್ಲ. ಅದಕ್ಕೆ ಯಾವುದೇ ಒಂದು ಬಾಹ್ಯವಾಗಿ ಏನು ಬೇಕಪ್ಪ ಅಂದರೆ ಫೋರ್ಸ್ ಬೇಕಾಗುತ್ತೆ. ಹಾಗಾಗಿ ಇದು ಮುಂದಕ್ಕೆ ಕೊಂಡೊಯ್ಯುತ್ತದೆ. ಈ ರೀತಿಯಾಗಿ ಶಬ್ದವು ಮಾಧ್ಯಮದಲ್ಲಿ ಪ್ರಸಾರವಾಗುವುದರಿಂದ ಅದನ್ನು ನಾವು ತರಂಗ ರೂಪ ಅಂತ ಹೇಳಿ ಕರಿತೀವಿ. ಅದನ್ನು ತರಂಗ ರೂಪ ಅಂತ ಹೇಳಿ ಕರಿತೀವಿ. ಇದಕ್ಕೆ ನಾವು ಯಾಂತ್ರಿಕ ತರಂಗಗಳು ಅಂಥೇಳಿ ಕರಿತೀವಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಶಬ್ದವು ಒಂದು ಯಾಂತ್ರಿಕ ತರಂಗವಾಗಿದೆ ಅಂತ. ಈ ಒಂದು ಯಾಂತ್ರಿಕ ತರಂಗದ ಮೂಲಕ ಶಬ್ದವು ಪ್ರಸಾರವಾಗುವುದನ್ನು ನಾವು ನೋಡಿರ್ತೀವಿ. ಈ ಒಂದು ಶಬ್ದವು ಯಾವ ರೀತಿಯಾಗಿ ಪ್ರಸಾರ ಆಗುತ್ತೆ ಅಂತ ನೋಡಿದರೆ, ಶಬ್ದದ ಪ್ರಸಾರಕ್ಕೆ ಗಾಳಿ ಒಂದು ಸಾಮಾನ್ಯ ಮಾಧ್ಯಮವಾಗಿರುತ್ತೆ. ಕಂಪಿಸುವ ವಸ್ತು ಮುಂದೆ ಹಿಂದೆ ಚಲಿಸಿದಾಗ ಗಾಳಿಯನ್ನು ತಳ್ಳಿ ಸಿಂಪೀಡಿಸಿ ಅಂದರೆ ಕಾಂಪ್ರೆಸ್ ಒತ್ತುತ್ತವೆ. ಒಂದಕ್ಕೊಂದು ಒತ್ತಿದಾಗ ಕಾಂಪ್ರೆಷನ್ ಆಗುತ್ತೆ, ಸಿಂಪೀಡನ ಆಗುತ್ತೆ. ಮತ್ತು ಹೆಚ್ಚು ಒತ್ತಡವಿರುವ ಭಾಗವನ್ನು ಇವು ಉಂಟು ಮಾಡುತ್ತೆ. ಈ ಭಾಗವನ್ನು ಸಿಂಪೀಡನ, ಕಾಂಪ್ರೆಷನ್, ಇದನ್ನು ಶಿಯಿಂದ ನಾವು ಗುರುತಿಸ್ತೀವಿ. ಅದೇ ರೀತಿ ಸಿಂಪಡಣೆಯು ಕಂಪಿಸುವ ವಸ್ತುವಿನ ದೂರ ಚಲಿಸಿದಾಗ, ಕಂಪಿಸುವ ವಸ್ತು ಹಿಂದಕ್ಕೆ ಚಲಿಸಿದಾಗ ಅಲ್ಲಿ ಕಡಿಮೆ ಒತ್ತಡ ಉಂಟಾಗುವುದಕ್ಕೆ ನಾವು ವಿರಳನ ಅಥವಾ ರೇರ್ಫ್ರಾಕ್ಷನ್ ಅಂತ ಹೇಳಿ ಕರಿತೀವಿ. ಈ ಒಂದು ಕಾಂಪ್ರೆಷನ್, ರೇರ್ಫ್ರಾಕ್ಷನ್ ಅಂತ ಹಿಂದಿನ ಒಂದು ಸ್ಲೈಡ್ನಲ್ಲಿ ನೀವು ಚಿತ್ರದ ಮೂಲಕ ನಾನು ತಿಳಿಸಿದ್ದೇನೆ. ಸೊ ಈ ಒಂದು ರೇರ್ಫ್ರಾಕ್ಷನ್ನಿಂದ ಕಂಪಿಸುವಂಥ ವಸ್ತು ಹಿಂದಕ್ಕೆ ಮುಂದಕ್ಕೆ ಚಲಿಸಿ ಅಲ್ಲಿ ಕಾಂಪ್ರೆಷನ್ನು ಮತ್ತು ರೇರ್ಫ್ರಾಕ್ಷನ್ ಎರಡೂ ಕೂಡ ಉಂಟಾಗಿ ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಶಬ್ದದ ಒಂದು ಶಕ್ತಿ ಏನಾಗ್ತದೆ ಅಂದರೆ ಮುಂದೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಶಬ್ದದ ತರಂಗಗಳು ಮಾಧ್ಯಮದಲ್ಲಿ ಪ್ರಸಾರವಾಗುವಂತೆ ಮಾಡುತ್ತವೆ. ಸಿಂಪೀಡನ ಶಕ್ತಿಯುತ ಒತ್ತಡದಿಂದ ವಿರಳನಗಳು ಕಡಿಮೆ ಒತ್ತಡವಿರುವ ಪ್ರದೇಶವಾಗಿರುತ್ತದೆ. ಒತ್ತಡವೆಂಬುದು ನಿರ್ದಿಷ್ಟ ಪರಿಮಾಣದ ಮಾಧ್ಯಮದ ಕಣಗಳ ಸಂಖ್ಯೆಯಾಗಿರುತ್ತದೆ. ಮಾಧ್ಯಮಗಳಲ್ಲಿ ಕಣಗಳ ಸಾಂದ್ರತೆ ಹೆಚ್ಚಿದ್ದರೆ ಅದು ಹೆಚ್ಚಿನ ಒತ್ತಡವನ್ನು ಉಂಟು ಮಾಡುತ್ತೆ. ಅದೇ ರೀತಿಯಾಗಿ ಮಾಧ್ಯಮದ ಕಣಗಳು ಕಡಿಮೆ ಸಾಂದ್ರತೆಯನ್ನು ಹೊಂದಿದರೆ ಕಡಿಮೆ ಒತ್ತಡವನ್ನು ಉಂಟು ಮಾಡುತ್ತೆ. ಈ ರೀತಿಯಾಗಿ ಈ ಒತ್ತಡ, ಕಾಂಪ್ರೆಷನು, ರೇರ್ಫ್ರಾಕ್ಷನ್ ಇವುಗಳೆಲ್ಲ ಒಂದು ಪರಿಣಾಮವಾಗಿ ಶಬ್ದ ಒಂದು ಪ್ರಸಾರವಾಗುವುದನ್ನು ನಾವು ಶಬ್ದ ತರಂಗಗಳು ಯಾವಾಗಲೂ ನೀಳ ಆಗಿರ್ತವೆ. ನೀಳ ತರಂಗಗಳು ಅಂದರೆ ಏನು ಅಂತ ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ಇಲ್ಲಿ ಗಮನಿಸೋಣ. ಇಲ್ಲಿ ಒಂದು ಸ್ಪ್ರಿಂಗ್ ಇದೆ. ಈ ಒಂದು ಸ್ಪ್ರಿಂಗನ್ನು ಎರಡೂ ಕಡೆಗೂ ನಾವು ಈ ರೀತಿಯಾಗಿ ಎಕ್ಸ್ಪಾನ್ಷನ್ ಮಾಡಿದಾಗ, ಜಗ್ಗಿದಾಗ ಅಲ್ಲೇನಾಗುತ್ತೆ ಅಂದರೆ ಈ ರೀತಿಯಾಗಿ ನಮಗೆ ಡಿಸೈನ್ ಕಾಣುತ್ತೆ. ಸೊ ಇವಾಗ ನಂತರ ಏನು ಮಾಡಬೇಕಪ್ಪ ಅಂದರೆ ಒಂದು ಕಡೆಗೆ ಮುಂದಕ್ಕೆ ಹಿಂದಕ್ಕೆ ತಳ್ತಾ ಬರಬೇಕು. ಆವಾಗ ಒಂದು ಮಾಧ್ಯಮದಲ್ಲಿ ಸ್ವಲ್ಪ ಪ್ರಮಾಣ ಕಾಂಪ್ರೆಷನ್ ಆಗಿರೋದನ್ನು ನಾವು ಕಾಣ್ತೀವಿ. ಅದೇ ರೀತಿ ಕೆಲವೊಂದು ಮಧ್ಯದಲ್ಲಿ ಸಡಿಲವಾಗಿರೋದನ್ನು ಕೂಡ ನಾವು ಕಾಣ್ತೀವಿ. ಇದಕ್ಕೆ ರೇರ್ಫ್ರಾಕ್ಷನ್ ಅಂತೇಳಿ ಕರಿತೀವಿ, ವಿರಳನ ಅಂತೇಳಿ ಕರಿತೀವಿ. ಈ ರೀತಿಯಾಗಿ ವಸ್ತುವನ್ನು ಹಿಂದಕ್ಕೆ ಮುಂದಕ್ಕೆ ಚಲಿಸಿದಾಗ ಇಲ್ಲಿ ಯಾವ ರೀತಿಯಾಗಿ ಈ ಒಂದು ಸ್ಪ್ರಿಂಗ್ ಉತ್ಪತ್ತಿ ಆಗ್ತಾ ಇದೆಯಲ್ಲ, ನಮಗೆ ಕಣ್ಣಿಗೆ ಕಾಣದೇ ಇರುವಂತಹ ಗಾಳಿಯಲ್ಲಿರುವಂತಹ ಕಣಗಳು ಕೂಡ ಇದೇ ರೀತಿಯಾಗಿ ಶಬ್ದವನ್ನು ಉತ್ಪತ್ತಿ ಮಾಡ್ತವೆ. ಹಾಗಾಗಿ ಈ ಶಬ್ದವು ನೀಳ ತರಂಗಗಳಾಗಿವೆ ಅಂಥೇಳಿ ನಾವಿಲ್ಲಿ ಹೇಳ್ಬೋದು. ಇಲ್ಲಿ ಸ್ಪಷ್ಟವಾಗಿ ಡೆಫಿನೇಷನ್ನು ಕೂಡ ಕೊಟ್ಟಿದ್ದಾರೆ. ನೀಳ ತರಂಗಗಳು ಅಂತಂದರೆ ಏನು ಅಂತ. ಸುರುಳಿಗಳು ತುಂಬ ಹತ್ತಿರವಿರುವ ಪ್ರದೇಶವನ್ನು ಸಿಂಪೀಡನಗಳು, ಸುರುಳಿಗಳು ತುಂಬ ವಿರಳವಾಗಿರುವಂತಹ ಪ್ರದೇಶವನ್ನು ವಿರಳನಗಳು. ಒಂದು ಮಾಧ್ಯಮದಲ್ಲಿ ಶಬ್ದವು ಸಿಂಪೀಡನಗಳು ಮತ್ತು ವಿರಳನಗಳ ಸರಣಿಯೊಂದಿಗೆ ಪ್ರಸಾರವಾಗುತ್ತವೆ ಎಂಬುದು ನಿಮಗೆ ಈಗಾಗಲೇ ಗೊತ್ತಿದೆ. ಈಗ ಸ್ಪ್ರಿಂಗ್ನ ಕ್ಷೋಭೆಯ ಪ್ರಸರಣೆಯನ್ನು ಮಾಧ್ಯಮದಲ್ಲಿ ಶಬ್ದದ ಪ್ರಸರಣೆಯೊಂದಿಗೆ ಹೋಲಿಸಿದಾಗ ಈ ತರಂಗಗಳನ್ನು ನಾವು ನೀಳ ತರಂಗಗಳು ಅಂತ ಹೇಳಿ ಕರಿತೀವಿ. ನೀಳ ತರಂಗಗಳು ಸ್ಪಷ್ಟವಾಗಿ ನೀವು ಡೆಫಿನೇಷನನ್ನು ಬರೀಬೇಕಾದ್ರೆ, ಶಬ್ದದ ತರಂಗಗಳು ಸಿಂಪೀಡನ ಮತ್ತು ವಿರಳನ, ತುಂಬ ಹತ್ತಿರದ ಪ್ರದೇಶಗಳನ್ನು ನಾವು ಸಿಂಪೀಡನ, ದೂರದ ಪ್ರದೇಶಗಳನ್ನು ವಿರಳನ ಸರಣಿಗಳು ಅಂತೇಳಿ ಕರಿತೀವಿ. ಈ ರೀತಿಯಾಗಿ ವಿರಳನದಿಂದ ಉಂಟಾಗುವಂಥ ಪ್ರಸರಣೆಯನ್ನು ನಾವು ನೀಳ ತರಂಗಗಳು ಅಂತೇಳಿ ಕರಿತೀವಿ. ಈ ತರಂಗಗಳನ್ನು ಮಾಧ್ಯಮದ ಕಣಗಳು ಕ್ಷೋಭೆಯು ಪ್ರಸಾರವಾಗುವ ದಿಕ್ಕಿಗೆ ಸಮಾನಾಂತರ ದಿಕ್ಕಿನಲ್ಲಿ ಚಲಿಸುತ್ತದೆ. ಈ ಕಣಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸುವುದಿಲ್ಲ, ಆದರೆ ನಮ್ಮ ನಿಶ್ಚಲ ಸ್ಥಿತಿಯಿಂದ ಹಿಂದಕ್ಕೆ ಮುಂದಕ್ಕೆ ಆಂದೋಲನಗೊಳಿಸಿದಾಗ ಈ ಶಬ್ದದ ತರಂಗಗಳು ಪ್ರಸಾರವಾಗುತ್ತವೆ. ಆದ್ದರಿಂದ ಶಬ್ದದ ತರಂಗಗಳು ನೀಳ ತರಂಗಗಳು ಅಂತೇಳಿ ನಾವಿಲ್ಲಿ ಹೇಳ್ಬೋದು. ಇಲ್ಲಿ ಮತ್ತೊಂದು ವಿಧದ
ಅಡ್ಡ ತರಂಗ ಅಂತೇಳಿ ಕರಿತೀವಿ. ಈ ಅಡ್ಡ ತರಂಗದಲ್ಲಿ ಕಣಗಳು ಪ್ರಸರಣೆ ನೇರ ಆಂದೋಲನವಾಗಿರುತ್ತೆ. ಅಂದರೆ ಈ ರೀತಿಯಾಗಿ ನಾವು ಈ ಒಂದು ವೇವ್ಲೆಂತ್ ತರಂಗಗಳು ಯಾವಾಗಲೂ ನೀಳವಾಗಿರ್ತವೆ. ಸೊ ಹಿಂದಿನ ಒಂದು ಸ್ಲೈಡ್ನಲ್ಲಿ ಸ್ವಲ್ಪ ಗ್ರಾಮರ್ ಮಿಸ್ಟೇಕ್ ಆಗಿರೋದ್ರಿಂದ ಡೀಟೇಲ್ ಆಗಿ ನಾವು ಈ ಟೆಕ್ಸ್ಟ್ ಬುಕ್ಕನ್ನು ರೀಡ್ ಮಾಡ್ತಾ ಇದ್ದೀವಿ. ಸೊ ಶಬ್ದದ ತರಂಗಗಳು ಯಾವಾಗಲೂ ಏನಾಗಿರ್ತವೆ? ನೀಳ ತರಂಗಗಳು. ನೀಳ ತರಂಗಗಳು ಅಂತಂದರೆ ಏನು ಅಂತ ನೋಡೋದಾದರೆ, ಇಲ್ಲಿ ಈ ಚಿತ್ರವನ್ನು ನಾವು ಈಗ ಗಮನಿಸಿದಾಗ ಈ ಒಂದು ಚಿತ್ರದಲ್ಲಿ ಒಂದು ಸ್ಪ್ರಿಂಗನ್ನು ಎರಡು ಕಡೆಗೆ ನಾವು ಏಕಕಾಲಕ್ಕೆ ಈ ರೀತಿಯಾಗಿ ಸ್ಟ್ರೆಚ್ ಮಾಡಿದಾಗ ಈ ರೀತಿಯಾಗಿ ಸ್ಪ್ರಿಂಗ್ ಏನಾಗುತ್ತೆ, ಒಂದೇ ರೀತಿಯಾಗಿ ವೇವ್ಸ್ ಫಾರ್ಮೇಷನ್ ಆಗಿರೋದನ್ನು ನಾವು ಕಾಣ್ತೀವಿ. ಅದರ ಬದಲಿಗೆ ನಾವೀಗೇನು ಮಾಡಬೇಕು, ಒಂದೇ ಸೈಡ್ಗೆ ಹಿಂದಕ್ಕೆ ಮುಂದಕ್ಕೆ ಸ್ವಲ್ಪ ತಳ್ಳಿದಾಗ ಕಾಂಪ್ರೆಕ್ಷನು, ರೇಟ್ ಫ್ರ್ಯಾಕ್ಷನು, ಕಾಂಪ್ರೆಷನು, ರೇಟ್ ಫ್ರ್ಯಾಕ್ಷನು, ಕಾಂಪ್ರೆಷನ್, ರೇಟ್ ಫ್ರ್ಯಾಕ್ಷನ್, ಕಾಂಪ್ರೆಷನ್, ರೇಟ್ ಫ್ರ್ಯಾಕ್ಷನ್, ಈ ರೀತಿಯಾಗಿ ನಾವು ವೇವ್ಸ್ಗಳು ಹೋಗೋದನ್ನು ಕಾಣ್ತೀವಿ. ಸೊ ಕಾಂಪ್ರೆಕ್ಷನ್ ಅಂದರೆ ಸಿಂಪೀಡನ್, ಒತ್ತೊತ್ತಾಗಿರುವುದು. ವೇವ್ಸ್ಗಳು ಒತ್ತೊತ್ತಾಗಿರೋದಕ್ಕೆ ಸಿಂಪೀಡನ್ಗಳು ಅಥವಾ ಕಾಂಪ್ರೆಷನ್ ಅಂತ ಹೇಳಿ ಕರಿತೀವಿ. ರೇಟ್ ಫ್ರ್ಯಾಕ್ಷನ್ ಅಂದರೆ ಸುರುಳಿಗಳು ವಿರಳವಾಗಿರುವಂಥದ್ದಕ್ಕೆ ನಾವು ರೇಟ್ ಫ್ರ್ಯಾಕ್ಷನ್ ಅಂತ ಹೇಳಿ ಕರಿತೀವಿ. ಈಗ ಮಾಧ್ಯಮದಲ್ಲಿ ಶಬ್ದವು ಸಿಂಪೀಡನಗಳು ಮತ್ತು ವಿರಳನಗಳ ಸರಣಿಯೊಂದಿಗೆ ಸ್ವಲ್ಪ ಕಾಂಪ್ರೆಷನ್ ಅದಕ್ಕೆ ಸ್ವಲ್ಪ ರೇಟ್ ಫ್ರ್ಯಾಕ್ಷನು, ಕಾಂಪ್ರೆಷನ್ನು, ರೇಟ್ ಫ್ರ್ಯಾಕ್ಷನು, ಕಾಂಪ್ರೆಷನ್ನು, ರೇಟ್ ಫ್ರ್ಯಾಕ್ಷನು, ಈ ರೀತಿಯಾಗಿ ಏನಾಗುತ್ತೆ ಅಂದರೆ ಶಬ್ದದ ಮಾಧ್ಯಮದೊಂದಿಗೆ ಪ್ರಸಾರ ಆಗುತ್ತೆ. ಈಗ ಇಲ್ಲಿ ಉಂಟಾಗಿರುವಂತಹ ಈ ಒಂದು ಕಾಂಪ್ರೆಷನು, ರೇಟ್ ಫ್ರ್ಯಾಕ್ಷನು, ಸಿಂಪೀಡನ ಮತ್ತು ವಿರಳಗಳ ಸರಣಿಗಳ ಒಂದು ಹೋಲಿಕೆಯನ್ನು ನಾವು ನೀಳ ತರಂಗ ಅಂಥೇಳಿ ಕರಿತೀವಿ. ಈ ತರಂಗಗಳಲ್ಲಿ ಮಾಧ್ಯಮದ ಕಣಗಳು ಶೋಭೆಯನ್ನು ಪ್ರಸಾರವಾಗುವ ದಿಕ್ಕಿಗೆ ಸಮಾನಾಂತರವಾಗಿ ಚಲಿಸುತ್ತೆ. ಹಾಗಾಗಿ ಇಲ್ಲಿ ಕಣಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸುವುದಿಲ್ಲ. ಇವು ನಿಶ್ಚಲ ಸ್ಥಿತಿಯಲ್ಲಿ ಹಿಂದಕ್ಕೆ ಮುಂದಕ್ಕೆ ಚಲಿಸುವುದನ್ನು ನಾವು ಗಮನಿಸ್ತೀವಿ. ಇವುಗಳಿಗೆ ನಾವು ನೀಲ ತರಂಗಗಳು ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಇನ್ನೊಂದು ರೀತಿಯ ತರಂಗಗಳು ಕೂಡ ಇದ್ದಾವೆ. ಅವುಗಳಿಗೆ ನಾವು ಅಡ್ಡ ತರಂಗಗಳು ಅಂತ ಹೇಳಿ ಕರಿತೀವಿ. ಅಡ್ಡ ತರಂಗ ಅಂದರೆ ಇನ್ನೊಂದು ರೀತಿಯಾದ ತರಂಗ. ಇದು ಅಡ್ಡ ತರಂಗಗಳಲ್ಲಿ ಕಣಗಳು ಪ್ರಸಾರವಾಗುವ ನೇರದಲ್ಲಿ ಆಂದೋಲನ ಆಗುತ್ತೆ. ಈಗ ನಾವು ನೀಳ ತರಂಗಗಳು ಅಂದರೆ ಈ ರೀತಿಯಾಗಿ ವೈಬ್ರೇಟ್ ಆಗುವುದನ್ನು ನೋಡಿದ್ವಿ. ಹಾಗಾದರೆ ಅಡ್ಡ ತರಂಗಗಳು ಅಂತಂದರೆ ಅವು ಇದೇ ರೀತಿಯಾಗಿರುತ್ತೆ. ಈಗ ಇದು ಏನಾಗಿತ್ತು ಅಂದರೆ ಇದು ಅಡ್ಡಲಾಗಿತ್ತು. ಹಾಗಾಗಿ ಇಲ್ಲಿ ಈ ಒಂದು ಎಕ್ಸ್ ಆಕ್ಸಿಸ್ಗೆ ಲಂಬವಾಗಿ ಚಲಿಸುವುದರಿಂದ ಈ ರೀತಿಯಾಗಿ ಅಡ್ಡಾಡಿಕೆ ಚಲಿಸುತ್ತೆ. ಇದಕ್ಕೆ ನಾವು ಅಡ್ಡ ತರಂಗಗಳು ಅಂತೇಳಿ ಕರಿತೀವಿ. ಈ ಒಂದು ಅಡ್ಡ ತರಂಗಗಳು ಕಣಗಳು ತರಂಗ ಪ್ರಸರಣ ನೇರದಲ್ಲಿ ಆಂದೋಲನಗೊಳ್ಳದೆ ಮೂಲ ಸ್ಥಾನದಿಂದ ಮೇಲಕ್ಕೆ ಕೆಳಕ್ಕೆ ಚಲಿಸುತ್ತವೆ. ಆದ್ದರಿಂದ ಅಡ್ಡ ತರಂಗದಲ್ಲಿ ಪ್ರತಿ ಕಣಗಳು ಮಾಧ್ಯಮದಲ್ಲಿ ತರಂಗದ ಪ್ರಸರಣ ದಿಕ್ಕಿಗೆ ಲಂಬ ದಿಕ್ಕಿನಲ್ಲಿ ಮತ್ತು ಮೂಲ ಸ್ಥಾನದಲ್ಲಿ ಇದು ಚಲಿಸುತ್ತೆ. ಬೆಳಕು ಕೂಡ ಒಂದು ಅಡ್ಡ ತರಂಗ ಆಗಿರುತ್ತೆ. ಆಂದೋಲನ ಮಾಧ್ಯಮ ಕಣಗಳು ಕೂಡ ಮಾಧ್ಯಮದ ಒತ್ತಡದ ಮತ್ತು ಸಾಂದ್ರತೆ ಉಂಟಾದಾಗೆಲ್ಲ ಅಡ್ಡ ಮತ್ತು ನೀಳ ತರಂಗಗಳನ್ನು ನಾವು ಕಾಣ್ತೀವಿ. ಹಾಗಾಗಿ ಶಬ್ದಕ್ಕೆ ನಾವು ಆದ್ದರಿಂದ ಇದು ಯಾಂತ್ರಿಕ ತರಂಗವಲ್ಲ ಅಂಥೇಳಿ ನಾವಿಲ್ಲಿ ಹೇಳ್ತೀವಿ. ಹಾಗಾಗಿ ಇಲ್ಲಿ ನಾವು ಕಂಡುಬರುವಂಥ ನೀಳ ತರಂಗಗಳು ಮಾತ್ರ ಯಾಂತ್ರಿಕ ತರಂಗಗಳು, ಅಡ್ಡ ತರಂಗಗಳು ಏನಾಗಿರುವುದಿಲ್ಲ, ಯಾಂತ್ರಿಕ ತರಂಗಗಳು ಆಗಿರೋದಿಲ್ಲ. ನೆಕ್ಸ್ಟು ಈಗ ಶಬ್ದ ಯಾವ ರೀತಿಯಾಗಿ ಪ್ರಸಾರ ಆಗುತ್ತೆ, ಶಬ್ದದಲ್ಲಿ ಬರುವಂಥ ನೀಳ ತರಂಗಗಳು ಯಾವ ರೀತಿಯಾಗಿದ್ದವು ಅಂತ ನಾವು ನೋಡಿದ್ವಿ ಡೀಟೇಲಾಗಿ. ಈಗ ಶಬ್ದದ ತರಂಗದ ಗುಣಲಕ್ಷಣಗಳು ಯಾವ ರೀತಿಯಾಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಈ ಒಂದು ಶಬ್ದದ ತರಂಗಗಳ ಗುಣಲಕ್ಷಣಗಳು ಏನಾಗಿರ್ತವೆ ಅಂದರೆ, ಶಬ್ದದ ತರಂಗಗಳು ಫ್ರೀಕ್ವೆನ್ಸಿಯನ್ನು ಹೊಂದಿರ್ತವೆ. ಫ್ರೀಕ್ವೆನ್ಸಿ ಅಂದರೆ ಆವೃತ್ತಿಯನ್ನು ಹೊಂದಿರುತ್ತವೆ, ಆ್ಯಂಪ್ಲಿಟ್ಯೂಡನ್ನು ಹೊಂದಿರುತ್ತೆ, ಸ್ಪೀಡನ್ನು ಕೂಡ ಇದು ಒಳಗೊಂಡಿರುತ್ತೆ. ಇವೆಲ್ಲ ಗುಣಲಕ್ಷಣಗಳನ್ನು ಈ ಶಬ್ದದ ತರಂಗಗಳು ಹೊಂದಿರ್ತವೆ. ಹಾಗಾದರೆ ಆವೃತ್ತಿ ಅಂದ್ರೇನು, ಪಾರ ಅಂದ್ರೇನು, ಜವ ಅಂದ್ರೇನು, ಡೀಟೇಲಾಗಿ ನಾವೀಗ ನೋಡ್ತಾ ಹೋಗೋಣ. ಶಬ್ದ ತರಂಗವು ಒಂದು ಮಾಧ್ಯಮದಲ್ಲಿ ಚಲಿಸುತ್ತಿರುವಾಗ ಸಾಂದ್ರತೆ, ಒತ್ತಡಗಳು ಹೇಗೆ ಬದಲಾಗುತ್ತವೆ ಎಂಬುದನ್ನು ರೇಖಾಚಿತ್ರದಲ್ಲಿ ನಾವು ಆಲ್ರೆಡಿ ನೋಡಿದ್ವಿ. ಹಾಗಾದರೆ ಈ ಒಂದು ದೂರದಲ್ಲಿ ಹೆಚ್ಚು ಕಡಿಮೆ ಸರಾಸರಿ ಸಾಂದ್ರತೆ ಮತ್ತು ಒತ್ತಡಗಳ ಬೆಲೆಯಲ್ಲಿ ಬದಲಾವಣೆ ಆದಂತೆ ಶಬ್ದದ ತರಂಗವು ಮಾಧ್ಯಮದಲ್ಲಿ ಚಲಿಸುವಾಗ ಸಾಂದ್ರತೆ ಮತ್ತು ಒತ್ತಡಗಳ ವ್ಯಯದ ಕ್ರಮವಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಉಂಟಾಗುವುದನ್ನು ನಾವು ನೋಡ್ತೀವಿ. ಇನ್ನು ಕೆಳಗಡೆ ಬರುವಂಥ ಕೆಲವೊಂದಿಷ್ಟು ಡಯಾಗ್ರಾಮ್ಸ್ಗಳಿದ್ದಾವೆ. ಅವುಗಳ ಬೇಸ್ ಮೇಲೆ ನಾವು ಪಾರ, ಆಂಪ್ಲಿಟ್ಯೂಡ್ ಅಂದರೆ ಏನು, ಫ್ರೀಕ್ವೆನ್ಸಿ ಅಂದರೆ ಏನು, ಮತ್ತು ಇಲ್ಲಿ ಬರುವಂತಹ ಒಂದು ಶಬ್ದ ತರಂಗದ ಇನ್ನೊಂದು ಗುಣಲಕ್ಷಣ ಸ್ಪೀಡ್. ಈ 3 ಗುಣಲಕ್ಷಣದ ಬಗ್ಗೆ ನಾವು ನೋಡ್ತಾ ಹೋಗೋಣ.
ಸಿಂಪೀಡನ ಅಂತಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ, ಒಟ್ಟಿಗೆ ಸೇರಿರುವ ಪ್ರದೇಶಗಳನ್ನ ನಾವು ಸಿಂಪೀಡನ ಅಂತ ಹೇಳಿ ಕರಿತೀವಿ. ಮೇಲ್ಭಾಗದಲ್ಲಿ ತಿರುವುಗಳಲ್ಲಿ ತೋರಿಸಿರುವ ಹಾಗೆ ಮೇಲ್ತುದಿಯ ಗರಿಷ್ಠ ಸಿಂಪಡನಾ ಭಾಗ ಪ್ರತಿನಿಧಿಸುತ್ತೆ. ಸಾಂದ್ರತೆ ಮತ್ತು ಒತ್ತಡಗಳು ಹೆಚ್ಚಾಗಿರುವ ಪ್ರದೇಶಗಳಿಗೆ ನಾವು ಸಿಂಪೀಡನಗಳು ಅಂತ ಹೇಳಿ ಕರಿತೀವಿ. ಕಣಗಳು ಅತ್ಯಂತ ಕಡಿಮೆ ಇರುವಂಥ ಪ್ರದೇಶಗಳಿಗೆ ನಾವು ವಿರಳನ ಅಂತೇಳಿ ಕರಿತೀವಿ. ಇಲ್ಲಿ ಕೆಳಗಡೆ ಒಂದು ಚಿತ್ರವನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ಒಂದು ಚಿತ್ರದಲ್ಲಿ ಇಲ್ಲಿ ಒತ್ತೊತ್ತಾಗಿ ಅಣುಗಳು ಜೋಡಣೆ ಆಗಿರ್ತವಲ್ಲ, ಇವುಗಳಿಗೆ ನಾವು ಏನಂತ ಕರಿತೀವಪ್ಪ ಅಂದರೆ ಸಿಂಪೀಡನ ಅಂತ ಕರಿತೀವಿ. ಕಣಗಳು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇಲ್ಲಿ ಜೋಡಣೆ ಆಗಿರ್ತಾವಲ್ಲ, ಇವುಗಳಿಗೆ ನಾವು ಸಿಂಪೀಡನ ಅಥವಾ ರೇಟ್ ಫ್ರ್ಯಾಕ್ಷನ್ ಅಂತೇಳಿ ಕರಿತೀವಿ. ಹೀಗಾಗಿ ಈ ಒಂದು ವಾತಾವರಣದಲ್ಲಿರುವಂತಹ ಶಬ್ದದ ಒಂದು ಒತ್ತಡದಿಂದಾಗಿ ಈ ಒಂದು ಪ್ರದೇಶದಲ್ಲಿ ಕಂಪ್ರೆಷನ್ ರೇಟ್ ಫ್ರ್ಯಾಕ್ಷನ್ ಉಂಟಾಗುತ್ತೆ ಅಂಥೇಳಿ ನಾವಿಲ್ಲಿ ಹೇಳ್ಬೋದು. ಹಾಗಾಗಿ ಇಲ್ಲಿ ನಾವು ಚಿತ್ರದಲ್ಲಿ ಏನು ನೋಡಿದ್ವಿ ಅಂದರೆ, ಈ ಒಂದು ಚಿತ್ರದಲ್ಲಿ ಯಾವಾಗ ಸಿಂಪೀಡನಗೊಂಡಿರುತ್ತೆ ಈ ಶಬ್ದದ ತರಂಗವು, ಯಾವಾಗ ಸಿಂಪೀಡನ ಕಾಂಪ್ರೆಷನ್ ಆಗಿರುತ್ತೆ ಆವಾಗ ವೇವ್ಸ್ ಯಾವಾಗಲೂ ಹೈ ಪೀಕ್ನಲ್ಲಿರುತ್ತೆ. ಇದಕ್ಕೆ ನಾವು ಕಾಂಪ್ರೆಷನ್ ಅಂತ ಹೇಳಿ ಕರಿತೀವಿ. ನಂತರ ಯಾವಾಗ ವಿರಳನ ಪ್ರದೇಶ ಇರುತ್ತೆ, ಇಲ್ಲಿ ಈ ರೀತಿಯಾಗಿ ತಗ್ಗಾದ ಪ್ರದೇಶಗಳನ್ನು ನಾವು ನೋಡ್ತೀವಿ. ಉಬ್ಬಾಗಿರುವಂಥ ಪ್ರದೇಶಗಳಿಗೆ ಉಬ್ಬು ಅಂತ ಹೇಳಿ ಕರಿತೀವಿ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಕ್ರಸ್ಟ್ ಅಂತ ಹೇಳಿ ಕರಿತೀವಿ. ತಗ್ಗಾದ ಪ್ರದೇಶಗಳಿಗೆ ನಾವು ಏನಂತ ಕರಿತೀವಿ, ತಗ್ಗು. ಇದಕ್ಕೆ ನಾವು ಡ್ರಫ್ ಅಂತ ಹೇಳಿ ಕರಿತೀವಿ. ಇದೊಂದು ಡಯಾಗ್ರಾಮನ್ನು ನೀವು ನೆನಪಿಟ್ಕೋಬೋದು. ಇದರಲ್ಲಿ ಇರುವಂತಹ ಈ ಎಕ್ಸ್ ಎಕ್ಸಿಸ್ ಏನಿದೆ ಇದಕ್ಕೆ ಮೂಲ ಸ್ಥಾನ ಅಂತೇಳಿ ಕರಿತೀವಿ. ಈ ಮೂಲ ಸ್ಥಾನದಿಂದ ಈ ಒಂದು ವೇವ್ಸ್ ಎಷ್ಟು ಎತ್ತರಕ್ಕೆ ಹೋಗಿದೆ, ಎಷ್ಟು ಕೆಳಗಡೆ ಹೋಗಿದೆ, ಇದರ ಆಧಾರದ ಮೇಲೆ ನಾವು ಡಿಸ್ಪ್ಲೇಸ್ಮೆಂಟನ್ನು ಅಳಿತೀವಿ. ಇಲ್ಲಿ ಲ್ಯಾಂಬ್ಡಾ ಅಂತೇಳಿ ಕೊಟ್ಟಿದ್ದಾರೆ. ಇದಕ್ಕೆ ನಾವು ತರಂಗ ದೂರ ಅಂಥೇಳಿ ಕರಿತೀವಿ. ಅಂತಂದರೆ ಈ ಒಂದು ವೇವ್ಸ್ ಏನಿದೆ ಒಟ್ಟು ಚಲಿಸಿದ ಮೂಲ ಸ್ಥಾನದಿಂದ ಎಷ್ಟು ಎತ್ತರಕ್ಕೆ ಹೋಗಿದೆ ಅಷ್ಟೇ ಸಮವಾಗಿ ಕೆಳಭಾಗಕ್ಕೂ ಕೂಡ ಬರುತ್ತೆ. ಇದಕ್ಕೆ ನಾವು ಆ್ಯಂಪ್ಲಿಟ್ಯೂಡ್ ಅಂತ ಹೇಳಿ ಕರಿತೀವಿ. ಸೊ ಇದರ ಪರ್ಟಿಕ್ಯುಲರ್ ಆಗಿರುವಂಥ ಡೆಫಿನೇಷನ್ಗಳು ಏನಿದ್ದಾವೆ ಅಂತ ನೋಡ್ತಾ ಹೋಗೋಣ. 2 ಕ್ರಮಾನುಗತ ಸಿಂಪೀಡನಗಳು ಅಥವಾ 2 ಕ್ರಮಾನುಗತ ವಿರಳನಗಳ ನಡುವಿನ ದೂರವನ್ನು ನಾವು ತರಂಗ ದೂರ ಅಂತ ಹೇಳಿ ಕರಿತೀವಿ. ಅಂದರೆ ಯಾವುದಾದ್ರೂ 2 ಕ್ರಮಾನುಗತ ಸಿಂಪೀಡನ, ಅಂದರೆ ಇದು ಒಂದು ಸಿಂಪೀಡನ, ಇದು ಒಂದು ಸಿಂಪೀಡನ, ಇವುಗಳ ನಡುವೆ ಇರುವಂಥ ದೂರವನ್ನು ನಾವು ತರಂಗ ದೂರ ಅಂತೇಳಿ ಕರಿತೀವಿ. ಅಥವಾ ಇದು ಒಂದು ಸಿಂಪೀಡನ ವಿರಳನ, ಇದು ಒಂದು ಸಿಂಪೀಡನ, ಯಾವುದೇ 2 ಕ್ರಮಾನುಗತ ಸಿಂಪೀಡನ, ಯಾವುದೇ 2 ಕ್ರಮಾನುಗತ ವಿರಳಗಳ ನಡುವಿನ ದೂರವನ್ನು ನಾವು ಏನಂತ ಕರಿತೀವಿ, ತರಂಗ ದೂರ. ಇದನ್ನು ನಾವು ಯಾವ ಒಂದು ಅಕ್ಷರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಪ್ಪ ಅಂದರೆ ಲ್ಯಾಂಬ್ಡಾ ಎನ್ನುವಂಥ ಅಕ್ಷರದಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಈಗ 2 ಸಿಂಪೀಡನಗಳ ನಡುವಿನ ದೂರಕ್ಕೆ ನಾವು ತರಂಗ ದೂರ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನಿಮಗೆ ಇದು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ತರಂಗ ದೂರವನ್ನು ಸಾಮಾನ್ಯವಾಗಿ ಗ್ರೀಕ್ ಅಕ್ಷರದ ಲ್ಯಾಂಬ್ಡಾದಿಂದ ಸೂಚಿಸಲಾಗುತ್ತೆ. ಇದನ್ನು ಅಂತಾರಾಷ್ಟ್ರೀಯ ಕಮಾನ ಮೀಟರಲ್ಲಿ ಅಳಿತಾರೆ. ಸೊ ಈ ಒಂದು ಇನ್ನು ಸೈಂಟಿಸ್ಟನ ಬಗ್ಗೆ ನಾವು ಇಲ್ಲಿ ಪರಿಚಯವನ್ನು ಮಾಡ್ಕೊಳ್ಳೋಣ. ಇವರು ಹರ್ಡ್ಜ್ ಅಂತ ಹೇಳಿ ಕರೀತಾರೆ. ಹೆನ್ರಿಚ್ ರೊನಾಲ್ಡ್ ಹರ್ಡ್ಜ್ ಅಂತ ಹೇಳಿ 1857 ಫೆಬ್ರವರಿ 22ರಂದು ಜರ್ಮನಿಯ ಹ್ಯಾಂಬರ್ಗ್ನಲ್ಲಿ ಜನಿಸಿ ಬರ್ಲಿನ್ ವಿಶ್ವವಿದ್ಯಾಲಯದಿಂದ ಶಿಕ್ಷಣವನ್ನು ಪಡೆದು ಅವರು ಪ್ರಯೋಗಗಳಿಂದ ಜೆ.ಸಿ. ಮ್ಯಾಕ್ಸ್ ಮುಲ್ಲರ್ಸ್ ಅವರ ವಿದ್ಯುತ್ಕಾಂತೀಯ ಸಿದ್ಧಾಂತವನ್ನು ದೃಢಪಡಿಸಿದರು. ಜೊತೆಗೆ ಭವಿಷ್ಯದ ಅನ್ವೇಷಣೆಗಳಾದ ರೇಡಿಯೋ, ಟೆಲಿಫೋನ್, ಟೆಲಿಗ್ರಾಮ್ ಮತ್ತು ಟೆಲಿವಿಷನ್ಗಳಿಗೆ ಭದ್ರವಾದ ಒಂದು ತಳಪಾಯವನ್ನು ಹಾಕಿಕೊಟ್ಟರು. ಆಲ್ಬರ್ಟ್ ಐನ್ಸ್ಟೀನ್ ಅವರು ದ್ವಿತೀಯ ವಿದ್ಯುತ್ ಪರಿಣಾಮವನ್ನು ವಿವರಿಸುವುದಕ್ಕಿಂತ ಮುಂಚೆ ಅವರು ಪ್ರಾಯೋಗಿಕವಾಗಿ ಇದನ್ನು ಆವಿಷ್ಕರಿಸಿದರು. ಇದರ ಗೌರವಾರ್ಥವಾಗಿ ಆವೃತ್ತಿಯ ಅಂತಾರಾಷ್ಟ್ರೀಯ ಏಕಮಾನವನ್ನು ನಾವು ಹರ್ಡ್ಜ್ ಅಂತ ಹೇಳಿ ಕರಿತೀವಿ. ಇಷ್ಟು ನೀವು ನೆನಪಿಟ್ಕೋಬೇಕು. ಹರ್ಡ್ಜನ್ನು ಅಂತಾರಾಷ್ಟ್ರೀಯ ಏಕಮಾನ ಯಾವುದಕ್ಕೆ ಹರ್ಡ್ಜ್ ಆಗಿ ಬಳಸ್ತೀವಿ, ಹರ್ಡ್ಜ್ ಅವರು ಏನನ್ನು ಕಂಡುಹಿಡಿದರು, ಇದ್ರ ಬಗ್ಗೆ ಮಾಹಿತಿಯನ್ನು ಕೇಳ್ತಾರೆ. ಹಾಗಾಗಿ ನಿಮಗೆ ಗೊತ್ತಿರಬೇಕು. ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಯಾವೆಲ್ಲ ಡೆಫಿನೇಷನ್ಸ್ ಇದ್ದಾವೆ, ಇದರಲ್ಲಿ ನಾವು ತಿಳ್ಕೊಬೇಕಾಗಿರೋದು ಇನ್ನೂ ಏನೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಒಂದು ಘಟನೆ ಹೇಗೆ ಮೇಲಿಂದ ಸಂಭವಿಸುತ್ತದೆ ಎಂದು ಆವೃತ್ತಿ ನಿಮಗೆ ಹೇಳುತ್ತೇವೆ. ಅಂದರೆ ಆವೃತ್ತಿ ಬಗ್ಗೆ ಈಗ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಒಂದು ಏಕಮಾನ ಕಾಲದಲ್ಲಿ ನೀವು ಡ್ರಮ್ಗೆ ಎಷ್ಟು ಬಾರಿ ಹೊಡೆಯುತ್ತೀರೋ ಅದು ಡ್ರಮ್ಗೆ ಹೊಡೆಯುವ ಆವೃತ್ತಿ ಅಂತ ಹೇಳಿ ಕರಿತೀವಿ. ಈಗ ನೀವು ಒಂದು ಡ್ರಮ್ಮನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಆ ಒಂದು ಡ್ರಮ್ಗೆ ನೀವು ಬೀಟ್ಸ್ಗಳನ್ನು ಹಾಕ್ತಾ ಹೋದಾಗ ಅದು ಒಂದು ಆವೃತ್ತಿಯನ್ನು ಅಲ್ಲಿ ಉತ್ಪತ್ತಿ ಮಾಡುವಂಥದ್ದು. ಹಾಗಾಗಿ ಸ್ಪಷ್ಟವಾಗಿ ನಾವು ಇಲ್ಲಿ ಏನು ಒಂದು ವ್ಯಾಖ್ಯಾನವನ್ನು ನೀಡೋದಾದರೆ, ಒಂದು ಏಕಮಾನ ಕಾಲದಲ್ಲಿ ಉಂಟಾಗುವ
ಒಂದು ಏಕಮಾನ ಕಾಲದಲ್ಲಿ ಉಂಟಾಗುವ ಆಂದೋಲನಗಳ ಸಂಖ್ಯೆಗೆ ನಾವು ಶಬ್ದ ತರಂಗದ ಆವೃತ್ತಿ ಅಂತ ಹೇಳಿ ಕರಿತೀವಿ. ಅಂದರೆ ನಿಮಗೆ ಸ್ಪಷ್ಟವಾಗಿ ಇಲ್ಲಿ ಅರ್ಥ ಆಗಬೇಕಂದ್ರೆ ಇನ್ನೊಂದಿಷ್ಟು ತಿಳ್ಕೊತ ಹೋಗೋಣ. ಇಲ್ಲಿ ನೀವು ವೇವ್ಸ್ಗಳನ್ನು ಗಮನಿಸ್ತಾ ಇದ್ದೀರ. ಈಗ 1 ಸೆಕೆಂಡ್ ಅಂತ ಹೇಳಿ ನಾವು 1 ಸೆಕೆಂಡಲ್ಲಿ ಇಂತಹ ಎಷ್ಟು ವೇವ್ಸ್ಗಳನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ, ಅದಕ್ಕೆ ನಾವು ಆವೃತ್ತಿ ಅಂತ ಕರಿತೀವಿ. ಸಪೋಸ್ ಈಗ 1 ಸೆಕೆಂಡ್ಗೆ 20 ಅಥವಾ 1 ಸೆಕೆಂಡ್ಗೆ 40 ಈ ರೀತಿಯಾಗಿ ನಾವು ಒಂದು ಸಿಮಿಲರ್ ಆಗಿರುವಂಥ ಅಂದಾಜನ್ನು ತಗೋಬೋದು. ಸೊ ಈಗ 1 ಸೆಕೆಂಡಿಗೆ ಎಷ್ಟು ತರಂಗಗಳನ್ನು ಉತ್ಪತ್ತಿ ಮಾಡುತ್ತದೆ, ಇದಕ್ಕೆ ನಾವು ಆವೃತ್ತಿ ಅಂಥೇಳಿ ಕರಿತೀವಿ. ಸೊ ನಿಮಗೆ ಡೆಫಿನೇಷನ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ತರಂಗ ದೂರ ಅಂತಂದರೆ ಏನಪ್ಪ ಅಂದರೆ ಎರಡು ಕ್ರಮಾನುಗತ ಸಂಪೀಡನ, ಎರಡು ಕ್ರಮಾನುಗತ ಕಾಂಪ್ರೆಷನ್ಗಳ ನಡುವಿರುವಂಥ ದೂರಕ್ಕೆ ನಾವು ಏನಂತ ಕರಿತೀವಿ, ತರಂಗ ದೂರ ಅಂತೇಳಿ ಕರಿತೀವಿ. ಒಂದು ಏಕಮಾನ ಸಮಯದಲ್ಲಿ ಉತ್ಪತ್ತಿಯಾಗುವಂಥ ತರಂಗಗಳಿಗೆ ನಾವು ತರಂಗದ ಆವೃತ್ತಿ ಅಂತೇಳಿ ಕರಿತೀವಿ. ಒಂದು ಏಕಮಾನ ಕಾಲದಲ್ಲಿ ಉಂಟಾಗುವ ಆಂದೋಲನಗಳ ಸಂಖ್ಯೆಯನ್ನು ಶಬ್ದದ ತರಂಗದ ಆವೃತ್ತಿ ಅಂಥೇಳಿ ಕರಿತೀವಿ. ಹಾಗಾದರೆ ಏಕಮಾನ ಕಾಲದಲ್ಲಿ ಉಂಟಾಗುವ ಸಂಪೀಡನಗಳ ಅಥವಾ ವಿರಳನಗಳ ಸಂಖ್ಯೆಯನ್ನು ಎಣಿಸಿ ಶಬ್ದದ ತರಂಗದ ಆವೃತ್ತಿಯನ್ನು ನಾವು ಪಡಿಬೋದು. ಹಾಗಾಗಿ ಇದನ್ನು ಅಳೆಯುವಂಥ ಏಕಮಾನ ಯಾವುದಪ್ಪ ಅಂದರೆ ನ್ಯೂ ಅಂತ ಹೇಳಿ ಕರಿತೀವಿ. ಇದರ ಅಂತಾರಾಷ್ಟ್ರೀಯ ಏಕಮಾನ ಕೂಡ ಹರ್ಟ್ಜ್ ಆಗಿ ಇರುತ್ತೆ. ನೆಕ್ಸ್ಟ್ ಈಗ ತರಂಗ ದೂರ, ತರಂಗ ಕಾಲಾವಧಿ, ಟೈಮ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಎರಡು ಕ್ರಮಾನುಗತ ಸಂಪೀಡನಗಳು ಮತ್ತು ವಿರಳನಗಳ ಒಂದು ಸ್ಥಿರ ಬಿಂದುವನ್ನು ದಾಟಲು ತೆಗೆದುಕೊಳ್ಳುವಂಥ ಕಾಲವನ್ನು ತರಂಗ ಕಾಲಾವಧಿ ಅಂತೇಳಿ ಕರಿತೀವಿ. ಇಲ್ಲಿ ಇಂಪಾರ್ಟೆಂಟಾಗಿ 3 ಡೆಫಿನೇಷನ್ಸ್ಗಳನ್ನು ನೋಡಿದ್ವಿ. ಒಂದು ತರಂಗ ದೂರ, ಇನ್ನೊಂದು ತರಂಗ ಆವೃತ್ತಿ, ಇನ್ನೊಂದು ತರಂಗ ಕಾಲಾವಧಿ ಅಥವಾ ಟೈಮ್, ಎಷ್ಟು ಟೈಮ್ ಬೇಕಾಗುತ್ತೆ ಅದು ತರಂಗ ಕಾಲಾವಧಿ ಅಂತ ಹೇಳಿ ಕರಿತೀವಿ. ಹಾಗಾದರೆ ನಾವು ಈ ಡಯಾಗ್ರಾಮ್ ಮೂಲಕ ಯಾವ ರೀತಿಯಾಗಿ ಈ ತರಂಗ ಕಾಲಾವಧಿಯನ್ನು ನೆನ್ಪಿಟ್ಕೋಬೋದು ಅಂತ ನೋಡ್ತಾ ಹೋಗೋಣ. ಎರಡು ಕ್ರಮಾನುಗತ ಸಂಪೀಡನ, ಎರಡು ಕ್ರಮಾನುಗತ ವಿರಳನಗಳ ನಡುವೆ ಎರಡು ಕ್ರಮಾನುಗತ ಸಂಪೀಡನಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ, ಇದಕ್ಕೆ ನಾವು ತರಂಗ ಕಾಲಾವಧಿ ಅಂತ ಹೇಳಿ ಕರಿತೀವಿ. ಹಾಗಾದರೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಸಾಂದ್ರ ಮಾಧ್ಯಮದಲ್ಲಿ ಪೂರ್ಣ ಆಂದೋಲನವು ತೆಗೆದುಕೊಳ್ಳುವ ಕಾಲವನ್ನು ಶಬ್ದದ ತರಂಗದ ಕಾಲಾವಧಿ ಅಂತ ಕರಿತೀವಿ. ಇದನ್ನು ಅಳೆಯುವಂಥ ಯಾವ ಒಂದು ಅಕ್ಷರದಲ್ಲಿ ರೆಪ್ರೆಸೆಂಟ್ ಮಾಡ್ತೀವಪ್ಪ ಅಂದರೆ ಟಿ ಎನ್ನುವಂಥ ಅಕ್ಷರದಲ್ಲಿ ಅಂತಾರಾಷ್ಟ್ರೀಯ ಏಕಮಾನ ಸೆಕೆಂಡ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ತರಂಗ ದೂರ, ತರಂಗ ಆವೃತ್ತಿ ನಾವು ಇಲ್ಲಿ ಫ್ರೀಕ್ವೆನ್ಸಿ ಅಂತ ಏನು ಕರಿತೀವಿ, ಆವೃತ್ತಿ ಅಂದರೆ ಫ್ರೀಕ್ವೆನ್ಸಿ ಅಂತ ಹೇಳಿ ಕರಿತೀವಿ. ಫ್ರೀಕ್ವೆನ್ಸಿ ವಿ ಲೆಟರಲ್ಲಿ ಕೂಡ ರೆಪ್ರೆಸೆಂಟ್ ಮಾಡ್ತಾರೆ, ಎಫ್ ಲೆಟರಲ್ಲಿ ಕೂಡ ರೆಪ್ರೆಸೆಂಟ್ ಮಾಡ್ತಾರೆ. ಎಫ್ ಈಸ್ ಈಕ್ವಲ್ ಟು 1/2. ಅಂದರೆ ಈ ಒಂದು ತರಂಗಗಳು ಜಾಸ್ತಿ ಆದಂತೆ ಏನಾಗುತ್ತೆ ಅಂದರೆ ಅದರ ಸಮಯ ಕಡಿಮೆ ಆಗುತ್ತೆ. ತರಂಗ ಆವೃತ್ತಿ ಮತ್ತು ಸಮಯ ಎರಡೂ ಕೂಡ ಏನಾಗಿರ್ತವೆ, ಯಾವಾಗಲೂ ವಿಲೋಮ ಅನುಪಾತದಲ್ಲಿರುತ್ತೆ. ಹಾಗಾಗಿ ಎಫ್ ಈಸ್ ಈಕ್ವಲ್ ಟು 1/t. ಅಥವಾ ಫ್ರೀಕ್ವೆನ್ಸಿ ಜಾಸ್ತಿ ಆದರೆ ಟೈಮ್ ಕಡಿಮೆ ತಗೊಳುತ್ತೆ, ಟೈಮ್ ಜಾಸ್ತಿ ಆದರೆ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ. ಎರಡೂ ಕೂಡ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರ್ತವೆ. ಇದನ್ನು ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಒಂದು ಆರ್ಕೆಸ್ಟ್ರಾದಲ್ಲಿ ಪಿಟೀಲು ಮತ್ತು ಕೊಳಲು ಎರಡನ್ನೂ ಒಂದೇ ಕಾಲದಲ್ಲಿ ನುಡಿಸಲಾಗುತ್ತದೆ. ಇವೆರಡರ ಶಬ್ದಗಳು ಗಾಳಿ ಮಾಧ್ಯಮದಲ್ಲಿ ಏಕಕಾಲಕ್ಕೆ ನಮ್ಮ ಕಿವಿಯನ್ನು ತಲುಪಿವೆ. ಎರಡೂ ಶಬ್ದಗಳ ಆಕಾರದಲ್ಲಿ ವ್ಯತ್ಯಾಸವಿದ್ದರೂ ಕೂಡ ಒಂದೇ ಜವದೊಂದಿಗೆ ಚಲಿಸಿ ಅವು ಕೇಳುವ ಶಬ್ದಗಳನ್ನು ವಿಭಿನ್ನವಾಗಿವೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಅವುಗಳು ಉಂಟು ಮಾಡುವಂಥ ಪಿಚ್ ಅಥವಾ ಸ್ಥಾಯಿಯು ಅಂತ. ಪಿಚ್ಗೆ ನಾವು ಹೈ ಪಿಚ್, ಲೋ ಪಿಚ್ ಅಂತ ಹೇಳಿ ಕರಿತೀವಲ್ಲ, ಹಾಗಾಗಿ ಅವು ಎರಡೂ ಮಾಧ್ಯಮಗಳು ಒಂದೇ ಸ್ಥಳದಿಂದ ಒಂದೇ ಸಮಯಕ್ಕೆ ಬಂದರೂ ಕೂಡ ಅವುಗಳು ಉತ್ಪತ್ತಿ ಮಾಡುವಂತಹ ಶಬ್ದವು ಬೇರೆ ರೀತಿಯಾಗಿರುತ್ತೆ. ಯಾಕಪ್ಪ ಅಂದರೆ ಅವುಗಳಲ್ಲಿ ಇರುವಂಥ ಪಿಚ್ಚಿನ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಹಾಗಾದರೆ ಹೊರಹೊಮ್ಮಿದ ಶಬ್ದವು ಆವೃತ್ತಿಯನ್ನು ಮೆದುಳು ಹೇಗೆ ವ್ಯಾಖ್ಯಾನಿಸುತ್ತದೆ ಅದನ್ನು ನಾವು ಸ್ಥಾಯಿ ಅಂತ ಹೇಳಿ ಕರಿತೀವಿ. ಅದನ್ನು ಕೂಡ ನಾವು ಪಿಚ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಆಕಾರದ ಒಂದು ಕಂಪಿಸಿ ಅಂದರೆ ಯಾವುದು ವಸ್ತು ಶಬ್ದ ಮಾಡ್ತಾಯಿದೆ ಅದಕ್ಕೆ ನಾವು ಆಕಾರ ಅಂತ ಹೇಳಿ ಕರಿತೀವಿ. ಆಕಾರ ಕಂಪಿಸುವಿಕೆ ಹೆಚ್ಚಾದರೆ ಆವೃತ್ತಿ ಕೂಡ ಏನಾಗುತ್ತೆ, ಹೆಚ್ಚಾಗುತ್ತೆ. ಅದೇ ರೀತಿಯಾಗಿ ಆಕಾರದ ಮೇಲೆ ಈ ಒಂದು ಏರಿಳಿತವು ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಈ ಒಂದು ಪಿಚ್ ಏನಿರುತ್ತೆ
ಶಬ್ದವು ಏಕಮಾನ ಕಾಲದಲ್ಲಿ ಸ್ಥಿರ ಬಿಂದುವನ್ನು ದಾಟಲು ಹೆಚ್ಚಿನ ಸಂಖ್ಯೆಯ ಸಂಪೀಡನ ಮತ್ತು ವಿರಳನೆಗಳ ಮೇಲೆ ಇದು ಹೈ ಪಿಚ್ ಅಂತಕ್ಕಂಥದ್ದು ರಿಲೇಟೆಡ್ ಆಗಿರುತ್ತೆ. ಹೆಚ್ಚು ಆವೃತ್ತಿನ ಉತ್ಪತ್ತಿ ಮಾಡಿ ಅಲ್ಲಿ ಹೆಚ್ಚು ಸಂಪೀಡನ ಮತ್ತು ಹೆಚ್ಚು ವಿರಳನೆಗಳು ಉಂಟಾಗಿರೋದ್ರಿಂದ ಇಲ್ಲಿ ಏನಾಗುತ್ತೆ, ಹೈ ಪಿಚ್ ಅಂತಕ್ಕಂಥದ್ದು ಉತ್ಪತ್ತಿ ಆಗುತ್ತೆ. ವಿಭಿನ್ನ ಸ್ಥಾಯಿ ಇರುವಂತಹ ಅಥವಾ ವಿಭಿನ್ನ ಪಿಚ್ಗಳನ್ನು ಹೊಂದಿರುವಂತಹ ಶಬ್ದಗಳನ್ನು ಉಂಟು ಮಾಡುವಂಥ ಬೇರೆ ಬೇರೆ ಗಾತ್ರದ ಸ್ಥಿತಿಗಳುಳ್ಳ ವಸ್ತುಗಳನ್ನು ಇವು ಬೇರೆ ಬೇರೆ ಆವೃತ್ತಿಗಳಲ್ಲಿ ಕಂಪನವನ್ನು ಮಾಡುತ್ತೆ. ಕಡಿಮೆ ಸ್ಥಾಯಿ ಇದ್ದರೆ, ಲೋ ಪಿಚ್ ಇದ್ದರೆ ತರಂಗ ಯಾವ ರೀತಿಯಾಗಿ ಹೋಗುತ್ತೆ ಅಂದರೆ ಈ ರೀತಿಯಾಗಿ ಹೋಗುತ್ತೆ. ಹೈ ಪಿಚ್ ಇದ್ದರೆ ಈ ರೀತಿಯಾಗಿ ಹೆಚ್ಚು ಸಂಪೀಡನ ಮತ್ತು ಹೆಚ್ಚು ವಿರಳನೆಗಳನ್ನು ಹೊಂದಿ ಹೆಚ್ಚಿನ ಪಿಚ್ಚನ್ನು ಉತ್ಪತ್ತಿ ಮಾಡುವಂಥದ್ದಾಗಿರುತ್ತೆ. ಈಗ ಮುಖ್ಯವಾಗಿ ನಾವು ಬರ್ತಾ ಇದ್ದೀವಿ, ಆ್ಯಂಪ್ಲಿಟ್ಯೂಡ್ ಅಂದರೆ ಏನು ಅಥವಾ ಭಾರ ಅಂದರೆ ಏನು. ಒಂದು ಮಾಧ್ಯಮದಲ್ಲಿ ನಿಶ್ಚಲ ಸ್ಥಾನದಿಂದ ಎರಡೂ ಕಡೆ ಉಂಟಾಗುವ ಗರಿಷ್ಠ ಪ್ರಮಾಣದ ಕ್ಷೋಭೆಯನ್ನು ತರಂಗ ಭಾರ ಅಂಥೇಳಿ ಕರಿತೀವಿ. ಒಂದು ಮಾಧ್ಯಮದಲ್ಲಿ ನಿಶ್ಚಲ ಸ್ಥಾನದಿಂದ ಎರಡೂ ಕಡೆ ಉಂಟಾಗುವ ಗರಿಷ್ಠ ಪ್ರಮಾಣದ ಕ್ಷೋಭೆಯನ್ನು ನಾವು ತರಂಗ ದೂರ ಅಂತೇಳಿ ಕರಿತೀವಿ ಅಥವಾ ಆ್ಯಂಪ್ಲಿಟ್ಯೂಡ್ ಅಂತೇಳಿ ಕರಿತೀವಿ. ಇದನ್ನು ಎ ಅಕ್ಷರದಿಂದ ಬರೀತಾರೆ. ಈ ಒಂದು ಶಬ್ದಕ್ಕೆ ಸಂಬಂಧಿಸಿದ ಏಕಮಾನವು ಸಾಂದ್ರತೆ ಒತ್ತಡದ ಏಕಮಾನ ಆಗಿರುತ್ತೆ. ಅಂದರೆ ಈಗಂದರೆ ಏನು, ಆ್ಯಂಪ್ಲಿಟ್ಯೂಡ್ ಅಂದರೆ ನಾವು ಯಾವ ರೀತಿಯಾಗಿ ಇದನ್ನು ನೆನಪಿಟ್ಕೋಬೇಕು. ಈಗ ಇಲ್ಲಿ ಒಂದು ಚಿತ್ರವನ್ನು ಗಮನಿಸ್ತಾ ಇದ್ದೀರಾ, ಇದೊಂದು ತರಂಗವನ್ನು ನೀವು ಗಮನಿಸ್ತಾ ಇದ್ದಾರೆ. ಮೂಲ ಸ್ಥಾನ ಅಂದರೆ ಯಾವುದು, ಇದೊಂದು ಮೂಲ ಸ್ಥಾನ. ಮೂಲ ಸ್ಥಾನದಿಂದ ಈ ಸ್ಥಾನದವರೆಗೆ, ಮೂಲ ಸ್ಥಾನದಿಂದ ಈ ಸ್ಥಾನದವರೆಗೆ ಇರುವಂತಹ ಒಂದು ದೂರವನ್ನು ನಾವು ಆ್ಯಂಪ್ಲಿಟ್ಯೂಡ್ ಅಥವಾ ಭಾರ ಅಂಥೇಳಿ ಕರಿತೀವಿ. ಮೂಲ ಸ್ಥಾನದಿಂದ ಸ್ಥಿರ ಸ್ಥಾನದವರೆಗೆ ಇರುವಂತಹ ತರಂಗ ದೂರವನ್ನು ನಿಶ್ಚಲ ಸ್ಥಾನದಿಂದ ಎರಡೂ ಕಡೆ ಉಂಟಾಗುವಂಥ ಗರಿಷ್ಠ ಕ್ಷೋಭೆಯನ್ನು ನಾವೇನಂತ ಕರಿತೀವಿ, ಭಾರ ಅಂಥೇಳಿ ಕರಿತೀವಿ ಅಥವಾ ಆ್ಯಂಪ್ಲಿಟ್ಯೂಡ್ ಅಂತ ಹೇಳಿ ಕರಿತೀವಿ. ಈಗ ಶಬ್ದಕ್ಕೆ ಸಂಬಂಧಿಸಿದ ಹಾಗೆ ನಾವು ಎಲ್ಲ ಡೆಫಿನೇಷನನ್ನು ನೋಡಿದ್ವಿ. ಆವೃತ್ತಿ ಅಂದರೆ ಏನು, ಆ್ಯಂಪ್ಲಿಟ್ಯೂಡ್ ಅಂದರೆ ಏನು, ಮತ್ತು ಇದಕ್ಕೆ ಸಂಬಂಧಿಸಿದ ಹಾಗೆ ತರಂಗ ದೂರ ಅಂದರೆ ಏನು, ಎಲ್ಲವನ್ನು ಕೂಡ ನಾವು ನೋಡಿದ್ವಿ. ಇದಕ್ಕೆ ಸಂಬಂಧಿಸಿದ ಹಾಗೆ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳಿದ್ದಾವೆ, ಅವುಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ. ಆ ಕಾನ್ಸೆಪ್ಟ್ಗಳು ಯಾವಪ್ಪ, ಲೌಡ್ನೆಸ್ ಅಂದರೆ ಏನು, ಅಂದರೆ ಸಾಫ್ಟ್ನೆಸ್ ಅಂದರೆ ಏನು, ಅಂದರೆ ಜೋರಾಗಿ ಮಾತಾಡಿದಾಗ ಜೋರಾಗಿ ಕೇಳಿಸುತ್ತೆ, ಅಂದರೆ ಇದು ಲೌಡ್ನೆಸ್. ನಾವು ಚಿಕ್ಕದಾಗಿ ಸ್ಮೂತಾಗಿ ಮಾತಾಡ್ತಾ ಬಂದರೆ ಅದಕ್ಕೆ ನಾವು ಸಾಫ್ಟ್ನೆಸ್ ಅಂತ ಹೇಳಿ ಕರಿತೀವಿ. ಇವುಗಳ ಕನ್ನಡ ಅನುವಾದ ಏನಾಗಿರುತ್ತೆ ಅಂದರೆ ಲೌಡ್ನೆಸ್ ಅಂದರೆ ತಾರಕತೆ, ಅತ್ಯಂತ ತಾರಕತೆ ಅಂದರೆ ಹೆಚ್ಚು, ಮಾರ್ಧವತೆ ಅಂದರೆ ಸಾಫ್ಟ್ನೆಸ್. ಇವುಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಲೌಡ್ನೆಸ್ ಅಂದರೆ ಏನು, ಈ ಒಂದು ಲೌಡ್ನೆಸ್ ಸಾಫ್ಟ್ನೆಸ್ ಯಾಕೆ ಇಂಪಾರ್ಟೆಂಟ್ ಅಂತ ನೋಡ್ತಾ ಹೋಗೋಣ. ಈಗ ಭಾರ ಎಂತಕ್ಕಂಥದ್ದು, ಶಬ್ದದ ತಾರಕತೆ ಅಂದರೆ ಲೌಡ್ನೆಸ್, ಅದರ ಮಾರ್ಧವತೆ ಅಂದರೆ ಸಾಫ್ಟ್ನೆಸ್ಸು, ಎರಡೂ ಕೂಡ ಮೂಲವಾಗಿ ಅದರ ಭಾರವು ಆ್ಯಂಪ್ಲಿಟ್ಯೂಡ್ ಮೇಲೆ ನಿರ್ಧರಿಸುತ್ತದೆ. ಪ್ರಶ್ನೆಯನ್ನು ಈ ರೀತಿಯಾಗಿ ಕೂಡ ಕೇಳ್ಬೋದು, ಶಬ್ದದ ಲೌಡ್ನೆಸ್ ಮತ್ತು ಸಾಫ್ಟ್ನೆಸ್ ಯಾವುದರ ಮೇಲೆ ಡಿಪೆಂಡ್ ಆಗಿದೆ ಅಂತ ಕೂಡ ಕೇಳ್ಬೋದು. ಅಥವಾ ಶಬ್ದದ ಆ್ಯಂಪ್ಲಿಟ್ಯೂಡ್, ಶಬ್ದದ ಭಾರವು ಈ ಕೆಳಗಿನ ಯಾವುದರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಅದು ಲೌಡ್ನೆಸ್ ಮತ್ತು ಸಾಫ್ಟ್ನೆಸ್ ಮೇಲೆ ಅದು ನಿರ್ಧಾರವಾಗುತ್ತೆ. ಶಬ್ದದ ಭಾರವು ವಸ್ತುವನ್ನು ಕಂಪಿಸುವಂತೆ ಮಾಡಿದಾಗ, ಬಲವು ಮೇಲೆ ಅವಲಂಬಿಸಿದಾಗ, ಮೇಜಿನ ಮೇಲೆ ನಿಧಾನವಾಗಿ ಬಡಿದಾಗ ಕಡಿಮೆ ಶಕ್ತಿ ಅಂದರೆ ಕಡಿಮೆ ಭಾರ ಉತ್ಪತ್ತಿ ಆಗುತ್ತೆ. ಶಬ್ದದ ತರಂಗ ಉಂಟಾಗಿ ಮೇಲು ಧ್ವನಿಯನ್ನು ನಾವು ಕೇಳುತ್ತೇವೆ. ಮೇಜಿಗೆ ಜೋರಾಗಿ ಬಡಿದಾಗ ಗಟ್ಟಿಯಾದ ಶಬ್ದವನ್ನು ನಾವು ಕೇಳುತ್ತೇವೆ. ಯಾಕಪ್ಪ ಅಂದರೆ ಅಲ್ಲಿ ಭಾರದ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಗಟ್ಟಿಯಾದ ಶಬ್ದಗಳು ಹೆಚ್ಚಿನ ಶಕ್ತಿಯನ್ನು ಹೊಂದಿರುತ್ತವೆ, ಹೆಚ್ಚು ದೂರ ಚಲಿಸುತ್ತವೆ. ಹಾಗಾಗಿ ಶಬ್ದದ ತರಂಗವು ಆಕಾರದಿಂದ ಪಸರಿಸುತ್ತವೆ. ಶಬ್ದವು ಆಕಾರದಿಂದ ದೂರ ಹೋದಂತೆಲ್ಲ ಅದರ ಭಾರ ಮತ್ತು ತಾರಕತೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅಂದರೆ ಆಕಾರದಿಂದ ಶಬ್ದ ದೂರ ಹೋದಂತೆ ಏನಾಗುತ್ತೆ, ಕೇಳುವಂಥ ಒಂದು ಕೆಪಾಸಿಟಿ ಕಡಿಮೆ ಆಗುತ್ತೆ. ಹಾಗಾಗಿ ಒಂದೇ ಆವೃತ್ತಿಯುಳ್ಳ ಗಟ್ಟಿ ಧ್ವನಿ, ಮೇಲು ಧ್ವನಿಗಳುಳ್ಳ ತರಂಗಗಳ ಆಕಾರವನ್ನು ಇಲ್ಲಿ ತೋರಿಸಲಾಗಿದೆ. ಸಾಫ್ಟ್ನೆಸ್ ಅಂದರೆ ಸ್ಮೂತ್ ಆಗಿರುವಂಥ ಧ್ವನಿ ಇದ್ದರೆ ಯಾವ ರೀತಿಯಾಗಿ ಹೋಗುತ್ತೆ ಅಂದರೆ ಈ ರೀತಿಯಾಗಿ ಹೋಗುತ್ತೆ. ಅಂದರೆ ಇದರ ಆ್ಯಂಪ್ಲಿಟ್ಯೂಡ್ ಭಾರ ಏನಾಗಿದೆ, ಹೆಚ್ಚು ಹೈಟ್ ಇಲ್ಲ, ಇಲ್ಲಿ ಹೆಚ್ಚು ಹೈಟ್ ಇಲ್ಲ. ಇಲ್ಲಿ ನಾವು ತಾರದ ಧ್ವನಿ ಅಂತಂದರೆ ಲೌಡ್ನೆಸ್ ಇರುವಂಥದ್ದನ್ನು ನೋಡಿದ್ವಿ, ಹೆಚ್ಚು ಹೈಟನ್ನು ಹೊಂದಿದೆ. ಮೇಲು ಧ್ವನಿ ಲೌಡ್ನೆಸ್ ಅಂತಕ್ಕಂಥದ್ದು ಈ ವಸ್ತುವಿನ
ಈ ಶಬ್ದದ ಕಂಪಿಸಿದಾಗ ಉತ್ಪತ್ತಿ ಮಾಡುವಂಥ ಪಾರದ ಮೇಲೆ ಅವಲಂಬಿತವಾಗಿದೆ. ಇದು ಮೂಲ ಸ್ಥಾನದಿಂದ ತುಂಬ ಎತ್ತರವಾಗಿರೋದ್ರಿಂದ ಈ ಧ್ವನಿಗೆ ನಾವು ಲೌಡ್ನೆಸ್ ಅಂತ ಕರಿತೀವಿ. ಮೂಲ ಸ್ಥಾನದಿಂದ ಇದು ಕಡಿಮೆ ಎತ್ತರದಲ್ಲಿ ಇರೋದ್ರಿಂದ ಇದಕ್ಕೆ ನಾವು ಸಾಫ್ಟ್ನೆಸ್ ಅಂತ ಹೇಳಿ ಕರಿತೀವಿ. ಇಷ್ಟನ್ನು ನೀವು ನೆನ್ಪಿಟ್ಕೋಬೇಕು. ಪಾರ, ಈ ಲೌಡ್ನೆಸ್, ಸಾಫ್ಟ್ನೆಸ್ ಅನ್ನುವಂಥದ್ದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಈ ಶಬ್ದದ ಪಾರದ ಮೇಲೆ ಡಿಪೆಂಡ್ ಆಗಿರುತ್ತೆ ಅಥವಾ ಆ್ಯಂಪ್ಲಿಟ್ಯೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ನೆಕ್ಸ್ಟು, ಒಂದೇ ಸ್ಥಾಯಿ ಅಥವಾ ತಾರಕತೆ ಹೊಂದಿರುವ ಶಬ್ದವನ್ನು ಮತ್ತೊಂದರಿಂದ ಬೇರ್ಪಡಿಸಲು ಶಬ್ದದ ಗುಣಗಳಿಂದ ನಮಗೆ ಸಾಧ್ಯವಾಗುತ್ತದೆ. ಹೆಚ್ಚು ಮಧುರವಾದ ಶಬ್ದವು ಹೆಚ್ಚು ಗುಣಾತ್ಮಕವಾಗಿರುತ್ತದೆ. ಏಕ ಆವೃತ್ತಿಯನ್ನು ಹೊಂದಿರುವಂಥ ಶಬ್ದವು ನಾದ ಅಂತೇಳಿ ಕರಿತೀವಿ. ನಾದ ಅಂದರೆ ಟ್ಯೂನ್. ಇದನ್ನು ನೀವು ಸಂಗೀತ ವಾದ್ಯಗಳನ್ನು ನುಡಿಸುವುದರಲ್ಲಿ ಕೇಳ್ಬೋದು. ನಾದ, ಸ್ವರ, ಸ್ಥಾಯಿ, ತಾರಕತೆ ಅಂತ ಎಲ್ಲ ಕೂಡ ಕೇಳಿರ್ಬೋದು. ಹಾಗಾಗಿ ಹೆಚ್ಚು ಮಧುರವಾದ ಶಬ್ದವು ಹೆಚ್ಚು ಗುಣಾತ್ಮಕವಾಗಿರುವಂತೆ ಮಾಡುತ್ತೆ. ಅಂದರೆ ನಮಗೆ ಸ್ಪಷ್ಟವಾಗಿ ಕೇಳುತ್ತೆ, ಕೇಳಲು ಹಿತಕರವಾಗಿ ಕೂಡ ಇರುತ್ತೆ. ಇದಕ್ಕೆ ನಾವು ಹೆಚ್ಚು ಮಧುರವಾದ ಧ್ವನಿ ಅಂತ ಕರಿತೀವಿ. ಈ ಮಧುರವಾದ ಧ್ವನಿಯು ಏಕ ಆವೃತ್ತಿಯನ್ನು ಹೊಂದಿದರೆ ಇದಕ್ಕೆ ನಾವು ನಾದ ಅಥವಾ ಟ್ಯೂನ್ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಹೆಚ್ಚು ಆವೃತ್ತಿಗಳೊಂದಿಗೆ ಸಂಯೋಜನೆ ಉಂಟು ಮಾಡುವಂಥ ಶಬ್ದವನ್ನು ಸ್ವರ ಅಂತ ಹೇಳಿ ಕರಿತೀವಿ. ಸ್ವರ ಅಂದರೆ ಏನು, ನಾದ ಅಂದರೆ ಏನು ಅಂತ ಕೂಡ ಕೇಳ್ಬೋದು. ಹಾಗಾಗಿ ಹೆಚ್ಚು ಮಧುರವಾದ ಶಬ್ದವು ಏಕ ಆವೃತ್ತಿಯನ್ನು ಹೊಂದಿದರೆ ಇದಕ್ಕೆ ನಾದ ಅಂತ ಹೇಳಿ ಕರಿತೀವಿ. ಹೆಚ್ಚು ಆವೃತ್ತಿಯನ್ನು ಸಂಯೋಜಿಸಿ ಉಂಟು ಮಾಡುವ ಶಬ್ದವನ್ನು ನಾವೇನಂತ ಕರಿತೀವಿ? ಸ್ವರ ಅಂಥೇಳಿ ಕರಿತೀವಿ. ಹಾಗಾದರೆ ಆಲಿಸಲು ಅಹಿತಕರವಾದ ಶಬ್ದವನ್ನು ನಾವೇನಂತ ಕರಿತೀವಿ? ಗದ್ದಲ ಅಂತೇಳಿ ಕರಿತೀವಿ ಅಥವಾ ನಾಯ್ಸ್ ಅಂತ ಹೇಳಿ ಕರಿತೀವಿ. ಕಿವಿಗೆ ಕೇಳಲು ಇದು ಹಿತಕರವಾಗಿ ಇರೋದಿಲ್ಲ. ಸಂಗೀತವು ಹೆಚ್ಚು ಗುಣಾತ್ಮಕವಾಗಿದ್ದು ಇದು ಮಧುರವಾಗಿ ಇರುತ್ತೆ, ಕೇಳಲು ಹಿತಕರವಾಗಿರುತ್ತೆ. ಇಷ್ಟನ್ನು ನೀವು ನೆನಪಿಟ್ಕೋಬೇಕು. ನೆಕ್ಸ್ಟ್ ನಾವು ಕೆಲವೊಂದಿಷ್ಟು ಪ್ರಶ್ನೆಗಳಿದ್ದಾವೆ. ಇವುಗಳಿಗೆ ನಿಮಗೆ ಉತ್ತರ ಗೊತ್ತಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ತರಂಗದ ಯಾವ ಗುಣವು ತಾರಕತೆ ಸ್ಥಾಯಿಗಳನ್ನು ನಿರ್ಧರಿಸುತ್ತೆ? ತಾರಕತೆ ಅಂದರೆ ಲೌಡ್ನೆಸ್. ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಆ್ಯಂಪ್ಲಿಟ್ಯೂಡ್ ಮೇಲೆ ಡಿಪೆಂಡ್ ಆಗಿದೆ. ಸ್ಥಾಯಿಗಳನ್ನು ಯಾವ ರೀತಿಯಾಗಿ ನಿರ್ಧಾರ ಮಾಡಲಾಗುತ್ತೆ? ಸ್ಥಾಯಿ ಅಂತಂದರೆ ಇದು ನಾದ, ಟ್ಯೂನ್, ಸ್ವರ ಇವೆಲ್ಲ ಏನಂತ ಕರಿತೀವಿ? ಸ್ಥಾಯಿ. ಎಲ್ಲವೂ ಕೂಡ ಏನಾಗಿರುತ್ತೆ? ಆ್ಯಂಪ್ಲಿಟ್ಯೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ ರೀತಿಯಾಗಿ ಗಿಟಾರ್ ಅಥವಾ ಕಾರಿನ ಹಾರ್ನ್ ಇವುಗಳಲ್ಲಿ ಯಾವುದು ಹೆಚ್ಚಿನ ಸ್ಥಾಯಿಯನ್ನು ಹೊಂದಿರುತ್ತೆ? ಗಿಟಾರ ಅಥವಾ ಕಾರಿನ ಹಾರ್ನ? ನಿಮಗೆ ಯಾವ ಉತ್ತರ ಸಫಿಷಿಯೆಂಟ್ ಅನಿಸುತ್ತೆ ಆ ಒಂದು ಉತ್ತರವನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ನೆಕ್ಸ್ಟ್ ಕಾನ್ಸೆಪ್ಟನ್ನು ನೋಡ್ತಾ ಹೋಗೋಣ. ಇಲ್ಲಿ ಒಂದು ಸಿಂಪಲ್ ಆಗಿರುವಂಥ ಡೆರಿವೇಷನ್ ಕೂಡ ಇದೆ. ಈ ಡೆರಿವೇಷನನ್ನು GPST ಎಕ್ಸಾಮ್ನಲ್ಲಿ ಅಥವಾ ಈ ಒಂದು 9th ಸ್ಟ್ಯಾಂಡರ್ಡ್ನ ಆ್ಯನ್ಯುವಲ್ ಎಕ್ಸಾಮಿನೇಷನ್ನಲ್ಲಿ ಕೂಡ ಏನು ಮಾಡ್ಬೋದು? 2 ಅಂಕದ ಪ್ರಶ್ನೆಗೆ ಕೇಳ್ಬೋದು. ಹಾಗಾಗಿ ಗಮನವಿಟ್ಟು ಈ ಒಂದು ಡೆರಿವೇಷನನ್ನು ನೋಡ್ತಾ ಬನ್ನಿ. ಏಕಮಾನ ಕಾಲದಲ್ಲಿ ತರಂಗದ ಮೇಲಿನ ಬಿಂದು ಸಿಂಪೀಡನ ಅಥವಾ ವಿರಳನ ಚಲಿಸಿದ ದೂರವನ್ನು ಶಬ್ದದ ಜವ ಅಂತೇಳಿ ಕರಿತೀವಿ. ಸೊ ಮುಖ್ಯವಾಗಿ ಶಬ್ದದ ತರಂಗದ ಗುಣಲಕ್ಷಣಗಳನ್ನು ನೋಡಿದ್ವಿ. ಆ ಗುಣಲಕ್ಷಣಗಳಲ್ಲಿ ಮೊದಲನೇದಾಗಿರುವಂಥ ತರಂಗದ ಆವೃತ್ತಿ ಡೆಫಿನೇಷನನ್ನು ನೋಡಿದ್ವಿ. ಯಾವ ರೀತಿ ಅವ್ರ ಮೇಲೆ ಡಿಪೆಂಡ್ ಆಗಿದೆ, ಯಾವ ರೀತಿಯಾಗಿ ವೇರಿ ಆಗುತ್ತೆ ಅದನ್ನು ಕೂಡ ನೋಡಿದ್ವಿ. ಸೊ ಪಾರ ಅಂದರೆ ಏನು, ಆ್ಯಂಪ್ಲಿಟ್ಯೂಡ್ ಅಂದರೆ ಏನು ಅದನ್ನು ಕೂಡ ನಾವು ಡೀಟೇಲಾಗಿ ನೋಡಿದ್ವಿ. ಈಗ ಮೂರನೇ ಒಂದು ಗುಣಲಕ್ಷಣ ಯಾವುದಪ್ಪ ಅಂದರೆ ಜವ ಅಂದರೆ ಏಕಮಾನ ಕಾಲದಲ್ಲಿ ತರಂಗದ ಮೇಲಿನ ಒಂದು ಬಿಂದು ಅಂದರೆ ಸಂಪೀಡನ ಮತ್ತು ವಿರಳನವು ಚಲಿಸಿದ ದೂರವನ್ನು ಶಬ್ದದ ಜವ ಅಂತೇಳಿ ಕರಿತೀವಿ. ವಿ ಅಂದರೆ ಚಲಿಸಿದ ದೂರ, ವಿ = ಚಲಿಸಿದ ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಸಮಯ. ಇದಕ್ಕೆ ನಾವೇನಂತ ಕರಿತೀವಿ? ಜವ ಅಂತೇಳಿ ಕರಿತೀವಿ. ಲ್ಯಾಂಬ್ಡಾ ಎನ್ನುವಂಥದ್ದು ಇದು ತರಂಗ ದೂರ. ಟಿ ಅಂದರೆ ಕಾಲಾವಧಿ. ತರಂಗವು ಚಲಿಸಿದ ದೂರವನ್ನು ನಾವು ಈ ರೀತಿಯಾಗಿ ಬರಿತೀವಿ. ಹಾಗಾದರೆ ನಮಗೆ ಇಲ್ಲಿ ವೆಲಾಸಿಟಿ ಬೇಕಾದರೆ 1/t ಅಂದರೆ ನಾವು ಆವೃತ್ತಿ ಅಂತ ಕೂಡ ಕರಿಬೋದು. 1/t ಅನ್ನು ಆವಾಗಲೇ ಹೇಳಿದೆ. f = 1/t ಅಥವಾ ನ್ಯೂ = 1/t ಅಂತ ಕೂಡ ಕರೀತಾರೆ. ಹಾಗಾಗಿ ಇಲ್ಲಿ 1/t ಬದಲಾಗಿ ಏನನ್ನು ತೆಗೆದುಕೊಂಡಿದ್ದಾರೆ? ನ್ಯೂವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ v = ಲ್ಯಾಂಬ್ಡಾ ನ್ಯೂ. ಜವ = ತರಂಗ ದೂರ ಇಂಟು ಆವೃತ್ತಿ. ಒಂದು ಮಾಧ್ಯಮದಲ್ಲಿ ಒಂದೇ ಭೌತ ಸ್ಥಿತಿಯಲ್ಲಿರುವ ಎಲ್ಲ ಆವೃತ್ತಿಗಳಿಗೆ ಶಬ್ದದ ಜವವು ಏನಾಗಿರುತ್ತೆ? ಸ್ಥಿರವಾಗಿರುತ್ತೆ. ಯಾವಾಗ ಸ್ಥಿರವಾಗಿರುತ್ತೆ?
ಒಂದೇ ಮಾಧ್ಯಮದಲ್ಲಿ ಒಂದೇ ಭೌತ ಸ್ಥಿತಿಯಲ್ಲಿರುವ ಎಲ್ಲ ಆವೃತ್ತಿಗಳಿಗೆ ಶಬ್ದವೇನಾಗಿರುತ್ತೆ, ಶಬ್ದದ ಜವವು ಸ್ಥಿರವಾಗಿರುತ್ತೆ. ಓಕೆ, ಈಗ ಕೆಲವೊಂದಿಷ್ಟು ನ್ಯೂಮೆರಿಕಲ್ಸ್ ಅಂದರೆ ಸಮಸ್ಯಾತ್ಮಕ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ 2 ಕಿಲೋಹರ್ಟ್ಜ್ ಆವೃತ್ತಿ 35 ಸೆಂಟಿಮೀಟರ್ ತರಂಗ ದೂರವಿರುವ ಒಂದು ತರಂಗವು 1.5 ಕಿಲೋಮೀಟರ್ ಚಲಿಸುವ ತೆಗೆದುಕೊಳ್ಳಲು ಸಮಯ ಎಷ್ಟು? ಇಲ್ಲಿ ಏನು ಕೊಟ್ಟಿದ್ದಾರೆ? ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ಆವೃತ್ತಿಯನ್ನು ಕೊಟ್ಟಿದ್ದಾರೆ. ಇದನ್ನು ಕಿಲೋ ಹರ್ಟ್ಜನ್ನು ನಾವು 2000ಕ್ಕೆ 1 ಕಿಲೋ ಅಂದರೆ 1000, ಹಾಗಾಗಿ ಇಲ್ಲಿ 2 ಕಿಲೋಹರ್ಟ್ಜನ್ನು ನಾವು 2000 ಹರ್ಟ್ಜ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ತರಂಗ ದೂರ ಇಟ್ಟಿದೆ 35 ಸೆಂಟಿಮೀಟರ್ ಇದೆ. ಇದನ್ನು ಮೀಟ್ರಿಗೆ ಕನ್ವರ್ಟ್ ಮಾಡಿದಾಗ 0.35 ಮೀಟರ್ ಅಂತ ಆಗುತ್ತೆ. ತರಂಗ ಜವ V ತರಂಗ ದೂರ ಆವೃತ್ತಿ. ಈಗ ನಾವು ಆವೃತ್ತಿ ಕೊಟ್ಟಿದ್ದಾರೆ, ತರಂಗ ದೂರವನ್ನು ಕೊಟ್ಟಿದ್ದಾರೆ, ಎರಡನ್ನು ಕೂಡಿ ಈ ಒಂದು ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದಾಗ ನಮಗೆ ಏನು ಸಿಗುತ್ತೆ ಅಂದರೆ ಆ ಒಂದು ವಸ್ತುವಿನ ದೂರ ಅಂತಕ್ಕಂಥ ಕಾಲಾವಧಿಯನ್ನು ಕೇಳ್ತಾ ಇದ್ದಾರೆ. ಈಗ ನಾವು ಆವೃತ್ತಿಯನ್ನು ನಾವು ಈಗ ಕಂಡುಹಿಡಿದ್ವಿ. ಈ ಒಂದು ಆವೃತ್ತಿಯನ್ನು ಯೂಸ್ ಮಾಡಿಕೊಂಡು ಟೈಮನ್ನು ಕೂಡ ನಾವು ಕಂಡುಹಿಡ್ಬೋದು. ಟೈಮ್ ಅಂದರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್, ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಈ ಒಂದು ಫಾರ್ಮುಲಾ ಅಪ್ಲೈ ಮಾಡಿ ಎಲ್ಲವನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ ಈ ರೀತಿಯಾಗಿ ಆನ್ಸರನ್ನು ತೆಗೆದುಕೊಂಡ ಕಾಲಕ್ಕೆ ಇದ್ದಾಗ ಈ ರೀತಿಯಾಗಿ ಆನ್ಸರನ್ನು ಬರೀಬೇಕಾಗುತ್ತೆ. ಕೆಲವೊಂದಿಷ್ಟುಗಳನ್ನು ನೋಡ್ತಾ ಬರೋಣ. ಶಬ್ದದ ತರಂಗ ದೂರ, ಆವೃತ್ತಿ, ಕಾಲಾವಧಿ, ಭಾರ ಎಂದರೇನು? ಇವುಗಳ ಡೆಫಿನೇಷನ್ನ ಮೇಲ್ಗಡೆ ನಾವು ಡಿಸ್ಕಸ್ ಮಾಡಿದ್ವಿ. ಅವುಗಳನ್ನು ನೋಡಿ ನೀವು ನೋಟ್ ಮಾಡ್ಕೋಬೋದು. ತರಂಗ ದೂರ ಅಂತಂದರೆ ಏನು? 2 ಕ್ರಮಾನುಗತ ಸಂಪೀಡನ ಅಥವಾ ವಿರಳನಗಳ ನಡುವಿನ ದೂರವನ್ನು ನಾವು ಏನಂತ ಕರಿತೀವಿ? ತರಂಗ ದೂರ ಅಂಥೇಳಿ ಕರಿತೀವಿ. ಆವೃತ್ತಿ ಅಂದರೆ ಏನು? ಏಕಮಾನ ಕಾಲದಲ್ಲಿ ಒಟ್ಟು ತರಂಗಗಳನ್ನು ನಾವು ಆವೃತ್ತಿ ಅಂತ ಹೇಳಿ ಕರಿತೀವಿ. ಕಾಲಾವಧಿ ಅಂತಂದರೆ ಏನು? 1 ಕ್ರಮಾನುಗತ ಸಂಪೀಡನ ಮತ್ತು ವಿರಳನಗಳ ನಡುವಿನ ತೆಗೆದುಕೊಳ್ಳುವಂತಹ ಸಮಯವನ್ನು ನಾವು ಕಾಲಾವಧಿ ಅಂತೇಳಿ ಕರಿತೀವಿ. ಆಂಪ್ಲಿಟ್ಯೂಡ್ ಅಂದರೆ ಏನು? ಒಂದು ಸ್ಥಿರ ಮೂಲಸ್ಥಾನದಿಂದ ಗರಿಷ್ಠ ದೂರಕ್ಕೆ ಇರುವಂತಹ, ಅಂದರೆ ಎರಡೂ ಬದಿಗೆ, ಮೇಲಕ್ಕೆ ಕೆಳಗೆ ಎರಡೂ ಕಡೆಗೂ ಇರುವಂಥ ಗರಿಷ್ಠ ತರಂಗವನ್ನು ನಾವು ಎಂತ ಕರಿತೀವಿ? ಭಾರ ಅಂಥೇಳಿ ಕರಿತೀವಿ. ಇವುಗಳನ್ನು ನೀವು ಚೆನ್ನಾಗಿ ತಿಳ್ಕೊಂಡ್ರೆ ಮಾತ್ರ ಈ ಸೌಂಡು ವೇವ್ಸ್ಗೆ ಸಂಬಂಧಿಸಿದ ಹಾಗೆ ಎಲ್ಲವನ್ನ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ಶಬ್ದ ತರಂಗದ ತರಂಗ ದೂರ ಮತ್ತು ಆವೃತ್ತಿಗಳು ಜವದೊಂದಿಗೆ ಯಾವ ರೀತಿಯಾಗಿ ಸಂಬಂಧವನ್ನು ಹೊಂದಿದ್ದಾವೆ ಅಂತ ನಾವು ಈಗಲೇ ಸ್ಟಡಿ ಮಾಡಿದ್ವಿ. ಅದನ್ನು ಕೂಡ ನೀವು ನೋಡ್ಬೋದು. ಶಬ್ದದ ತರಂಗದ ಆವೃತ್ತಿ 220 ಹರ್ಟ್ಜ್, ಜವ 440 ಮೀಟರ್ ಪರ್ ಸೆಕೆಂಡ್ ಆದರೆ ಮಾಧ್ಯಮದ ತರಂಗ ದೂರವನ್ನು ಲೆಕ್ಕಿಸಿ ಅಂತ ಇದೆ. ಇಲ್ಲಿ ಫ್ರೀಕ್ವೆನ್ಸಿಯನ್ನು ಕೊಟ್ಟಿದ್ದಾರೆ ಮತ್ತು ಏನು ಕೊಟ್ಟಿದ್ದಾರೆ? ಸ್ಪೀಡನ್ನು ಕೊಟ್ಟಿದ್ದಾರೆ. ಅದರ ದೂರವನ್ನು ನೀವು ಕಂಡುಹಿಡಬೇಕು. ಏನು ದೂರ ಅಂದರೆ ಅದನ್ನು ನೀವು ಫಾರ್ಮುಲಾವನ್ನು ಯೂಸ್ ಮಾಡಿ ಕಂಡುಹಿಡ್ಬೋದು. ತರಂಗ ದೂರ ಅಂತಂದರೆ ಡಿಸ್ಟೆನ್ಸ್ ಕಂಡುಹಿಡುವಂಥ ಸೂತ್ರ ಏನು? ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಕೊಟ್ಟಿದ್ದಾರೆ. ಇಲ್ಲಿ ವೆಲಾಸಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ನೀವೇನು ಕಂಡುಹಿಡ್ಕೋಬೋದು? ಡಿಯನ್ನು ಕಂಡುಹಿಡ್ಬೋದು. ಈ ರೀತಿಯಾಗಿ ಸಿಂಪಲ್ ಆಗಿರುವಂಥ ಕ್ವಶನ್ಸ್ಗಳಿರ್ತವೆ. ಅವುಗಳನ್ನು ನೀವು ಯಾವ ಒಂದು ಫಾರ್ಮುಲಾವನ್ನು ಯೂಸ್ ಮಾಡಬೇಕು ನೋಡಿಕೊಂಡು ಗಮನವಿಟ್ಟು ಸಾಲ್ವ್ ಮಾಡಬೇಕಾಗತ್ತೆ. ಇನ್ನೊಂದು ಪ್ರಶ್ನೆ ಇದೆ. ಒಬ್ಬನು ಶಬ್ದದ ಆಕಾರದಿಂದ 450 ಮೀಟರ್ ದೂರದಲ್ಲಿ ಕುಳಿತುಕೊಂಡು 500 ಹರ್ಟ್ಜ್ ಇರುವ ಒಂದು ನಾದವನ್ನು ಕೇಳುತ್ತಿದ್ದಾನೆ. ಆಕಾರದಿಂದ 2 ಕ್ರಮಾನುಗತ ಸಂಪೀಡನಗಳ ನಡುವಿನ ಕಾಲಾವಧಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ನೋಡಿದಾಗ ನಮಗೆ ಫ್ರೀಕ್ವೆನ್ಸಿಯನ್ನು ಕೊಟ್ಟಿದ್ದಾರೆ. ಮೊದಲು ನಾವು ಏನು ಕಂಡುಹಿಡಬೇಕು? ಟೈಮನ್ನು ಕಂಡುಹಿಡಬೇಕು. ಟೈಮನ್ನು ಕಂಡುಹಿಡಿದಾಗ ನಮಗೆ ಏನು ಕೊಟ್ಟಿದ್ದಾರೆ? ಆವೃತ್ತಿಯನ್ನು ಕೊಟ್ಟಿದ್ದಾರೆ. ಅಂದರೆ 1/f ಅಂತ ಆಗುತ್ತೆ. 1/f ಅಂತಂದಾಗ 1/500 ಅಂದಾಗ ಇನ್ವರ್ಸ್ ಮಾಡಿದಾಗ 1/500 ಹರ್ಟ್ಜ್. ಇದನ್ನು ಇನ್ವರ್ಸ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? ಆವಾಗ ಟೈಮ್ ಸಿಗುತ್ತೆ. ಇದನ್ನೇ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. 1/500 ಹರ್ಟ್ಜ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಶಬ್ದದ ದೂರವನ್ನು ಕೂಡ ಕೊಟ್ಟಿದ್ದಾರೆ. ದೂರವನ್ನು ಕೊಟ್ಟಾಗ ಯಾವ ರೀತಿಯಾಗಿ ಟೈಮನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದಪ್ಪ ಅಂದರೆ ಇಲ್ಲಿ ವೆಲಾಸಿಟಿಯನ್ನು ಕೊಟ್ಟಿದ್ರೆ ಮಾತ್ರ ಈ ದೂರ ಅಂತಕ್ಕಂಥದ್ದು ಯೂಸ್ ಆಗುತ್ತೆ. ಹಾಗಾಗಿ ಇಲ್ಲಿ ನಾವು
1/T=1/μ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಈ ರೀತಿಯಾಗಿ ಮ್ಯೂ ಅಂತ ಇದೆ. ಇದರ ಫಾರ್ಮುಲಾ ಏನಿದೆ T=1/μ ಅಂತ ಇರುತ್ತೆ. ನೆಕ್ಸ್ಟು ಏನು ಕಾನ್ಸೆಪ್ಟ್ ಇದೆ ಇಲ್ಲಿ, ಪ್ರತಿ ಸೆಕೆಂಡಿಗೆ ಏಕಮಾನ ಕ್ಷೇತ್ರದಲ್ಲಿ ಹಾದು ಹೋಗುವ ಶಬ್ದದ ಶಕ್ತಿಯ ಪ್ರಮಾಣವನ್ನು ಶಬ್ದದ ತೀವ್ರತೆ ಅಂತ ಹೇಳಿ ಕರೀತಾರೆ. ಕೆಲವೊಮ್ಮೆ ಇದು ತಾರಕತ್ವ ಇರುತ್ತೆ, ಕೆಲವೊಮ್ಮೆ ತೀವ್ರತೆ ಇರುತ್ತೆ. ಒಂದೇ ಅಲ್ಲದಿದ್ದರೂ ಅವುಗಳಲ್ಲಿ ಬದಲಿ ಪದಗಳಾಗಿ ಉಪಯೋಗಿಸುತ್ತೇವೆ. ತಾರಕತ್ವವು ಶಬ್ದದ ಕಿವಿಯ ಪ್ರತಿಕ್ರಿಯೆಗೆ ಅಳತೆಯಾಗಿದೆ. ಎರಡೂ ಶಬ್ದಗಳು ಸಮನಾದ ತೀವ್ರತೆಯನ್ನು ಹೊಂದಿದ್ದರೂ ನಮ್ಮ ಕಿವಿಗೆ ಎರಡರಲ್ಲಿಯೂ ಒಂದು ಸ್ಪಷ್ಟವಾಗಿ ಕೇಳಬಲ್ಲದು, ಏಕೆಂದರೆ ನಮ್ಮ ಕಿವಿಯು ಶಬ್ದಗಳನ್ನು ಉತ್ತಮವಾಗಿ ಏನು ಮಾಡುತ್ತೆ, ಗುರುತಿಸುತ್ತದೆ. ಓಕೆ, ಈಗ ಏನು ಕೇಳಿದರೆ ಶಬ್ದದ ತಾರಕತೆ ಮತ್ತು ತೀವ್ರತೆಗಳ ನಡುವಿನ ವ್ಯತ್ಯಾಸವನ್ನು ಕೇಳ್ತಾ ಇದ್ದಾರೆ. ವ್ಯತ್ಯಾಸ ಅಂದರೆ ಇಲ್ಲಿ ಡೆಫಿನೇಷನನ್ನು ನೋಡ್ಬೋದು. ಏನು ಡೆಫಿನೇಷನ್ ಇದೆ ಅಂದರೆ, ಪ್ರತಿ ಸೆಕೆಂಡಿಗೆ ಏಕಮಾನ ಕ್ಷೇತ್ರದಲ್ಲಿ ಹಾದು ಹೋಗುವ ಶಕ್ತಿಯ ಪ್ರಮಾಣವನ್ನು ಶಬ್ದದ ತೀವ್ರತೆ ಅಂತ ಕರೀತಾರೆ. ಹಾಗಾದರೆ ತಾರಕತ್ವ ಅಂದರೆ ಏನು ಅಂದರೆ ಲೌಡ್ನೆಸ್ ಅಂದರೆ ಏನು, ಶಬ್ದದ ತೀವ್ರತೆ ಅಂದರೆ ಏನು, ಇದರ ವ್ಯತ್ಯಾಸವನ್ನು ಕೇಳ್ತಾ ಇದ್ದಾರೆ. ಸೊ ತೀವ್ರತೆ ಅಂದರೆ ಡೆಫಿನೇಷನನ್ನು ಬರೀಬೇಕು, ತಾರಕತೆ ಅಂದರೆ ಅದರ ಡೆಫಿನೇಷನನ್ನು ಕೂಡ ಬರೀಬೇಕು. ತಾರಕತೆ ಅಂದರೆ ಹೆಚ್ಚು ಭಾರವನ್ನು ಹೊಂದಿರುವಂತಹ, ಗರಿಷ್ಠವಾದ ಭಾರವನ್ನು ಹೊಂದಿರುವಂತಹ ಒಂದು ತರಂಗ ದೂರವನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಹೆಚ್ಚು ತಾರಕತೆ ಇರುವಂತಹ ತರಂಗ ದೂರ ಅಂತ ಹೇಳಿ ಕರಿತೀವಿ. ಶಬ್ದದ ತೀವ್ರತೆ ಎಂತಕ್ಕಂಥದ್ದು ಶಬ್ದದ ಪ್ರಮಾಣವನ್ನು ಇದು ಅವಲಂಬಿಸಿದೆ. ತೀವ್ರತೆ ಅಂತಕ್ಕಂಥದ್ದು ಶಬ್ದದ ಒಂದು ವೇಗ ಮತ್ತು ಅದರ ಒಂದು ಒಟ್ಟು ತರಂಗ ದೂರದ ಸಿಂಪೀಡನ ಮತ್ತು ವಿರಳನೆಗಳ ಒಂದು ಸಾಂದ್ರತೆಯನ್ನು ನಾವು ಶಬ್ದದ ತೀವ್ರತೆ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟು ವಿಭಿನ್ನ ಶಬ್ದದ ಜವ ಯಾವ ರೀತಿಯಾಗಿರುತ್ತೆ ಅಂತ ನಾವೀಗ ನೋಡ್ತಾ ಹೋಗೋಣ. ಅಂದರೆ ನಿಮಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಬೆಳಕು ಯಾವುದೇ ಮಾಧ್ಯಮದ ಅವಶ್ಯಕತೆ ಇಲ್ಲಿ ಕೂಡ ಎಲ್ಲಿ ಬೇಕಾದರೂ ಚಲಿಸುತ್ತೆ ಅನ್ನುವಂಥದ್ದು ಗೊತ್ತಿದೆ. ಹಾಗಾಗಿ ಶಬ್ದವು ಪ್ರಸಾರವಾಗಬೇಕಾದ್ರೆ ಇದಕ್ಕೆ ಮಾಧ್ಯಮದ ಅವಶ್ಯಕತೆ ತುಂಬಾ ಇರುತ್ತೆ. ಹಾಗಾಗಿ ವಿವಿಧ ಮಾಧ್ಯಮಗಳು ಅಂದರೆ ಘನ, ದ್ರವ, ಅನಿಲಗಳಲ್ಲಿ ಶಬ್ದದ ಒಂದು ಸ್ಪೀಡ್ ಯಾವ ರೀತಿಯಾಗಿರುತ್ತೆ ಅಂತ ನಾವೀಗ ನೋಡ್ತಾ ಹೋಗೋಣ. ಶಬ್ದವು ಒಂದು ಮಾಧ್ಯಮದಲ್ಲಿ ನಿರ್ದಿಷ್ಟ ಜವದೊಂದಿಗೆ ಪ್ರಸಾರವಾಗುತ್ತದೆ. ಹೌದಲ್ವ, ಯಾವುದೇ ಒಂದು ಮಾಧ್ಯಮದ ನಿರ್ದಿಷ್ಟ ಜವದೊಂದಿಗೆ ಅದು ಪ್ರಸಾರವಾಗುತ್ತೆ. ಮಿಂಚು ಕಾಣಿಸಿದ ಸ್ವಲ್ಪ ಸಮಯದ ನಂತರ ಗುಡುಗಿನ ಶಬ್ದ ಕೇಳುತ್ತೆ. ಸಾಮಾನ್ಯವಾಗಿ ಗುಡುಗು ಮಿಂಚು ಸಹಿತ ಮಳೆ ಆಗುವಂಥ ಸಂದರ್ಭದಲ್ಲಿ ನಾವು ಮೊದಲಿಗೆ ಏನು ಮಾಡ್ತೀವಪ್ಪ ಅಂದರೆ ಮಿಂಚನ್ನು ನೋಡ್ತೀವಿ. ಅದಾದ ಕೆಲವು ಸೆಕೆಂಡ್ಗಳ ನಂತರ ನಾವು ಏನು ಮಾಡ್ತೀವಪ್ಪ ಅಂದರೆ ಗುಡುಗಿನ ಶಬ್ದವನ್ನು ಕೇಳ್ತೀವಿ. ಹಾಗೆ ಎರಡೂ ಕೂಡ ಎಟ್ ಎ ಟೈಮ್ ಆಗಿ ನಡೆದಿರುವಂಥ ಕೆಲಸ ಆಗಿರೋದ್ರಿಂದ ಎರಡೂ ಕೂಡ ಬೇರೆ ಬೇರೆ ಸ್ಪೀಡ್ನಲ್ಲಿ ಬರ್ತಾ ಇರುತ್ತೆ. ಅಂದರೆ ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತ ಜಾಸ್ತಿ ಇರೋದ್ರಿಂದ ಮೊದಲಿಗೆ ನಮಗೆ ಬೆಳಕು ಕಾಣಿಸುತ್ತೆ, ನಂತರ ಅದರ ಶಬ್ದ ಕೇಳುವಂಥದ್ದು. ಇದಕ್ಕೆ ಬೆಳಕು ಮತ್ತು ಶಬ್ದದ ವಿವಿಧ ರೀತಿಯಾದ ಇಲ್ಲಿ ಜವ ಇರೋದರಿಂದ ಮೊದಲು ಗುಡುಗಿನ ಶಬ್ದ ಮಿಂಚು, ನಂತರ ಗುಡುಗಿನ ಶಬ್ದ ಕೇಳುವಂಥದ್ದನ್ನು ನಾವು ಗಮನಿಸುತ್ತೀವಿ. ಆದ್ದರಿಂದ ಶಬ್ದದ ಜವು ಬೆಳಕಿನ ಜವಕ್ಕಿಂತ ಕಡಿಮೆ ಇದೆ ಅಂತ ನಾವಿಲ್ಲಿ ಡಿಸಿಷನ್ಗೆ ಬರ್ಬೋದು. ಶಬ್ದದ ಜವವು ಅದು ಪ್ರಸಾರವಾಗುವ ಮಾಧ್ಯಮದ ಗುಣಲಕ್ಷಣವನ್ನು ಅವಲಂಬಿಸಿದೆ. ಶಬ್ದ ಅಂತಕ್ಕಂಥದ್ದು ಘನ ವಸ್ತುವಿನಲ್ಲಿ ಬೇರೆ ರೀತಿಯಾಗಿ, ದ್ರವ ವಸ್ತುವಿನಲ್ಲಿ ಬೇರೆ ರೀತಿಯಾಗಿ, ಅದೇ ರೀತಿಯಾಗಿ ಗಾಳಿ ಮಾಧ್ಯಮದಲ್ಲೂ ಕೂಡ ಬೇರೆ ರೀತಿಯಾಗಿ ಅದು ಮಾಧ್ಯಮದ ಗುಣಲಕ್ಷಣಗಳನ್ನು ಈ ಶಬ್ದವು ಏನಾಗಿರುತ್ತೆ ಅಂದರೆ ಅವಲಂಬನೆಯನ್ನು ಮಾಡುತ್ತೆ. ನಾವು ಮುಂದಿನ ಒಂದು ತರಗತಿಯಲ್ಲಿ ಶಬ್ದಕ್ಕೆ ಸಂಬಂಧಿಸಿದ ಹಾಗೆ ಯಾವ ರೀತಿಯಾಗಿ ಅದರ ತಾಪದ ಮೇಲೆ ಯಾವ ರೀತಿಯಾಗಿ ಡಿಪೆಂಡ್ ಆಗಿದೆ, ಘನ, ದ್ರವ, ಅನಿಲ, ಜವದಲ್ಲಿ ಯಾವ ರೀತಿಯಾಗಿ ಕಡಿಮೆ ಆಗುತ್ತೆ ಅಂತ ಮುಂದಿನ ಒಂದು ಕ್ಲಾಸ್ನಲ್ಲಿ ನಾವು ಕಲಿತೀವಿ. ಈಗ ಈ ಒಂದು ತರಗತಿಯಲ್ಲಿ ನೀಡಿರುವಂಥ ಮಾಹಿತಿಯನ್ನು ಮಾತ್ರ ನಾವು ಗಮನಿಸ್ತಾ ಹೋಗೋಣ. ಒಂದು ಮಾಧ್ಯಮದಲ್ಲಿ ಶಬ್ದದ ಜವವು ತಾಪವನ್ನು ಅವಲಂಬಿಸಿರುತ್ತೆ. ಅಂದರೆ ಈಗ ನಮ್ಮ ವಾತಾವರಣದಲ್ಲಿ ಬೇಸಿಗೆ ಕಾಲದಲ್ಲಿ ವಾತಾವರಣ ಏನಾಗಿರುತ್ತೆ, ಅತ್ಯಂತ ಬಿಸಿಯಾಗಿರುತ್ತೆ, ತಾಪಮಾನ ಜಾಸ್ತಿ ಇರುತ್ತೆ. ಚಳಿಗಾಲದಲ್ಲಿ ಅದು ಕಡಿಮೆಯಾಗಿರುತ್ತೆ. ಈ ರೀತಿಯಾಗಿ ಶಬ್ದದ ಮಾಧ್ಯಮವು ತಾಪವನ್ನು ಅವಲಂಬಿಸಿರುತ್ತೆ. ಘನದಿಂದ ಅನಿಲದ ಕಡೆಗೆ ಹೋದಂತೆಲ್ಲ ಶಬ್ದದ ಜವು ಏನಾಗುತ್ತೆ, ಕಡಿಮೆ ಆಗುತ್ತೆ. ಅಂದರೆ ಘನದಲ್ಲಿ ಶಬ್ದದ ವೇಗ ಜಾಸ್ತಿ ಇರುತ್ತೆ ಅಂತ ಹೇಳಿ ನಮಗೆ ಈಗ
ತಿಳಿತಾ ಹೋಗ್ತು. ಅದೇ ರೀತಿಯಾಗಿ ಯಾವುದೇ ಮಾಧ್ಯಮದಲ್ಲಿ ತಾಪವು ಹೆಚ್ಚಿದಂತೆಲ್ಲ ಶಬ್ದದ ಜವವೂ ಕೂಡ ಹೆಚ್ಚಾಗುತ್ತೆ. ಅಂದರೆ ಶಬ್ದ ಯಾವಾಗ ಹೆಚ್ಚಾಗುತ್ತೆ, ಘನವಸ್ತುವಿನಲ್ಲಿ ಶಬ್ದದ ವೇಗ ಜಾಸ್ತಿ ಇರುತ್ತೆ. ಘನವಸ್ತುವಿನಿಂದ ಅನಿಲ ವಸ್ತುವಿನ ಕಡೆಗೆ ಶಬ್ದ ಹೋದಂತೆ ಏನಾಗುತ್ತೆ ಅಂದರೆ ಅದರ ಒಂದು ಜವ ಕಡಿಮೆ ಆಗ್ತಾ ಬರುತ್ತೆ. ಈ ರೀತಿಯಾಗಿ ಮಾಧ್ಯಮದಲ್ಲಿ ತಾಪವು ಹೆಚ್ಚಾದಂತೆಲ್ಲ ಶಬ್ದದ ಜವವು ಕೂಡ ಏನಾಗುತ್ತೆ, ಹೆಚ್ಚಾಗುತ್ತೆ. ಈಗ ಉದಾಹರಣೆಗೆ ನೀರಿನಲ್ಲಿ 0 ಡಿಗ್ರಿ ತಾಪಕ್ಕೆ ಶಬ್ದದ ಜವವು 331 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. 22 ಡಿಗ್ರಿ ತಾಪಮಾನದಲ್ಲಿ 344 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಹಾಗಾದರೆ ನಮಗೆ ಇಲ್ಲಿ ಶಬ್ದದ ಜವವು ತಾಪಮಾನದ ಮೇಲೆ ಕೂಡ ಅವಲಂಬನೆಯನ್ನು ಕಾಣ್ತಾ ಇದೆ. ಈಗ ನಾವು ವಿವಿಧ ಮಾಧ್ಯಮಗಳಲ್ಲಿ ಕೂಡ 25 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇರುವಂಥ ಶಬ್ದದ ಜವ ಯಾವ ರೀತಿಯಾಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಘನ ಸ್ಥಿತಿಯಲ್ಲಿ ಅಂದರೆ ಅಲ್ಯೂಮಿನಿಯಂನಲ್ಲಿ 6420 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ನಿಕ್ಕಲ್ನಲ್ಲಿ 6040 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಉಕ್ಕಿನಲ್ಲಿ 5960 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಕಬ್ಬಿಣದಲ್ಲಿ 5950 ಮೀಟರ್ ಪರ್ ಸೆಕೆಂಡ್. ಹಿತ್ತಾಳೆಯಲ್ಲಿ 4700 ಮೀಟರ್ ಪರ್ ಸೆಕೆಂಡ್. ಗಾಜಿನಲ್ಲಿ 3980 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಹಾಗಾಗಿ ದ್ರವದಲ್ಲಿಯೂ ಕೂಡ ವಿವಿಧ ರೀತಿಯಾದ ಜವವನ್ನು ನಾವು ಕಾಣ್ತೇವೆ. ದ್ರವದಲ್ಲಿ ಅಂದರೆ ಸಮುದ್ರ ನೀರಿನಲ್ಲಿ ಬಟ್ಟಿ ಇಳಿಸಿದ ನೀರು, ಇದಕ್ಕೆ ವ್ಯತ್ಯಾಸ ಏನಿದೆ ಅಂತ ನೋಡಿದಾಗ ಸಮುದ್ರ ನೀರಿನಲ್ಲಿ ಹಲವಾರು ರೀತಿಯಾದ ಮಿನರಲ್ಸ್ಗಳು ಕರಗಿ ಸಮುದ್ರದ ನೀರು ಏನಾಗಿರುತ್ತೆ, ಉಪ್ಪಾಗಿರುತ್ತೆ. ಅದರಲ್ಲಿ ಆ ಒಂದು ಉಪ್ಪಿನ ಕಾರಣದಿಂದ ಹಲವಾರು ಖನಿಜಗಳು ಅಲ್ಲಿ ಇರೋದರಿಂದ ಅವುಗಳ ಕೆಮಿಕಲ್ಗಳ ಒಂದು ಪ್ರಭಾವದಿಂದ ಅದರ ಸ್ಪೀಡ್ ಕೂಡ ಹೆಚ್ಚಾಗಿರುತ್ತೆ. ಅದು 1531 ಆಗಿರುತ್ತೆ. ಬಟ್ಟೆ ಇಳಿಸಿದ ನೀರು ಅಂದರೆ ಪ್ಯೂರ್ ವಾಟರ್, ಡಿಸ್ಟಿಲ್ ವಾಟರ್ ಅಂತ ಹೇಳಿ ಕರಿತೀವಿ. ಅದು 1498 ಅಂತ ಇರುತ್ತೆ. ಎಥೆನಾಲ್ನಲ್ಲಿ 1207 ಅಂತ ಇರುತ್ತೆ. ಮಿಥೆನಾಲ್ನಲ್ಲಿ 1103. ಅದೇ ರೀತಿಯಾಗಿ ಅನಿಲಿನಲ್ಲಿ ಯಾವ ರೀತಿಯಾಗಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಹೈಡ್ರೋಜನಲ್ಲಿ ಎಷ್ಟಿರುತ್ತೆ, 1284. ಹೀಲಿಯಂನಲ್ಲಿ 965. ಗಾಳಿಯಲ್ಲಿ 346. ಆಕ್ಸಿಜನ್ನಲ್ಲಿ 316. ಸಲ್ಫರ್ ಡೈಆಕ್ಸೈಡ್ನ 213. ಹಾಗಾಗಿ ಹೆಚ್ಚಿನ ಒಂದು ಶಬ್ದವನ್ನು ನಾವು ಗಾಳಿ ಮಾಧ್ಯಮದ ಮೂಲಕ ನೋಡೋದ್ರಿಂದ ಇಲ್ಲಿ ನಾವು ಅಂದರೆ ಶಬ್ದದ ಒಂದು ವೇಗ ಏನಿದೆ ಅಂತ ನೋಡಿದಾಗ ಇಲ್ಲಿ 343 ಆರ್ ಎವರೇಜ್ 31ರಿಂದ 35ರವರೆಗೆ ಈ ರೀತಿಯಾಗಿ ಅಂದಾಜನ್ನು ನಾವು ಹೇಳ್ಬೋದು. ಅಥವಾ 335 ಮೀಟರ್ ಪರ್ ಸೆಕೆಂಡ್ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಇದು ಏನಾಗಿರುತ್ತೆ ಅಂದರೆ ವಿವಿಧ ಸ್ಥಿತಿಗಳಲ್ಲಿ ಶಬ್ದದ ಪ್ರಸಾರ, ಅದರ ಸ್ಪೀಡನ್ನು ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಇದು ಸೋನಿಕ್ ಬೂಮ್ಸ್ ಅಂತ ಹೇಳಿ ಕರೀತಾರೆ. ಸೋನಿಕ್ ಬೂಮ್ಸ್ ಅಂದರೆ ಏನು? ಯಾವುದೇ ಒಂದು ಕಾಯದ ಜವವು ಶಬ್ದದ ಜವಕ್ಕಿಂತ ಹೆಚ್ಚಾಗಿದ್ದರೆ, ಶಬ್ದದ ಜವ ನಾರ್ಮಲಾಗಿ ಎಷ್ಟಿದೆ, 335 ಮೀಟರ್ ಪರ್ ಸೆಕೆಂಡ್. ಅದು ಗಾಳಿಯಲ್ಲಿ ಇದಕ್ಕಿಂತಲೂ ಜಾಸ್ತಿ ಇದ್ದರೆ ಅದನ್ನು ನಾವು ಸೂಪರ್ ಸಾನಿಕ್ ಜವದಲ್ಲಿ ಅಂಥೇಳಿ ಕರಿತೀವಿ. ಉದಾಹರಣೆಗೆ ಬುಲೆಟ್ಗಳು, ಜೆಟ್ ವಿಮಾನಗಳು, ಯುದ್ಧ ನೌಕೆಗಳು ಇತ್ಯಾದಿಗಳು ಸೂಪರ್ ಸಾನಿಕ್ ಜವದಲ್ಲಿ ಚಲಿಸ್ತವೆ. ಇವುಗಳು ಏನು ಮಾಡ್ತಾವಪ್ಪ ಅಂದರೆ ಶಬ್ದದ ವೇಗಕ್ಕಿಂತ ಜಾಸ್ತಿಯಾಗಿ ಚಲಿಸೋದನ್ನು ನಾವು ನೋಡ್ತೀವಿ. ಶಬ್ದವನ್ನು ಉಂಟು ಮಾಡುವಂಥ ಆಕಾರಗಳು ಶಬ್ದಕ್ಕಿಂತ ಹೆಚ್ಚಿನ ಜವದಲ್ಲಿ ಚಲಿಸ್ತವೆ. ಹಾಗಾಗಿ ಗಾಳಿಯಲ್ಲಿ ಆಘಾತ ತರಂಗಗಳು, ಶಾಕ್ ವೇವ್ಸ್ಗಳನ್ನು ನಾವು ಉಂಟು ಮಾಡ್ತೇವೆ. ಅಂದರೆ ಈಗ ಸಾಮಾನ್ಯವಾಗಿ ಅತ್ಯಂತ ನಿಶಬ್ದವಾದ ವಾತಾವರಣದಲ್ಲಿ ನೋಡಿದ ಕೆಲವೊಂದು ಬಾರಿ ಏರೋಪ್ಲೇನ್ಗಳು ನಮ್ಮ ಮೇಲೆ ಹಾದು ಹೋಗ್ತಿರ್ಬೇಕಾದ್ರೆ ಅತ್ಯಂತ ವೇಗವಾದ ಸೌಂಡ್ಸ್ಗಳನ್ನು ನಾವು ಗಮನಿಸಿರ್ತೀವಿ. ಇವೆಲ್ಲವೂ ಕೂಡ ಏನಾಗಿರ್ತವಪ್ಪ ಅಂದರೆ ಸೂಪರ್ ಸಾನಿಕ್ ವೇವ್ಸ್ಗಳಾಗಿರ್ತವೆ. ಇವುಗಳಿಗೆ ನಾವು ಶಾಕ್ ವೇವ್ಸ್ ಅಥವಾ ಗಾಳಿಯಲ್ಲಿರುವಂಥ ಆಘಾತ ತರಂಗಗಳು ಅಂತೇಳಿ ಕರಿತೀವಿ. ಈ ಆಘಾತ ತರಂಗಗಳು ಬೃಹತ್ ಪ್ರಮಾಣದ ಶಕ್ತಿಯನ್ನು ಕೊಂಡೊಯ್ಯುತ್ತವೆ. ಈ ರೀತಿಯಾದ ಆಘಾತ ತರಂಗಗಳು ವಾಯು ಒತ್ತಡದ ವೇಗದೊಂದಿಗೆ ಸೇರಿ ತೀಕ್ಷ್ಣ ಮತ್ತು ಜೋರಾದ ಶಬ್ದವನ್ನು ಉತ್ಪತ್ತಿ ಮಾಡುತ್ತವೆ. ಇದನ್ನು ಸೂಪರ್ ಬೂಮ್ ಅಂತ ಹೇಳಿ ಕರಿತೀವಿ. ಇವುಗಳು ಏನು ಮಾಡ್ತಾವಪ್ಪ, ಅತ್ಯಂತ ಬೃಹತ್ತಾದ ಶಕ್ತಿಯನ್ನು ತನ್ನೊಂದಿಗೆ ಎಬ್ಸಾರ್ಬ್ ಮಾಡಿ ಕೊಂಡೊಯ್ತವೆ. ಈ ರೀತಿಯಾಗಿ ಆಘಾತ ತರಂಗಗಳು ವಾಯುಮಂಡಲದಲ್ಲಿ ಒತ್ತಡವನ್ನು ಸೇರಿ ಅಲ್ಲಿ ತೀಕ್ಷ್ಣ ಮತ್ತು ಜೋರಾದ ಶಬ್ದವನ್ನು ಉತ್ಪತ್ತಿ ಮಾಡುವುದಕ್ಕೆ ನಾವು ಸೂಪರ್ ಬೂಮ್ ಅಂತೇಳಿ ಕರಿತೀವಿ. ಸೂಪರ್ ಸಾನಿಕ್ ವಾಯುನೌಕೆಯಿಂದ
ಉತ್ಪತ್ತಿಯಾದ ಆಘಾತ ತರಂಗಗಳು ಕಿಟಕಿಯ ಗಾಜು ಕೆಲವೊಮ್ಮೆ ಕಟ್ಟಡಗಳನ್ನು ಕೂಡ ಹಾನಿ ಮಾಡಬಲ್ಲಷ್ಟು ಶಕ್ತಿಯನ್ನು ಇವು ಹೊಂದಿರ್ತವೆ. ಅಂದರೆ ಕೆಲವೊಂದು ಬಾರಿ ಯಾವುದಾದ್ರೂ ಕಟ್ಟಡಗಳ ಬಾಜುವಿನಲ್ಲಿ ಜೆಟ್ ವಿಮಾನ, ಬುಲೆಟ್ ಮತ್ತು ಈ ಸೂಪರ್ಸೋನಿಕ್ ವೇವ್ಸ್ನಲ್ಲಿ ಹೋಗುವಂಥ ವಾಹನಗಳ ಹಾದು ಹೋದಾಗ ಈ ಒಂದು ಸೌಂಡ್ಸ್ಗಳಿಂದ ಏನಾಗುತ್ತೆ, ಈ ರೀತಿಯಾದ ಕಟ್ಟಡಗಳು ಹಾನಿಯಾಗುವುದನ್ನು ನಾವು ಗಮನಿಸ್ತಿರ್ತೀವಿ. ಇದಕ್ಕೆ ನಾವು ಸೂಪರ್ ಬೂಮ್ಸ್, ಈ ರೀತಿಯಾಗಿ ಸೌಂಡ್ ಮಾಡೋದಕ್ಕೆ ಸೂಪರ್ ಬೂಮ್ಸ್ ಅಂತ ಹೇಳಿ ಕರಿತೀವಿ. ಈ ಸೂಪರ್ ಬೂಮ್ಸನ್ನು ಉಂಟು ಮಾಡುವಂಥ ವಾಹನಗಳಿಗೆ ನಾವು ಸೂಪರ್ ಸಾನಿಕ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ ಶಬ್ದದ ಪ್ರತಿಫಲನ. ಈಗ ನೀವು ಸಾಮಾನ್ಯವಾಗಿ ನೀವು ಕೈಯಲ್ಲಿ ಒಂದು ಮಿರರನ್ನು ತೆಗೆದುಕೊಂಡು ಒಂದು ನಿಮ್ಮ ಮುಖವನ್ನು ನೋಡಿಕೊಂಡ್ರೆ ಅಲ್ಲಿ ನಿಮ್ಮ ಮುಖದ ಏನೋ ಪ್ರತಿಬಿಂಬ ಅದು ಯಾವುದರಿಂದ ಆಗುತ್ತೆ, ಪ್ರತಿಫಲನದಿಂದ ಆಗುತ್ತೆ, ಬೆಳಕಿನ ಪ್ರತಿಫಲನದಿಂದ ಆಗುತ್ತೆ. ಹಾಗಾದರೆ ಶಬ್ದವೂ ಕೂಡ ಪ್ರತಿಫಲನ ಹೊಂದಿದೆಯಾ ನೋಡ್ತಾ ಹೋಗೋಣ. ಈಗ ಶಬ್ದವೂ ಕೂಡ ಪ್ರತಿಫಲನ ಹೊಂದಿದೆ ಅಥವಾ ಇಲ್ಲ ಅಂಥೇಳಿ ನೋಡ್ತಾ ಹೋಗೋಣ. ಈಗ ರಬ್ಬರ್ ಚೆಂಡು ಗೋಡೆಯಿಂದ ಹಿಂದಕ್ಕೆ ಪುಟಿಯುವಂತೆ ಶಬ್ದವೂ ಸಹ ಘನ, ದ್ರವ, ಅನಿಲಗಳಲ್ಲಿ ಕೂಡ ಬೇರೆ ಬೇರೆ ರೀತಿಯಾಗಿ ಅವು ಜಂಪ್ ಮಾಡ್ತವೆ, ಪುಟಿಯುತ್ತವೆ ಅಂತ ಹೇಳ್ಬೋದು. ಬೆಳಕಿನ ಪ್ರತಿಫಲನದಂತೆ ಶಬ್ದವು ಘನ, ದ್ರವ, ಮೇಲ್ಮೈನಲ್ಲಿ ಪ್ರತಿಫಲಿಸುತ್ತವೆ. ಹಿಂದಿನ ತರಗತಿಯಲ್ಲಿ ನೀವು ಕಲಿತ ಬೆಳಕಿನ ಪ್ರತಿಫಲನದ ನಿಯಮವನ್ನು ಅನುಸರಿಸುತ್ತವೆ. ಶಬ್ದವು ಪತನವಾಗುವ ದಿಕ್ಕು, ಪ್ರತಿಫಲನದ ದಿಕ್ಕು ಇವೆಲ್ಲವೂ ಕೂಡ ಮೇಲ್ಮೈಗೆ ಎಳೆದ ಲಂಬವಾಗಿದೆ. ಪತನ ಬಿಂದುವಿನಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡ್ತವೆ. ಇವು ಮೂರು ಒಂದೇ ಸಮತಲದಲ್ಲಿದ್ದರೆ ಶಬ್ದದ ತರಂಗವು ಪ್ರತಿಫಲಿಸುವಿಕೆ ನುಣುಪಾದ, ಒರಟಾಗಿರ್ಬೋದು, ಬೃಹತ್ತಾದ ಗಾತ್ರವನ್ನು ಇದು ತಡೆಯೋದ್ರ ಅವಶ್ಯಕತೆ ಇರುತ್ತೆ. ಹಾಗಾಗಿ ಈ ಶಬ್ದ ಅಂತಕ್ಕಂಥದ್ದು ಕೂಡ ಪ್ರತಿಫಲನ ಹೊಂದತ್ತೆ ಅಂಥೇಳಿ ನಾವು ನೋಡ್ಬೋದು. ಈಗ ಸಾಮಾನ್ಯವಾಗಿ ನೀವು ಚಿಕ್ಕವರಿದ್ದಾಗ ಆಟ ಆಡುವಂಥ ಸಂದರ್ಭದಲ್ಲಿ ಗಮನಿಸಿರ್ತಾರೆ, ಒಂದು ಚಿಕ್ಕದಾದ ಕೊಳವೆಯನ್ನು ತೆಗೆದುಕೊಂಡು ಒಂದು ಬದಿಗೆ ಊದಿದರೆ ಇನ್ನೊಂದು ಬದಿಗೆ ಅದು ಸೌಂಡನ್ನು ಕೇಳೋದನ್ನು ಗಮನಿಸಿರ್ತೀರ. ಇದಕ್ಕೆ ಶಬ್ದವು ಪ್ರತಿಫಲನ ಹೊಂದತ್ತೆ ಅಂಥೇಳಿ ನಾವಿಲ್ಲಿ ಹೇಳ್ಬೋದು. ಓಕೆ, ಶಬ್ದವು ಕೂಡ ಪ್ರತಿಫಲನ ಹೊಂದತ್ತೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬಹುದು. ನೆಕ್ಸ್ಟ್ ಏನಪ್ಪ ಅಂದರೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಇದಕ್ಕೆ ಸಂಬಂಧಿಸಿದಾಗಿ ಹಲವಾರು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳನ್ನು ಕೇಳಿದ್ದಾರೆ. ಸೊ ಆದರೂ ಕೂಡ ಇಲ್ಲಿ ಪ್ರತಿಧ್ವನಿಯು ಕೂಡ ಎಕ್ಸಾಮ್ ಪರ್ಪಸ್ಗೆ ನಿಮ್ಮ ಒಂದು ಕುತೂಹಲಕ್ಕಾಗಿ ಕೂಡ ಇದನ್ನು ಕಲಿಯೋದು ತುಂಬಾ ಇಂಪಾರ್ಟೆಂಟು. ಪ್ರತಿಫಲನ ಅಂದರೆ ಏನು, ಪ್ರತಿಧ್ವನಿ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ನಾವು ಹೇಗೆ ಬೆಳಕಿಗೆ ಪ್ರತಿಫಲನ ಅಂತ ಕರಿತೀವಿ, ಅದೇ ರೀತಿಯಾಗಿ ಶಬ್ದಕ್ಕೆ ನಾವು ಪ್ರತಿಧ್ವನಿ ಅಂತ ಇಲ್ಲಿ ಹೇಳ್ಬೋದು. ಏನಪ್ಪ ಪ್ರತಿಧ್ವನಿ ಅಂತಂದರೆ, ನಾವು ಒಂದು ಎತ್ತರದ ಕಟ್ಟಡ ಅಥವಾ ಪರ್ವತದ ಬಳಿ ನಿಂತು ಕೂಗಿದಾಗ, ಚಪ್ಪಾಳೆ ತಟ್ಟಿದಾಗ ಅದೇ ರೀತಿಯಾದ ಶಬ್ದವನ್ನು ಸ್ವಲ್ಪ ಸಮಯದ ನಂತರ ಮತ್ತೆ ಕೇಳುತ್ತವೆ. ಈ ರೀತಿಯಾಗಿ ಕೇಳುವಂಥ ಶಬ್ದವನ್ನು ಪ್ರತಿಧ್ವನಿ ಅಂಥೇಳಿ ಕರಿತೀವಿ. ಎತ್ತರವಾದ ಕಟ್ಟಡ ಮತ್ತು ಯಾವುದೇ ಒಂದು ನೀವು ಸಾಮಾನ್ಯವಾಗಿ ಅದೇ ಹೊಸದಾಗಿ ನಿರ್ಮಾಣವಾಗಿರುವಂಥ ಕಟ್ಟಡದ ಒಳಗಡೆ ರೂಮ್ನಲ್ಲಿ ಕೂಡ ಹೋದಾಗ ಎಕೋ ಆಗೋದನ್ನು ನೀವು ಗಮನಿಸ್ತೀರಾ. ಇದು ಕೂಡ ನಾವು ಪ್ರತಿಧ್ವನಿ ಅಂತೇಳಿ ಕರಿತೀವಿ. ಶಬ್ದದ ಸಂವೇದನೆಯು ನಮ್ಮ ಮೆದುಳಿಗೆ 0.1 ಸೆಕೆಂಡ್ಗಳಷ್ಟು ಕಾಲ ತೆಗೆದುಕೊಳ್ಳುತ್ತೆ. ಈಗ ನಮ್ಮ ಧ್ವನಿ ನಮಗೆ ಪ್ರತಿಫಲನವಾಗಿ ಕೇಳಿದಾಗ ಅಲ್ಲಿ ಉಂಟಾಗುವಂಥ ಮೆದುಳಿನಲ್ಲಿ 0.1 ಸೆಕೆಂಡ್ಗಳಷ್ಟು ಏನಾಗುತ್ತೆ, ಮೆದುಳು ಈ ಒಂದು ಧ್ವನಿಯನ್ನು ರೆಕಗ್ನೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಪ್ರತಿಯೊಂದು ಪ್ರತಿಧ್ವನಿಯನ್ನು ಕೇಳಲು ಮೂಲ ಶಬ್ದ ಅಥವಾ ಪ್ರತಿಫಲನ ಶಬ್ದಗಳ ನಡುವಿನ ಕಾಲಾವಧಿ ಕನಿಷ್ಠ 0.1 ಸೆಕೆಂಡ್ಗಳಷ್ಟು ಇರಬೇಕು. ಅಂದರೆ ಈಗ ಒಂದು ಬಾರಿ ನಾವು ಕೂಗಿದರೆ ಅದು 4 ಬಾರಿ ಕೂಗಿದರೆ ಪ್ರತಿ 4 ಬಾರಿ ಕೂಗಿದ ಪ್ರತಿಧ್ವನಿಗೂ ಕೂಡ 0.1 ಸೆಕೆಂಡ್ಗಳಷ್ಟು ಏನಾಗಿರುತ್ತೆ ಅಂದರೆ ಸಮಯ ಬೇಕಾಗುತ್ತೆ. ಈ ನಿಗದಿತ ತಾಪಮಾನದಲ್ಲಿ ಅಂದರೆ ಗಾಳಿಯಲ್ಲಿ 22 ಡಿಗ್ರಿ ಸೆಲ್ಸಿಯಸ್ನಷ್ಟು ಟೆಂಪ್ರೇಚರ್ ಇರಬೇಕು. ವೇಗ ಎಷ್ಟಿರಬೇಕು ಅಪ್ಪ ಅಂದರೆ 344 ಮೀಟರ್ ಪರ್ ಸೆಕೆಂಡ್ ಆಗಿದ್ದಾಗ ಮಾತ್ರ ಶಬ್ದವು ತಡೆಯನ್ನು ತಲುಪಿ ಪ್ರತಿಫಲನದ ನಂತರ ಕೇಳುಗನ ಕಿವಿಯನ್ನು 0.1 ಸೆಕೆಂಡ್ಗಳಲ್ಲಿ ತಲುಪುವಂಥ ಒಂದು ಪ್ರತಿಧ್ವನಿ ಉಂಟಾಗಬೇಕಾದ್ರೆ ಯಾವೆಲ್ಲ ಕಂಡೀಷನ್ ಇರುತ್ತೆ ಅಂತ ಕೂಡ ಕೇಳ್ಬೋದು. ಇಲ್ಲಿ ಏನಿರುತ್ತೆ ಅಂದರೆ 22 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಇರಬೇಕು. ಶಬ್ದದ ವೇಗ ಪ್ರತಿ ಸೆಕೆಂಡಿಗೆ 344 ಮೀಟರ್ ಇರಬೇಕು. ಇಷ್ಟಿದ್ರೆ ಮಾತ್ರ ಪ್ರತಿಧ್ವನಿ 0.1 ಸೆಕೆಂಡ್ಗಳಲ್ಲಿ ತಲುಪುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟು
ಆದ್ದರಿಂದ ಶಬ್ದದ ಆಕಾರವು ಬಿಂದುವಿನಿಂದ ಪ್ರತಿಫಲನ ಮೇಲ್ಮೈಗೆ ಬಡಿದು ಹಿಂತಿರುಗಿಸಿ ನಂತರ ಚಲಿಸಿದ ಅಷ್ಟು ದೂರವನ್ನು 344 ಮೀಟರ್ ಪರ್ ಸೆಕೆಂಡ್ ಇಂಟು 0.0 ಸೆಕೆಂಡ್ ಅಂತಂದಾಗ 34.4 ಮೀಟರ್. ಹೀಗೆ ಪ್ರತಿಧ್ವನಿಗಳನ್ನು ಕೇಳಲು ತಡೆಯ ಆಕಾರದಷ್ಟು ಅರ್ಧದಷ್ಟು ಅಂತಂದಾಗ 17.1 ಮೀಟರ್. ಅಂದರೆ ನಿರ್ದಿಷ್ಟವಾಗಿ ಒಂದು ಪ್ರತಿಧ್ವನಿ ಉಂಟಾಗಬೇಕಾದ್ರೆ ಅಲ್ಲಿ ಪ್ರತಿಧ್ವನಿ ಪ್ರತಿಫಲನ ಆಗಲಿಕ್ಕೆ ಇರುವಂಥ ಕನಿಷ್ಠ ದೂರ ಎಷ್ಟಿರಬೇಕಪ್ಪ ಅಂದರೆ 17.2 ಮೀಟರ್ ದೂರದ ಇರಬೇಕು. ಅಂದರೆ ಮಾತ್ರ ಪ್ರತಿಧ್ವನಿ ಉಂಟಾಗುತ್ತೆ. ಈ ದೂರವು ಗಾಳಿಯ ತಾಪಮಾನದಲ್ಲಿ ಬದಲಾವಣೆಗೆ ಒಳಪಟ್ಟಿದ್ದರೆ ಅನುಕ್ರಮ ಅಥವಾ ಸತತ ಪ್ರತಿಫಲನದಿಂದ ಪ್ರತಿಧ್ವನಿಯು ಒಂದಕ್ಕಿಂತ ಹೆಚ್ಚು ಬಾರಿ ಕೇಳಿಸಬಹುದು. ಗುಡುಗಿನ ಸರಣಿ, ಪ್ರತಿಫಲನದ ಮೇಲ್ಮೈಗಳಾದ ಮೋಡಗಳು, ನೆಲ ಇವುಗಳ ನಡುವೆ ಹಲವಾರು ಬಾರಿ ಶಬ್ದದ ಅನುಕ್ರಮ ಪ್ರತಿಫಲನವನ್ನು ನಾವು ಉಂಟವನ್ನು ಮಾಡಿರ್ತೀವಿ. ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಏನು, ಶಬ್ದ ಈ ಪ್ರತಿಧ್ವನಿ ಅಂದರೆ ಏನು, ಎಷ್ಟು ಸೆಕೆಂಡ್ಗೆ ರೀಚ್ ಆಗುತ್ತೆ, ಎಷ್ಟು ಟೆಂಪ್ರೇಚರ್ ಇರಬೇಕು, ಯಾವ ಸ್ಪೀಡಲ್ಲಿ ಇರಬೇಕು ಅನ್ನೋದನ್ನು ನೀವು ತಿಳ್ಕೊಬೇಕಾಗಿರೋದು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟು ಒಂದು ಕಾನ್ಸೆಪ್ಟ್ ಇದೆ, ಇದಕ್ಕೆ ಅನುರಣನೆ ಅಂತ ಹೇಳಿ ಕರೀತಾರೆ. ಅನುರಣನೆ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಒಂದು ದೊಡ್ಡ ಪಡಸಾಲೆಯಲ್ಲಿ ಉಂಟಾದ ಶಬ್ದವು ಅದರ ಗೋಡೆಗಳಿಂದ ಮೇಲಿಂದ ಮೇಲೆ ಪ್ರತಿಫಲನಗೊಂಡು ಕೇಳಲು ಸಾಧ್ಯವಾಗುವಷ್ಟರವರೆಗೂ ಕಡಿಮೆ ಆಗುತ್ತಾ ಮುಂದುವರಿಯುತ್ತದೆ. ಸತತ ಪ್ರತಿಫಲನದಿಂದುಂಟಾದ ಈ ಪರಿವರ್ತನೆ ಶಬ್ದವನ್ನು ಅನುರಣನೆ ಅಥವಾ ರಿವೈಬ್ರೇಷನ್ ಅಂತ ಹೇಳಿ ಕರಿತೀವಿ. ಅನುರಣನೆ ಅಂತಂದರೆ ರಿವೈಬ್ರೇಷನ್ ಅಂತ ಕರಿತೀವಿ. ಇದು ಒಂದು ಖಾಲಿ ದೊಡ್ಡದಾದ ರೂಮಿನಲ್ಲಿ ಗೋಡೆಗಳಿಗೆ ತಾಗಿ ಅಲ್ಲಿ ಉಂಟಾಗುವಂಥ ಪ್ರತಿಧ್ವನಿ. ಇದಕ್ಕೆ ನಾವು ಪುನರಾವರ್ತಿತ ಶಬ್ದ ಅಥವಾ ಅನುರಣನೆ ಅಂತೇಳಿ ಕರಿತೀವಿ. ಒಂದು ಸಭಾಂಗಣದಲ್ಲಿ ಅಥವಾ ಪಡಸಾಲೆಯಲ್ಲಿ ಹೆಚ್ಚುವರಿ ಅನುರಣನೆಯು ಹೆಚ್ಚು ಅನಪೇಕ್ಷಿತವಾಗಿದ್ದು, ಅಂದರೆ ನಾವು ಅಂದರೆ ಒಂದು ಸಾರಿ ಮಾತಾಡಿದ್ರೆ ಅದು ಪ್ರತಿಫಲನ ಹೊಂದಿ ಸುಮಾರು ಸಾರಿ ಮತ್ತೊಂದು ಶಬ್ದ ಹೊಸದೊಂದು ಶಬ್ದ ಮಾತಾಡೋಷ್ಟರಲ್ಲಿ ಅದು ಸುಮಾರು ಸಾರಿ ಪ್ರತಿಫಲನ ಹೊಂದಿ ಅದಕ್ಕೆ ಕೇಳಲಿಕ್ಕೆ ಅಹಿತಕರವಾಗಿರುವಂಥ ಶಬ್ದವನ್ನು ಉಂಟು ಮಾಡುತ್ತೆ. ಇದಕ್ಕೆ ಅನಪೇಕ್ಷಿತವಾದ ಒಂದು ಶಬ್ದ ಅಂತೇಳಿ ಕರಿತೀವಿ. ಇಲ್ಲಿ ಅನುರಣನೆ ಕಡಿಮೆ ಮಾಡಲು ಸಭಾಂಗಣದ ಮೇಲ್ಛಾವಣಿಯ ಗೋಡೆಗಳಲ್ಲಿ ಸಾಮಾನ್ಯವಾಗಿ ಶಬ್ದವನ್ನು ಗ್ರಹಿಸುವಂಥ ವಸ್ತುಗಳಾದ ಸಂಕುಚಿತ ದೃಗ್ನಾರು ಹಲಗೆ, ಫೈಬರ್ ಬೋರ್ಡ್ಗಳನ್ನು ಮತ್ತು ಒರಟಾದ ಪ್ಲಾಸ್ಟಿಕ್ಗಳಿಂದ ಮುಚ್ಚಿರುತ್ತಾರೆ. ಅದಕ್ಕಾಗಿ ಇಲ್ಲಿ ಎಕೋಸ್ ಅನುರಣನೆ ಆಗುವುದನ್ನು, ರಿವೈಬ್ರೇಷನ್ ಆಗುವುದನ್ನು ತಡೆಗಟ್ಟಲಿಕ್ಕೆ ಈ ಒಂದು ಹಾಲ್ಸ್ಗಳಲ್ಲಿ ಈ ರೀತಿಯಾದ ಒಂದು ಶಬ್ದವನ್ನು ಗ್ರಹಿಸುವಂಥ ವಸ್ತುಗಳನ್ನು ಅಳವಡಿಕೆ ಮಾಡಿರ್ತಾರೆ. ಹಾಗಾದರೆ ಆಸನದ ವಸ್ತುಗಳನ್ನು ಆಯ್ಕೆ ಮಾಡುವಾಗ ಅವುಗಳು ಶಬ್ದಗ್ರಹಿಕಾ ಗುಣಗಳನ್ನು ಪರಿಗಣಿಸುತ್ತಾರೆ. ಯಾವುದೇ ಒಂದು ಎಕೋ ಆಗುವಂಥ ಒಂದು ರೂಮ್ನಲ್ಲಿ ಯಾವುದಾದ್ರೂ ಒಂದು ವಸ್ತುಗಳನ್ನು ಇಡಬೇಕಾದ್ರೆ ಅಲ್ಲಿ ಶಬ್ದವನ್ನು ಗ್ರಹಿಸುವಂಥ ವಸ್ತುಗಳನ್ನು ಮಾತ್ರ ಆಯ್ಕೆ ಮಾಡಿ ತೆಗೆದುಕೊಳ್ತಾರೆ ಅಂತ ನಾವು ಇಲ್ಲಿ ಹೇಳ್ಬೋದು. ಎಕೋ ಅನುರಣನೆ ಎನ್ನುವಂಥದ್ದು ಸ್ವಲ್ಪ ಸಿಮಿಲರ್ ಆಗಿದ್ದರೂ ಇದು ಮುಚ್ಚಿದ ಒಂದು ಕ್ಲೋಸ್ಡ್ ಏರಿಯಾದಲ್ಲಿ ಈ ಒಂದು ಅನುರಣನೆ ಅಂತಕ್ಕಂಥದ್ದು ಉತ್ಪತ್ತಿ ಆಗುತ್ತೆ. ಗೋಡೆಗಳ ಮಧ್ಯೆ ಉಂಟಾಗುವಂಥ ಪ್ರತಿಧ್ವನಿಯನ್ನು ಅನುರಣನೆ ಅಂತ ಕರಿತೀವಿ. ಇದು ಕೇಳಲಿಕ್ಕೆ ಅನಪೇಕ್ಷಿತವಾಗಿರುವಂಥ ಶಬ್ದ ಆಗಿರುತ್ತೆ. ಆದರೆ ಪ್ರತಿಧ್ವನಿಯು ಇದು ಕೆಲವೊಂದಿಷ್ಟು ಸಮಯಗಳನ್ನು ತೆಗೆದುಕೊಳ್ಳೋದ್ರಿಂದ ಇದು ಹಿತಕರವಾಗಿರುತ್ತೆ. ಹಾಗಾಗಿ ಈ ರೀತಿಯಾಗಿ ವ್ಯತ್ಯಾಸಗಳನ್ನು ನಾವು ಗುರುತಿಸ್ಬೋದು. ನೆಕ್ಸ್ಟು ಇದಕ್ಕೆ ಸಂಬಂಧಿಸಿದ ಎಕೋಗೆ ಪ್ರತಿಧ್ವನಿಗೆ ಸಂಬಂಧಿಸಿದಾಗೆ ಕೆಲವೊಂದಿಷ್ಟು ಸಮಸ್ಯಾತ್ಮಕ ಪ್ರಶ್ನೆಗಳಿದ್ದಾವೆ, ಇವುಗಳನ್ನು ನೋಡ್ತಾ ಹೋಗೋಣ. ಒಬ್ಬ ಮನುಷ್ಯನು ಒಂದು ಗುಡ್ಡದ ಬಳಿ ಚಪ್ಪಾಳೆ ಹೊಡೆದು ಅದರ ಪ್ರತಿಧ್ವನಿಯನ್ನು 5 ಸೆಕೆಂಡ್ಗಳ ನಂತರ ಕೇಳುತ್ತಾನೆ. ಶಬ್ದದ 346 ಮೀಟರ್ ಪರ್ ಸೆಕೆಂಡ್ ಆದರೆ ಗುಡ್ಡ ಮತ್ತು ಅವನ ನಡುವೆ ಇರುವಂಥ ದೂರ ಎಷ್ಟು ಅಂತ ಇದೆ. ಇಲ್ಲಿ ಶಬ್ದದ ಸ್ಪೀಡನ್ನು ಕೊಟ್ಟಿರ್ತಾರೆ 346 ಮೀಟರ್ ಪರ್ ಸೆಕೆಂಡ್. ಪ್ರತಿಧ್ವನಿ ಕೇಳಲು ತೆಗೆದುಕೊಂಡ ಸಮಯ 5 ಸೆಕೆಂಡ್ ಆಗಿರುತ್ತೆ. ಶಬ್ದವು ಚಲಿಸಿದ ದೂರ ತಂದಾಗ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ವೆಲಾಸಿಟಿ ಇಂಟು ಟೈಮ್ ಅಂತ ಫಾರ್ಮುಲಾ ಗೊತ್ತಿದೆ. ಆ ಒಂದು ಫಾರ್ಮುಲಾವನ್ನು ಅಪ್ಲೈ ಮಾಡಿದಾಗ ಅಲ್ಲಿ ಚಲಿಸಿದ ದೂರ ಎಷ್ಟಾಗುತ್ತೆ, 1730 ಮೀಟರ್ ಅಂತ ಆಗುತ್ತೆ. ಈಗ ಪ್ರತಿಧ್ವನಿ 5 ಸೆಕೆಂಡ್ಗೆ ಕೇಳುತ್ತೆ ಅಂದರೆ ಈಗ 1730ನ 2 ಭಾಗ ಮಾಡೋದು. ಅಂದರೆ ಯಾಕೆ 2 ಭಾಗ ಮಾಡಬೇಕು, ಬೈ 2 ಯಾಕೆ ಮಾಡಬೇಕು? ಈಗ ನೀವು ಒಂದು ಚಪ್ಪಾಳೆಯನ್ನು ಹೊಡೆದಾಗ ಆ ಒಂದು ಗುಡ್ಡದವರೆಗೆ ತಲುಪುವಂಥದ್ದು ಅರ್ಧ, ಆ ಗುಡ್ಡದಿಂದ ವಾಪಸ್ ನಿಮಗೆ ಬರುವಂಥದ್ದು 2. ಅಂದರೆ
ಈ ಧ್ವನಿ ಒಂದು ಸಾರಿ ಹೋಗಿ ಬರೋದು ಒಂದು ಕಂಪ್ಲೀಟ್ ಒನ್ ಆದರೆ ಆ ಒಂದು ಪ್ರತಿಧ್ವನಿ ಗೋಡೆಗೆ ತಲುಪಿ ನಿಮಗೆ ಬರುವಂಥದ್ದು ಅರ್ಧ ಭಾಗ. ಹಾಗಾಗಿ ಈಗ ಈ ಒಂದು ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ 2 ಮಾಡಿದಾಗ ನಮಗೆ ಸಿಗುವಂತಹ ದೂರ ಸಿಗತ್ತೆ. ಗುಡ್ಡ ಮತ್ತು ಮನುಷ್ಯನ ನಡುವೆ 5 ಸೆಕೆಂಡ್ಗಳಲ್ಲಿ ಶಬ್ದವು 2 ಬಾರಿ ಕೇಳಿಸುತ್ತದೆ. ಆದ್ದರಿಂದ ಗುಡ್ಡ ಮತ್ತು ಅವನ ನಡುವಿನ ದೂರ ಎಷ್ಟಾಗುತ್ತೆ ಅಂದರೆ 865 ಮೀಟರ್ ದೂರ ಇರುತ್ತೆ. ನೆಕ್ಸ್ಟು ಪ್ರಶ್ನೆ ಈ ರೀತಿಯಾಗಿದೆ. ಇದನ್ನು ಕೂಡ ನೀವು ಸಾಲ್ವ್ ಮಾಡಿ ನೋಡ್ಬೋದು. ಮೇಲೆ ಕೊಟ್ಟಿರುವ ರೀತಿಯಲ್ಲಿ ನೀವು ಮಾಡಬೇಕು. ಇಲ್ಲಿ 3 ಸೆಕೆಂಡನ್ನು ಕೊಟ್ಟಿದ್ದಾರೆ, ಮೇಲ್ಗಡೆ ಪ್ರಶ್ನೆಯಲ್ಲಿ 5 ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನೀವು ಮಾಡಿ ನೋಡ್ಬೋದು. ನೆಕ್ಸ್ಟು ಶಬ್ದದ ಗುಣಿತ ಪ್ರತಿಫಲನಗಳ ಉಪಯೋಗ ಏನು? ಈ ಒಂದು ಶಬ್ದವು ಪ್ರತಿಫಲನವನ್ನು ಉಂಟು ಮಾಡ್ತಾ ಇದ್ದರೆ ಈ ಒಂದು ಶಬ್ದದಿಂದ ಆಗುವಂಥ ಉಪಯೋಗಗಳೇನು? ಪ್ರತಿಫಲನ ಉಂಟು ಮಾಡಲಿಕ್ಕೆ ಮಾತ್ರ ಇಂಪಾರ್ಟೆಂಟಾ? ಕಿವಿಗೆ ನಾವು ಹಿತಕರವಾದ ಶಬ್ದವನ್ನು ಕೇಳಲಿಕ್ಕೆ ಮಾತ್ರ ಇಂಪಾರ್ಟೆಂಟಾ ಅಥವಾ ಮಾತಾಡಲಿಕ್ಕೆ ಮಾತ್ರ ಇಂಪಾರ್ಟೆಂಟಾ? ಯಾವುದಕ್ಕೆಲ್ಲ ಈ ಶಬ್ದದ ಉಪಯೋಗ ಇದೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೆಗಾಫೋನ್ಗಳು, ಹಾರ್ನ್ಸ್ಗಳು, ಸಂಗೀತ ವಾದ್ಯಗಳಾದ ತುಂದೂರಿ, ಶಹನಾಯಿ ಇವುಗಳೆಲ್ಲವೂ ಶಬ್ದದ ಎಲ್ಲ ದಿಕ್ಕುಗಳಲ್ಲಿ ಹರಡದೆ ನಿರ್ದಿಷ್ಟ ದಿಕ್ಕಿನಲ್ಲಿ ಪ್ರವೇಶಿಸುವಂತೆ ವಿನ್ಯಾಸಗೊಳಿಸಿದೆ. ಅಂದರೆ ಈ ಹಾರ್ನ್ಗಳಾಗಿರ್ಬೋದು, ಸಂಗೀತ ವಾದ್ಯಗಳಾಗಿರ್ಬೋದು, ಈ ರೀತಿಯಾಗಿ ಅಂದರೆ ಬಾಯಿಂದ ಅಥವಾ ಎಲ್ಲಿಂದ ಶಬ್ದ ಉತ್ಪತ್ತಿ ಆಗುತ್ತೆ ಅಲ್ಲಿಂದ ಹೊರಗಿನ ಭಾಗ ನಿರ್ದಿಷ್ಟವಾದ ಇದೇ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋ ರೀತಿಯಲ್ಲಿ ಇದನ್ನು ಏನು ಮಾಡಿರ್ತಾರೆ, ಡಿಸೈನ್ ಮಾಡಿರ್ತಾರೆ. ಹಾಗಾಗಿ ಈ ರೀತಿಯಾದ ವಾದ್ಯಗಳನ್ನು ಶಂಕುವಿನ ಆಕಾರಕ್ಕೆ ಜೋಡಿಸಿ ತೆರೆದ ಭಾಗದಲ್ಲಿ ಶಬ್ದವು ಅನುಕ್ರಮವಾಗಿ ಪ್ರತಿಫಲಿಸಿ ಆಕಾರದಿಂದ ಕೇಳುಗರ ದಿಕ್ಕಿನಲ್ಲಿ ಇದು ಮುಂದುವರೆದು ಈ ರೀತಿಯಾಗಿ ಹೋಗುತ್ತೆ. ಓಕೆ, ಹಾರ್ನನ್ನು ಕೂಡ ಇದೇ ರೀತಿಯಾಗಿ ಡಿಸೈನ್ ಮಾಡಲಾಗುತ್ತೆ. ಹಾರ್ನನ್ನು ಕೂಡ ಇದೇ ರೀತಿಯಾಗಿ ಯಾಕಪ್ಪ ಅಂದರೆ ನಿರ್ದಿಷ್ಟವಾದ ಶಬ್ದ ಒಂದೇ ಅಂದರೆ ಯಾವುದೋ ಒಂದು ನಿರ್ದಿಷ್ಟವಾದ ದಿಕ್ಕಿಗೆ ಈ ಶಬ್ದವು ಹರಿಯುವಂಥದ್ದನ್ನು ನಾವು ಗಮನಿಸ್ತೀವಿ. ಹಾಗಾಗಿ ಇವುಗಳ ಆಕಾರ ಈ ರೀತಿಯಾಗಿರುತ್ತೆ. ಮತ್ತು ಏನೆಲ್ಲ ಉಪಯೋಗ ಇದೆ ಅಂತ ನೋಡ್ತಾ ಹೋಗೋಣ. ಸ್ಟೆಥೋಸ್ಕೋಪ್ ಎಂಬುದು ವೈದ್ಯಕೀಯ ಸಾಧನವಾಗಿದ್ದು ಅದನ್ನು ಸಾಮಾನ್ಯವಾಗಿ ಹೃದಯ ಮತ್ತು ಶ್ವಾಸಕೋಶದ ಶಬ್ದಗಳನ್ನು ಕೇಳಲು ಉಪಯೋಗಿಸಲಾಗುತ್ತದೆ. ಸ್ಟೆಥೋಸ್ಕೋಪ್ನಲ್ಲಿ ರೋಗಿಯ ಎದೆಬಡಿತವು ಗುಣಿತ ಪ್ರತಿಫಲನದಿಂದ ವೈದ್ಯರ ಕಿವಿಯನ್ನು ತಲುಪುತ್ತದೆ. ನೋಡಿ, ನಾವು ಸಾಮಾನ್ಯವಾಗಿ ಹೃದಯದ ಬಡಿತವನ್ನು ಯೂಶ್ವಲ್ ಆಗಿ ಕೇಳಲಿಕ್ಕೆ ಆಗೋದಿಲ್ಲ. ಆದರೆ ಸ್ಟೆಥೋಸ್ಕೋಪ್ನಿಂದ ಶ್ವಾಸಕೋಶದ ಶಬ್ದ ಮತ್ತು ಹೃದಯದ ಶಬ್ದವನ್ನು ಸ್ಟೆಥೋಸ್ಕೋಪ್ನಿಂದ ನಾವು ಈಸಿಯಾಗಿ ಕೇಳ್ಬೋದು. ಸ್ಟೆಥೋಸ್ಕೋಪ್ನಲ್ಲಿ ಯಾವ ರೀತಿಯಾಗಿ ಶಬ್ದ ಬರುತ್ತೆ ಅಂತ ನಾವು ಗಮನಿಸ್ತಾ ಹೋದಾಗ ಸ್ಟೆಥೋಸ್ಕೋಪಲ್ಲಿ ಈ ರೀತಿಯಾಗಿ ಡಿಸೈನನ್ನು ಮಾಡಿರ್ತಾರೆ. ಒಳಗಡೆಯಿಂದ ಸೌಂಡ್ ಎಂತಕ್ಕದ್ದು ಈ ರೀತಿಯಾಗಿ ಜಿಗ್ಜಾಗ್ ಪಾತ್ನಲ್ಲಿ ಎಲ್ಲವೂ ಕೂಡ ಕಂಪ್ಲೀಟಾಗಿ ಎಲ್ಲವೂ ಪ್ರತಿಫಲನ ಹೊಂದಿ ಆ ಸ್ಟೆಥೋಸ್ಕೋಪಲ್ಲಿ ವೈದ್ಯರ ಕಿವಿ ಕೇಳುವುದನ್ನು ನಾವು ಗಮನಿಸ್ತೇವೆ. ನೆಕ್ಸ್ಟ್ ಮೂರನೇದು, ಸಾಮಾನ್ಯವಾಗಿ ಸಂಗೀತ ಕಚೇರಿ ಭವನಗಳಲ್ಲಿ, ಸಮ್ಮೇಳನಗಳಲ್ಲಿ, ಸಿನಿಮಾ ಭವನಗಳಲ್ಲಿ ಶಬ್ದವು ಪ್ರತಿಫಲನದ ನಂತರ ಎಲ್ಲ ಮೂಲೆಗಳಿಗೆ ತಲುಪುವಂತೆ ಮೇಲ್ಛಾವಣಿಯನ್ನು ತೋರಿಸುವಂತೆ ವಕ್ರಾಕಾರದಲ್ಲಿ ಕಟ್ಟಲಾಗುತ್ತದೆ. ಕೆಲವೊಮ್ಮೆ ಶಬ್ದವು ಭವನದ ಉದ್ದಗಲಕ್ಕೂ ಹರಡಲು ವೇದಿಕೆ ಹಿಂದೆ ವಕ್ರವಾದ ಶಬ್ದದ ಹಲಗೆಯನ್ನು ಕೂಡ ಇಡಲಾಗುತ್ತೆ. ಅಂದರೆ ಒಂದು ಈ ರೀತಿಯಾಗಿ ಯಾವುದೇ ಒಂದು ಸಿನಿಮಾ ಥಿಯೇಟರ್ ಆಗಿರ್ಬೋದು ಅಥವಾ ದೊಡ್ಡ ಹಾಲ್ಸ್ಗಳಾಗಿರ್ಬೋದು ಮೇಲೆ ಈ ರೀತಿಯಾದ ಮೇಲ್ಛಾವಣಿಯನ್ನು ಮಾಡಿರ್ತಾರೆ. ಯಾಕಪ್ಪ ಅಂದರೆ ಶಬ್ದವು ಯಾವುದೇ ಒಂದು ಮೂಲೆಯಲ್ಲಿ ಶಬ್ದವು ಪ್ರಸಾರವಾಗ್ತಾಯಿದ್ರೆ ಅದು ಈ ರೀತಿಯಾಗಿ ರಿಫ್ಲೆಕ್ಟ್ ಆಗಿ ಎಲ್ಲ ಕಡೆಗೂ ಕುಳಿತಿರುವಂಥ ಪ್ರೇಕ್ಷಕರಿಗೂ ಕೇಳಲಿಕ್ಕೆ ಸಹಾಯ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾಗಿ ಭವನಗಳ ಮೇಲ್ಛಾವಣಿಯನ್ನು ವಕ್ರವಾಗಿ ಡಿಸೈನ್ ಮಾಡಿರೋದನ್ನು ನಾವು ಗಮನಿಸ್ತೀವಿ. ನೆಕ್ಸ್ಟು ಶ್ರವಣ ಶಬ್ದದ ವ್ಯಾಪ್ತಿ. ಹಾಗಾದರೆ ಈಗ ಶ್ರವಣ ಶಬ್ದದ ವ್ಯಾಪ್ತಿ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಈಗ ನಮಗೆ ಕೇಳುವಂಥ ಶಬ್ದ ಇಷ್ಟು ಮಾತ್ರನೇ ಇರೋದಾ? ಇದಕ್ಕಿಂತ ಜಾಸ್ತಿ ಕಡಿಮೆ ಸೌಂಡ್ಸ್ಗಳು ಏನಾದರೂ ಇರ್ಬೋದಾ? ಖಂಡಿತವಾಗ್ಲೂ ಇದೆ. ಅಂದರೆ ಮನುಷ್ಯನಿಗೆ ನಿರ್ದಿಷ್ಟವಾದ ಬೆಳಕನ್ನು ನೋಡುವಂತಹ ಒಂದು ಏನಿದೆ ಫ್ಯೂಚರ್ ಇದೆ. ಅಂದರೆ ಇಷ್ಟೇ ಬೆಳಕನ್ನು ಮಾತ್ರ ಮನುಷ್ಯ ನೋಡಬೇಕು, ಅದಕ್ಕಿಂತ ಕಡಿಮೆ ಅದಕ್ಕಿಂತ ಜಾಸ್ತಿಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಕಂಡೀಷ್ನಲ್ ಆಗಿ ಬೆಳಕಿರುವಂಥದ್ದು. ಅದೇ ರೀತಿಯಾಗಿ ಶಬ್ದವು ಕೂಡ ಇಷ್ಟು ರೇಂಜಲ್ಲಿ ಮಾತ್ರ ಮನುಷ್ಯ ಶಬ್ದವನ್ನು ಕೇಳ್ತಾನೆ. ಅದಕ್ಕಿಂತ ಜಾಸ್ತಿ ಆಗಿರ್ಬೋದು, ಅದಕ್ಕಿಂತ ಕಡಿಮೆ ಆಗಿರ್ಬೋದು, ಈ ಶಬ್ದಗಳನ್ನು ಮನುಷ್ಯ ಆಲಿಸುವುದಿಲ್ಲ ಅನ್ನುವಂಥದ್ದು ನ್ಯಾಚುರಲ್ ಆಗಿರುವಂಥ ಒಂದು ಕಂಡೀಷನ್ ಇದು.
ಹಾಗಾದರೆ ಅದೇನಿದೆ ಎಷ್ಟಿದೆ ಅಂತ ನೋಡ್ತಾ ಹೋಗೋಣ. ಮಾನವನಲ್ಲಿ ಶ್ರವಣ ಶಬ್ದ ಕೇಳುವವರಿಗೆ ವ್ಯಾಪ್ತಿ ಎಷ್ಟಿದೆ ಅಂದರೆ 20 ಹರ್ಟ್ಸ್ನಿಂದ 20,000 ಹರ್ಟ್ಸ್ ಒಳಗೆ ಇದ್ದರೆ ಮಾತ್ರ ಮನುಷ್ಯನ ಕಿವಿಗೆ ಕೇಳುತ್ತೆ. ಅದಕ್ಕಿಂತ ಜಾಸ್ತಿ ಇದ್ದರೂ ಕೇಳೋದಿಲ್ಲ, ಅದಕ್ಕಿಂತ ಕಡಿಮೆ ಇದ್ದರೂ ಕೂಡ ಕೇಳೋದಿಲ್ಲ. ಹಾಗಾದರೆ 1 ಹರ್ಟ್ಸ್ ಅಂದರೆ ಎಷ್ಟಪ್ಪ ಅಂದರೆ 1 ಆವೃತ್ತಿ ಡಿವೈಡೆಡ್ ಬೈ 1 ಸೆಕೆಂಡ್. 5 ವರ್ಷಕ್ಕಿಂತ ಕೆಳ ವಯಸ್ಸಿನ ಮಕ್ಕಳು, ಶ್ವಾನಗಳಂತಹ ಕೆಲವು ಪ್ರಾಣಿಗಳು 25 ಕಿಲೋ ಹರ್ಟ್ಸ್ವರೆಗಿನ ಶಬ್ದವನ್ನು ಕೇಳಿಸ್ತವೆ. ಅಂದರೆ 5 ವರ್ಷಕ್ಕಿಂತ ಕೆಳ ವಯಸ್ಸಿನ ಮಕ್ಕಳು, ಶ್ವಾನಗಳು ಏನು ಮಾಡ್ತಾವಪ್ಪ ಅಂದರೆ 25 ಕಿಲೋ ಹರ್ಟ್ಸ್ವರೆಗೆ ಶಬ್ದವನ್ನು ಕೇಳಿಸ್ಕೊಳ್ತವೆ. ಅಂದರೆ ಎವ್ರೇಜ್ ಎಷ್ಟಿದೆ 20 ಹರ್ಟ್ಸ್ನಿಂದ 20,000 ಹರ್ಟ್ಸ್ ಇದೆ. ಹಾಗಾಗಿ ಪ್ರಾಣಿಗಳು 25 ಕಿಲೋ ಹರ್ಟ್ಸ್ವರೆಗಿನ ಶಬ್ದವನ್ನು ಕೇಳಿಸ್ಕೊಳ್ಳುತ್ತವೆ. ನೆಕ್ಸ್ಟು 1 ಕಿಲೋ ಹರ್ಟ್ಸ್ ಇತ್ತಂದರೆ 1,000 ಹರ್ಟ್ಸ್ ಆಗುತ್ತೆ. ಜನರು ವಯಸ್ಸು ಹೆಚ್ಚಾದಂತೆಲ್ಲ ಅವರ ಕಿವಿಯ ಹೆಚ್ಚಿನ ಆವೃತ್ತಿಯನ್ನು ಕಡಿಮೆ ಸಂವೇದನೆಗೊಳಿಸಿ 20 ಹರ್ಟ್ಸ್ಗಳಿಗಿಂತ ಕಡಿಮೆ ಆವೃತ್ತಿ ಇರುವ ಶಬ್ದವನ್ನು ಅವಧ್ವನಿಗಳು ಅಥವಾ ಇನ್ಫ್ರಾಸಾನಿಕ್ ಸೌಂಡ್ಸ್ ಅಂತ ಹೇಳಿ ಕರಿತೀವಿ. 20 ಹರ್ಟ್ಸ್ಗಿಂತ ಕಡಿಮೆ ಇರುವಂಥ ಶಬ್ದವನ್ನು ಇನ್ಫ್ರಾಸಾನಿಕ್ ಸೌಂಡ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಅವಧ್ವನಿಗಳನ್ನು ಯಾರು ಉತ್ಪತ್ತಿ ಮಾಡ್ತಾರೆ, ಯಾರಿಗೆಲ್ಲ ಕೇಳಿಸುತ್ತೆ ಅಂತ ನೋಡ್ತಾ ಹೋಗೋಣ. ಅವಧ್ವನಿಗಳನ್ನು ನಾವು ಗ್ರಹಿಸಬಹುದಾದರೆ ಜೇನುನೊಣದ ರೆಕ್ಕೆಗಳು ಕಂಪಿಸುವ ಶಬ್ದವನ್ನು ಗ್ರಹಿಸುವ ರೀತಿಯಲ್ಲಿ ಲೋಲಕವು ಕಂಪಿಸುವಿಕೆಯನ್ನು ನಾವು ಗ್ರಹಿಸಬಹುದು. ಜೇನುನೊಣಗಳ ರೆಕ್ಕೆಯನ್ನು ನಾವು ಅವು ಕಂಪಿಸಿದಾಗ ನಮಗೆ ಶಬ್ದ ಕೇಳುತ್ತೆ ಅಲ್ವಾ. ಅದೇ ರೀತಿಯಾಗಿ ಗೇಂಡಾಮೃಗದ ಆವೃತ್ತಿ 5 ಹರ್ಟ್ಸ್ಗಿಂತ ಕಡಿಮೆ ಇರುವ ಅವಧ್ವನಿಗಳ ಮೂಲಕ ಸಂಪರ್ಕಿಸುತ್ತವೆ. 5 ಹರ್ಟ್ಸ್ಗಿಂತ ಕಡಿಮೆ ಇನ್ಫ್ರಾಸಾನಿಕ್ ಸೌಂಡ್ಸ್ಗಳನ್ನು ಗೇಂಡಾಮೃಗಗಳು ಕೇಳ್ತವೆ. ಅದೇ ರೀತಿಯಾಗಿ ತಿಮಿಂಗಲ, ಆನೆ ಅವಧ್ವನಿ ವ್ಯಾಪ್ತಿ ಇರುವ ಶಬ್ದವನ್ನು ಉತ್ಪತ್ತಿ ಮಾಡುತ್ತವೆ. ಕೆಲವೊಮ್ಮೆ ಪ್ರಾಣಿಗಳು ಭೂಕಂಪ ಸಂಭವಿಸುವ ಪೂರ್ವದಲ್ಲಿ ವಿಚಲಿತಗೊಂಡಂತೆ ತೋರುತ್ತವೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಅವುಗಳಿಗೆ ಏನು ಮಾಡುತ್ತೆ, ಮುಂಚಿತವಾಗಿ ಆ ಸೌಂಡ್ಸ್ಗಳು ಅವುಗಳನ್ನ ಗ್ರಹಿಸಿ ಅವು ಅಪಾಯದ ವಿರುದ್ಧ ದಿಕ್ಕಿನಲ್ಲಿ ಓಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದೇ ಒಂದು ಕಾರಣದಿಂದ ಭೂಕಂಪಗಳು ಮುಖ್ಯವಾಗಿ ಆಘಾತ ತರಂಗಗಳನ್ನು ಆರಂಭಿಸುವುದರಿಂದ ಮುಂಚೆ ಕಡಿಮೆ ಆವೃತ್ತಿಯ ಅವಧ್ವನಿಯನ್ನು ಉತ್ಪತ್ತಿ ಮಾಡುತ್ತವೆ. ನಂತರ ಅವು ಪ್ರಾಣಿಗಳಿಗೆ ಮುಂಚಿತವಾಗಿ ಎಚ್ಚರಿಸುತ್ತವೆ. ಹಾಗಾಗಿ 20 ಕಿಲೋ ಹರ್ಟ್ಸ್ಗಿಂತ ಹೆಚ್ಚಿನ ಆವೃತ್ತಿ ಇರುವ ಶಬ್ದವನ್ನು ಶ್ರವಣಾತೀತ ಶಬ್ದ, ಅಲ್ಟ್ರಾಸಾನಿಕ್ ಸೌಂಡ್ ಅಂತ ಹೇಳಿ ಕರಿತೀವಿ. 20 ಹರ್ಟ್ಸ್ ಅಂದರೆ ಅದಕ್ಕಿಂತ 20 ಹರ್ಟ್ಸ್ರಿಂದ 20,000 ಹರ್ಟ್ಸ್ವರೆಗೆ ಇರುವಂಥ ರೇಂಜನ್ನು ನಾವು ಶಬ್ದದ ಕೇಳುವಂಥ ವ್ಯಾಪ್ತಿ ಅಂತ ಕರಿತೀವಿ. 20 ಹರ್ಟ್ಸ್ಗಿಂತ ಕಡಿಮೆ ಇರುವಂಥ ಶಬ್ದವನ್ನು ಇನ್ಫ್ರಾಸಾನಿಕ್ಸ್ ಅಂತ ಕರಿತೀವಿ. 20,000 ಹರ್ಟ್ಸ್ಗಿಂತ ಜಾಸ್ತಿ ಇರುವಂಥ ಸೌಂಡನ್ನು ಅಲ್ಟ್ರಾಸಾನಿಕ್ ಸೌಂಡ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಅಲ್ಟ್ರಾಸಾನಿಕ್ ಸೌಂಡ್ಗಳನ್ನು ಯಾವೆಲ್ಲ ಪ್ರಾಣಿಗಳು ಗ್ರಹಿಸ್ತವೆ ಅಂತ ನೋಡ್ತಾ ಹೋಗೋಣ. ಡಾಲ್ಫಿನ್ಗಳು, ಬಾವಲಿಗಳು, ಕಡಲ ಹಂದಿಗಳು ಶ್ರವಣಾತೀತ ಶಬ್ದವನ್ನು ಉತ್ಪತ್ತಿ ಮಾಡುತ್ತವೆ. ಕೆಲವು ವರ್ಗದ ಪತಂಗಗಳು ಕೂಡ ಅತ್ಯಂತ ಸೂಕ್ಷ್ಮವಾದ ಕೇಳುವ ಸಾಧನವನ್ನು ಹೊಂದಿರುತ್ತವೆ. ಬಾವಲಿಗಳಿಂದ ಉಂಟಾದ ಹೆಚ್ಚಿನ ಆವೃತ್ತಿಯ ಶಬ್ದ ತರಂಗಗಳನ್ನು ಗ್ರಹಿಸಿ ಅವುಗಳಿಂದ ತಪ್ಪಿಸಿಕೊಳ್ಳಲು ಇಲಿಗಳು ಶ್ರವಣಾತೀತ ಶಬ್ದವನ್ನು ಕೂಡ ಉತ್ಪತ್ತಿ ಮಾಡುತ್ತವೆ. ಯಾವ ರೀತಿಯಾಗಿ ಅಂದರೆ ಅವುಗಳ ಮೇಲೆ ಉಂಟಾಗುವಂಥ ಯಾವುದೇ ಒಂದು ಅಟ್ಯಾಕನ್ನು ಇವು ತಪ್ಪಿಸಲಿಕ್ಕೆ ಶ್ರವಣಾತೀತ ತರಂಗಗಳನ್ನು ಉತ್ಪತ್ತಿ ಮಾಡಿ ಮೊದಲೇ ರಿಲೀಸ್ ಮಾಡ್ತವೆ. ಮುಂದೆ ಯಾವುದೇ ರೀತಿಯಾದ ಅಪಾಯಗಳಿದ್ದರೆ ಅದರ ಶ್ರವಣಾತೀತ ತರಂಗಗಳ ಪ್ರತಿಫಲನದಿಂದ ಅವು ಅಪಾಯವನ್ನು ತಪ್ಪಿಸಲಿಕ್ಕೆ ಈ ರೀತಿಯಾದ ಅಲ್ಟ್ರಾಸಾನಿಕ್ ಸೌಂಡ್ಗಳನ್ನು ಉತ್ಪತ್ತಿ ಮಾಡುವುದನ್ನು ನಾವು ಗಮನಿಸ್ತೀವಿ. ನೆಕ್ಸ್ಟು ಇಲ್ಲಿ ಇಂಪಾರ್ಟೆಂಟ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಶ್ರವಣ ಯಂತ್ರ. ಶ್ರವಣ ದೋಷವಿರುವ ಜನರಿಗೆ ಶ್ರವಣ ಯಂತ್ರದ ಅವಶ್ಯಕತೆ ಇರುತ್ತೆ. ಶ್ರವಣ ಯಂತ್ರವು ಶುಷ್ಕಕೋಶದಿಂದ ಕಾರ್ಯನಿರ್ವಹಿಸುವ ಒಂದು ಎಲೆಕ್ಟ್ರಾನಿಕ್ ಸಾಧನ. ಈ ಶ್ರವಣ ಯಂತ್ರವು ಮೈಕ್ರೋಫೋನ್ನಿಂದ ಶಬ್ದವನ್ನು ಸ್ವೀಕರಿಸುತ್ತದೆ. ಮೈಕ್ರೋಫೋನ್ನ ಶಬ್ದ ತರಂಗಗಳನ್ನು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸಿ ಈ ವಿದ್ಯುತ್ ಸಂಕೇತಗಳು ವರ್ಧಕಗಳಲ್ಲಿ ವರ್ಧನೆಗೊಳ್ಳುತ್ತವೆ. ಈ ವರ್ಧನೆಗೊಂಡ ವಿದ್ಯುತ್ ಸಂಕೇತಗಳು ಧ್ವನಿಪೆಟ್ಟಿಗೆಗೆ ಕಳುಹಿಸಲ್ಪಡುತ್ತವೆ. ಧ್ವನಿಪೆಟ್ಟಿಗೆಯು ವರ್ಧನೆಗೊಂಡ ವಿದ್ಯುತ್ ಸಂಕೇತಗಳನ್ನು ಶಬ್ದವಾಗಿ ಪರಿವರ್ತಿಸಿ ಸ್ಪಷ್ಟವಾಗಿ ಕೇಳಿಸುವಂತೆ ಕಿವಿಗೆ ರವಾನಿಸುತ್ತವೆ. ಹಾಗಾಗಿ ಶ್ರವಣ ತಂತುಗಳು ಎಲ್ಲಿಯಾದರೂ ಕೇಳುವಂತಹ ಸಾಧ್ಯತೆ ಕಡಿಮೆ ಆದಾಗ ಈ ರೀತಿಯಾಗಿ ಶ್ರವಣ ಯಂತ್ರಗಳನ್ನು ಬಳಸಿ ನಾವು ಸ್ಪಷ್ಟವಾದ ಶಬ್ದಗಳನ್ನು ಕೇಳಬಹುದು. ಈಗ ಶ್ರವಣಾತೀತ ಶಬ್ದದ ಅನ್ವಯಗಳು. ಈ ಒಂದು ಶಬ್ದ ಚಾಪ್ಟರ್ದ ಕೊನೆಯ ಕಾನ್ಸೆಪ್ಟಿಗೆ ನಾವು ಈಗ ಬಂದಿದ್ದೀವಿ.
ಶ್ರವಣಾತೀತ ಶಬ್ದದ ಅನ್ವಯಗಳು ಯಾವೆಲ್ಲ ಇದ್ದಾವೆ ಅವುಗಳನ್ನು ತಿಳ್ಕೊತ ಹೋಗೋಣ. ಶ್ರವಣಾತೀತ ಶಬ್ದ ಅಂತಂದರೆ ಏನು? ನಮಗೆ ಮನುಷ್ಯರಿಗೆ ಕೇಳುವಂಥ ಶಬ್ದದ ವ್ಯಾಪ್ತಿ ಎಷ್ಟಿರುತ್ತೆ? 20 ಹರ್ಟ್ಜಿಂದ 20,000 ಹರ್ಟ್ಜ್ವರೆಗೆ ಇರುವಂಥದ್ದನ್ನು ನಾವು ಗಮನಿಸ್ತೀವಿ. ಈ ಒಂದು ಫ್ರೀಕ್ವೆನ್ಸಿಯ ಆಚೆಗೆ ಇರುವಂಥ ಶಬ್ದವನ್ನು ನಾವು ಶ್ರವಣಾತೀತ ಶಬ್ದ ಅಂತೇಳಿ ಕರಿತೀವಿ. ಹಾಗಾದರೆ ಇದರ ಒಂದು ಅನ್ವಯ ಎಲ್ಲೆಲ್ಲ ಇದೆ, ಯಾವುದಕ್ಕೆಲ್ಲ ಬಳಸ್ತಾರೆ ಅಂತ ನೋಡ್ತಾ ಹೋಗೋಣ. ಮುಖ್ಯವಾಗಿ ಇಲ್ಲಿ ಶ್ರವಣಾತೀತ ಶಬ್ದವು ಹೆಚ್ಚಿನ ಆವೃತ್ತಿಗಳ ತರಂಗಗಳಾಗಿರ್ತವೆ. ಯಾಕಪ್ಪ ಅಂದರೆ ಇದು 20,000 ಹರ್ಟ್ಜ್ಗಿಂತಲೂ ಜಾಸ್ತಿ ಇರೋದ್ರಿಂದ ಹೆಚ್ಚಿನ ಆವೃತ್ತಿಯ ತರಂಗಗಳಾಗಿರ್ತವೆ. ಶ್ರವಣಾತೀತ ಶಬ್ದಗಳು ಅಡೆತಡೆಗಳಿದ್ದರೂ ಕೂಡ ಬಹಳ ದೂರದವರೆಗೆ ಇವು ಚಲಿಸ್ತವೆ. ಹಾಗಾಗಿ ಶ್ರವಣಾತೀತ ಶಬ್ದಗಳನ್ನು ಹೆಚ್ಚಾಗಿ ಕೈಗಾರಿಕೆಗಳಲ್ಲಿ ವೈದ್ಯಕೀಯ ಉದ್ದೇಶಗಳಿಗಾಗಿ ಬಳಸಲಾಗುತ್ತೆ. ಮುಖ್ಯವಾಗಿ ಕೈಗಾರಿಕೆ ಮತ್ತು ವೈದ್ಯಕೀಯ ಉದ್ದೇಶಗಳಿಗಾಗಿ ಬಳಸಲಾಗುತ್ತೆ. ಶ್ರವಣಾತೀತ ಶಬ್ದವನ್ನು ಸಾಮಾನ್ಯವಾಗಿ ಸ್ವಚ್ಛಗೊಳಿಸಲು ಕಷ್ಟ ಸಾಧ್ಯವಾಗುವ ಯಂತ್ರ ಭಾಗದ ಸ್ವಚ್ಛಗೊಳಿಸಲು ಉಪಯೋಗಿಸಲಾಗುತ್ತದೆ. ಏನಪ್ಪ ಇದು ಶ್ರವಣಾತೀತ ಶಬ್ದವನ್ನು ಕೂಡ ಸ್ವಚ್ಛ ಮಾಡಲು ಬಳಸ್ತಾರ ಅಂತ ನೋಡೋದಾದರೆ, ಯಾವ ಒಂದು ಸಾಧನಗಳನ್ನು, ಯಂತ್ರದ ಬಿಡಿ ಭಾಗಗಳನ್ನು ನಾವು ಸ್ವಚ್ಛ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಈ ಶ್ರವಣಾತೀತ ಶಬ್ದಗಳನ್ನು ಬಳಸಿ ಆ ಒಂದು ಯಂತ್ರದ ಬಿಡಿ ಭಾಗಗಳನ್ನು ಉಪಯೋಗಿಸಲಾಗುತ್ತೆ. ಉದಾಹರಣೆಗೆ ಸುರುಳಿಯಾಕಾರದ ಕೊಳವೆ ಇರುವಂಥದ್ದು, ಅದನ್ನು ಸ್ವಚ್ಛ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಿರ್ದಿಷ್ಟ ಆಕಾರವಿಲ್ಲದ ಭಾಗಗಳು ಮತ್ತು ವಿದ್ಯುತ್ ಘಟಕಗಳು ಇತ್ಯಾದಿ ಸ್ವಚ್ಛಗೊಳಿಸಬೇಕಾದ ವಸ್ತುಗಳನ್ನು ದ್ರಾವಣದಲ್ಲಿ ಇಟ್ಟು ಅದರಲ್ಲಿ ಶ್ರವಣಾತೀತ ತರಂಗಗಳನ್ನು ಹಾಯಿಸಬೇಕು. ಈ ತರಂಗಗಳಿಗೆ ಹೆಚ್ಚು ಆವೃತ್ತಿ ಇರುವುದರಿಂದ ಆ ವಸ್ತುವಿನ ಭಾಗಕ್ಕೆ ಅಂಟಿಕೊಂಡಿರುವ ಧೂಳಿನ ಕಣಗಳು ಗ್ರೀಸ್ ಮತ್ತು ಕೊಳವೆಯನ್ನು ಬೇರ್ಪಡಿಸುತ್ತದೆ. ಈ ರೀತಿಯಾಗಿ ವಸ್ತುಗಳು ಸಂಪೂರ್ಣವಾಗಿ ಸ್ವಚ್ಛಗೊಳಿಸ್ತವೆ. ಅಂದರೆ ಸ್ವಚ್ಛಗೊಳಿಸಬೇಕಾಗಿರುವಂಥ ವಸ್ತುವನ್ನು ಅದರ ಒಂದು ದ್ರಾವಣದಲ್ಲಿ ಇಟ್ಟು ಅದರಲ್ಲಿ ಶ್ರವಣಾತೀತ ತರಂಗಗಳನ್ನು ಹಾಯಿಸಿದಾಗ ಅದು ಯಂತ್ರದ ಬಿಡಿಭಾಗಗಳನ್ನು ಬಿಟ್ಟು ಸ್ವಚ್ಛಗೊಳಿಸಲಿಕ್ಕೆ ಸಾಧ್ಯ ಆಗತ್ತೆ. ನೆಕ್ಸ್ಟು, ಲೋಹದ ಅಚ್ಚುಗಳಲ್ಲಿರುವಂತಹ ಬಿರುಕು ನ್ಯೂನತೆಗಳನ್ನು ಪತ್ತೆ ಹಚ್ಚಲು ಶ್ರವಣಾತೀತ ಶಬ್ದಗಳನ್ನು ಬಳಸಲಾಗುತ್ತದೆ. ದೊಡ್ಡ ದೊಡ್ಡ ಯಂತ್ರಗಳಲ್ಲಿ ಯಂತ್ರದ ಬಿಡಿಭಾಗಗಳು ನಾಶ ಹೊಂದಿದರೆ ಅಥವಾ ಈ ನಾಶ ಹೊಂದುವಂಥ ಹಂತದಲ್ಲಿದ್ದರೆ ಅವುಗಳನ್ನು ಪತ್ತೆ ಹಚ್ಚಲಿಕ್ಕೆ ಈ ಶ್ರವಣಾತೀತ ತರಂಗಗಳನ್ನು ಬಳಸ್ತಾರೆ. ಈ ರೀತಿಯಾದ ಲೋಹದ ಅಚ್ಚುಗಳನ್ನು ಸಾಮಾನ್ಯವಾಗಿ ಬೃಹತ್ ನಿರ್ಮಾಣದ ರಚನೆಗಳಾದ ಕಟ್ಟಡಗಳು, ಸೇತುವೆಗಳು, ಯಂತ್ರಗಳು, ವೈಜ್ಞಾನಿಕ ಉಪಕರಣಗಳಲ್ಲಿ ಇವುಗಳನ್ನು ಬಳಸಲಾಗುತ್ತದೆ. ಹೊರಗಿನಿಂದ ಕಾಣದ ಅಚ್ಚುಗಳ ಬಿರುಕುಗಳನ್ನು ಮತ್ತು ರಂಧ್ರಗಳನ್ನು ಯಂತ್ರಗಳ ಕಾಯಕ ಶಕ್ತಿಯನ್ನು ಕುಂದಿಸುತ್ತದೆ. ಅಂದರೆ ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಮತ್ತು ಬಿಲ್ಡಿಂಗ್ಸ್ಗಳಾಗಿರ್ಬೋದು, ಡ್ಯಾಮ್ಸ್ಗಳಾಗಿರ್ಬೋದು, ಸೇತುವೆಗಳಾಗಿರ್ಬೋದು, ಇವುಗಳು ನಮಗೆ ಕಣ್ಣಿಗೆ ಕಾಣದೇ ಇರುವಷ್ಟು ಚಿಕ್ಕದಾಗಿರುವಂಥ ಹೋಲುಗಳು, ಬಿರುಕುಗಳು, ಇವುಗಳೆಲ್ಲ ಪತ್ತೆ ಹಚ್ಚಲಿಕ್ಕೆ ಈ ಶ್ರವಣಾತೀತ ಶಬ್ದಗಳನ್ನು ಬಳಸಲಾಗುತ್ತೆ. ಇವುಗಳನ್ನು ಶ್ರವಣಾತೀತ ತರಂಗಗಳನ್ನು ಸಾಮಾನ್ಯವಾಗಿ ಡಿಟೆಕ್ಟರ್ಸ್ ಅಂತ ಹೇಳಿ ಕರೆಯಲಾಗುತ್ತದೆ. ಡಿಟೆಕ್ಟರ್ನ ಸಹಾಯದಿಂದ ತರಂಗಗಳನ್ನು ಸ್ವೀಕರಿಸಲಾಗುತ್ತದೆ. ಇದೇ ಒಂದು ಸಣ್ಣ ನ್ಯೂನತೆ ಇದ್ದರೂ ಕೂಡ ಶ್ರವಣಾತೀತ ತರಂಗಗಳು ಪ್ರತಿಫಲಿಸುವುದರಿಂದ ಬಿರುಕು ಅಥವಾ ನ್ಯೂನತೆಗಳು ಇರುವಿಕೆಯನ್ನು ತೋರಿಸಲಾಗುತ್ತದೆ. ಹಾಗಾಗಿ ಈ ಶ್ರವಣಾತೀತ ತರಂಗಗಳನ್ನು ಪತ್ತೆ ಹಚ್ಚಲಿಕ್ಕೆ ಯೂಸ್ ಮಾಡ್ತಾರೆ. ನೋಡಿ, ಈಗ ಸಾಮಾನ್ಯವಾಗಿ ಯಾವುದೇ ಒಂದು ಲೋಹದ ಅಚ್ಚು ಇದೆ ಅಂತ ನೋಡ್ತಾ ಹೋಗೋಣ. ಇದು ಒಂದು ಲೋಹದ ಯಾವುದೇ ಒಂದು ವಸ್ತು ಇದೆ, ಲೋಹದಿಂದ ಮಾಡಿರ್ತಕ್ಕಂಥದ್ದು. ಈ ಲೋಹದಲ್ಲಿ ಸ್ವಲ್ಪ ಪ್ರಮಾಣದ ಬಿರುಕು ಇರುವುದನ್ನು ನಾವು ಕಾಣ್ತೀವಿ. ಈಗ ಏನು ಮಾಡ್ತಾರಪ್ಪ ಅಂದರೆ, ಈ ಒಂದು ವಸ್ತುವಿನ ಮೇಲೆ ಶ್ರವಣಾತೀತ ಶಬ್ದವನ್ನು ಹಾಯಿಸಿದಾಗ ಈ ಕಡೆಯಿಂದ ಶ್ರವಣಾತೀತ ಶಬ್ದವನ್ನು ಹಾಯಿಸ್ತಾರೆ, ಈ ಕಡೆ ಅವುಗಳನ್ನು ಕಲೆಕ್ಟ್ ಮಾಡ್ತಾರೆ. ಎಷ್ಟು ಪ್ರಮಾಣದಲ್ಲಿ ಬರ್ತಾ ಇದ್ದಾವೆ ಅಂಥೇಳಿ ಅಲ್ಲಿ ಡಿಟೆಕ್ಟರ್ಗಳನ್ನ ಇಟ್ಟು ಅಲ್ಲಿ ಪತ್ತೆ ಹಚ್ತಾರೆ. ಯಾವ ಒಂದು ಭಾಗದಲ್ಲಿ ಡಿಟೆಕ್ಟರ್ಗಳು ಶ್ರವಣಾತೀತ ತರಂಗಗಳನ್ನು ರಿಸೀವ್ ಮಾಡೋದಿಲ್ಲ, ಆ ಒಂದು ಪೋರ್ಷನಲ್ಲಿ ಇಲ್ಲಿ ನ್ಯೂನತೆ ಬಿರುಕು ಇರುವುದನ್ನು ನಾವು ಗಮನಿಸಿ ಅವುಗಳನ್ನು ರಿಪೇರಿ ಮಾಡುವಂಥ ಕೆಲಸವನ್ನು ಮಾಡ್ಬೋದು. ನೆಕ್ಸ್ಟ್, ಈ ಒಂದು ಶ್ರವಣಾತೀತ ತರಂಗಗಳನ್ನು ಕಾರ್ಡಿಯೋಗ್ರಫಿ, ಎಕೋ ಕಾರ್ಡಿಯೋಗ್ರಫಿ ಅಂತ ಹೇಳಿ ಕರಿತೀವಿ. ಅಂದರೆ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಇಲ್ಲಿ ಪತ್ತೆ ಹಚ್ಚಲಿಕ್ಕೆ ಇವುಗಳನ್ನು ಬಳಸ್ತಾರೆ. ಶ್ರವಣಾತೀತ ತರಂಗಗಳನ್ನು ಪ್ರತಿಫಲಿಸುವಂತೆ ಮಾಡಿ ಹೃದಯದ ಚಿತ್ರ ಉಂಟಾಗುವಂತೆ ಮಾಡಲಾಗುತ್ತದೆ. ಈ ತಂತ್ರವನ್ನು
ವೃಲ್ಲೇಖನ ಅಥವಾ ಎಕೋಕಾರ್ಡಿಯೋಗ್ರಫಿ ಅಂತೇಳಿ ಕರೆಯಲಾಗುತ್ತದೆ. ಕಾರ್ಡಿಯಾಲಜಿಸ್ಟರು ಕೂಡ ಇದನ್ನು ಯೂಸ್ ಮಾಡ್ತಾರೆ. ಹೃದಯ ಸಂಬಂಧಿ ಕಾಯಿಲೆಯಲ್ಲಿ ಕೂಡ ಶ್ರವಣಾತೀತ ತರಂಗಗಳನ್ನು ಯೂಸ್ ಮಾಡ್ತಾವ್ರೆ. ಮಾನವನ ಒಳ ಅಂಗಾಂಗಗಳ ಚಿತ್ರಗಳನ್ನು ಶ್ರವಣಾತೀತ ತರಂಗಗಳ ಮೂಲಕ ಉಪಯೋಗಿಸಿ ಅವುಗಳನ್ನು ಸ್ಕ್ಯಾನರ್ನಿಂದ ಪಡೆಯಲಾಗುತ್ತದೆ. ಇದರಿಂದ ರೋಗಿಯ ಅಂಗಾಂಗಗಳ ಯಕೃತ, ಮೂತ್ರಪಿಂಡ, ಗರ್ಭಕೋಶ, ಕಿಡ್ನಿ ಇತ್ಯಾದಿ ಚಿತ್ರಗಳನ್ನು ವೈದ್ಯರು ಪಡೆಯುತ್ತಾರೆ. ಇದು ಅವುಗಳಲ್ಲಿನ ವೈಪರೀತ್ಯಗಳಾದ ಕಿಡ್ನಿ, ಮೂತ್ರಪಿಂಡಗಳಲ್ಲಿನ ಕಲ್ಲುಗಳು, ಬೇರೆ ಬೇರೆ ಅಂಗಾಂಶದಲ್ಲಿರುವಂಥ ಗಡ್ಡೆಗಳನ್ನು ಈ ರೀತಿಯಾಗಿ ಪತ್ತೆ ಹಚ್ಚಲಿಕ್ಕೆ ಅದನ್ನು ಯೂಸ್ ಮಾಡ್ತಾರೆ. ಮತ್ತು ಅಂಗಾಂಶಗಳಲ್ಲಿ ಚಲಿಸಿ ಸಾಂದ್ರ ಅಂಗಾಂಶ ಭಾಗದಲ್ಲಿ ಪ್ರತಿಫಲಿಸುತ್ತದೆ. ನಂತರ ಈ ಒಂದು ತರಂಗಗಳನ್ನು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸಿ ಅಂಗಾಂಶಗಳ ಚಿತ್ರ ಪಡೆಯಲು ಉಪಯೋಗಿಸಲಾಗುತ್ತದೆ. ಈ ಒಂದು ಕಂಪ್ಯೂಟರ್ ಪರದೆಯಲ್ಲಿ ಮೂಡಬಹುದಾದ ಮುದ್ರಿಸಬಹುದು. ಈ ಒಂದು ಯಂತ್ರವನ್ನು ಶ್ರವಣಾತೀತ ಧ್ವನಿ ಲೇಖನ ಅಲ್ಟ್ರಾಸೋನೋಗ್ರಫಿ ಅಂಥೇಳಿ ಏನಂತ ಶ್ರವಣಾತೀತ ಧ್ವನಿ ಲೇಖನ ಅಲ್ಟ್ರಾಸೋನೋಗ್ರಫಿ ಅಂತೇಳಿ ಕರೀತಾರೆ. ಇದರ ಮೂಲಕ ದೇಹದ ವಿವಿಧ ಅಂಗಾಂಗಗಳ ಚಿತ್ರವನ್ನು ಪಡೆದು ನ್ಯೂನತೆ ಇರುವ ಅಂಗಾಂಗಗಳ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಪಡೆಯುವುದನ್ನು ನಾವು ಕಾಣ್ತೇವೆ. ನಂತರ ಗರ್ಭ ಧರಿಸಿದ ಸಂದರ್ಭದಲ್ಲಿ ಭ್ರೂಣ ಪರೀಕ್ಷೆಯ ಜನ್ಮದಾತ ದೋಷಗಳನ್ನು, ವೈಪರೀತ್ಯಗಳನ್ನು ಪತ್ತೆ ಹಚ್ಚಲಿಕ್ಕೂ ಕೂಡ ಈ ಒಂದು ಶ್ರವಣಾತೀತ ತರಂಗಗಳನ್ನು ಬಳಸುವುದನ್ನು ನಾವು ಕಾಣ್ತೇವೆ. ಅದೇ ರೀತಿಯಾಗಿ ಕಿಡ್ನಿಯಲ್ಲಿರುವಂಥ ಕಲ್ಲುಗಳನ್ನು ಒಡೆದು ಸಣ್ಣ ಸಣ್ಣ ಪುಡಿಗಳಾಗಿ ಮಾಡಲು ಶ್ರವಣಾತೀತ ಶಬ್ದಗಳನ್ನು ಬಳಸಲಾಗುತ್ತದೆ. ಈ ಪುಡಿಯು ನಂತರ ಮೂತ್ರದ ಮೂಲಕ ಹೊರಹೋಗಲಾಗುತ್ತದೆ. ಹಾಗಾಗಿ ಈ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ವೈದ್ಯಕೀಯ ಮತ್ತು ಕಾರ್ಖಾನೆಗಳಲ್ಲಿ ಹೆಚ್ಚಾಗಿ ನಾವು ಶ್ರವಣಾತೀತ ತರಂಗಗಳನ್ನು ಬಳಸುವುದನ್ನು ನೋಡ್ತೇವೆ. ಈಗ ಅಂತಿಮ ಘಟ್ಟ ಶಬ್ದ ಚಾಪ್ಟರ್ಗೆ ಸಂಬಂಧಿಸಿದ ಅಂತಿಮ ಘಟ್ಟ ಅಭ್ಯಾಸದಲ್ಲಿ ಪ್ರಶ್ನೆಗಳನ್ನು ನಾವು ಉತ್ತರಿಸುವಂಥ ಸಮಯ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಶಬ್ದ ಎಂದರೇನು? ಅದು ಹೇಗೆ ಉತ್ಪತ್ತಿಯಾಗುತ್ತದೆ? ಶಬ್ದ ಎಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಶಬ್ದವು ಒಂದು ಯಾಂತ್ರಿಕ ಶಕ್ತಿಯಾಗಿದ್ದು ಇದನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಮಾತ್ರ ನಾವು ಬದಲಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇದು ವಸ್ತುಗಳು ಕಂಪಿಸಿದಾಗ ಶಬ್ದವು ಏನಾಗುತ್ತೆ ಅಂದರೆ ವಸ್ತುಗಳ ಕಂಪನದಿಂದ ಶಬ್ದವು ಉತ್ಪತ್ತಿ ಆಗುತ್ತೆ. ಹೀಗಾಗಿ ನಾವು ವ್ಯಾಖ್ಯಾನ ಮತ್ತು ಉತ್ಪತ್ತಿಯನ್ನು ಬರಿಬೋದು. ಶಬ್ದದ ಆಕಾರದ ಹತ್ತಿರದ ಗಾಳಿಯನ್ನು ಸಿಂಪೀಡನ ವಿರಳಗಳು ಹೇಗೆ ಉತ್ಪತ್ತಿಯಾಗುತ್ತವೆ ಎಂದು ಚಿತ್ರದ ಸಹಾಯದಿಂದ ವಿವರಿಸಿ. ಸಿಂಪೀಡನ ಮತ್ತು ವಿರಳನ ಯಾವ ರೀತಿಯಾಗಿ ಉಂಟಾಗ್ತವೆ ಅಂತ ಚಿತ್ರದ ಮೂಲಕ ತೋರಿಸಿ ಎಂದು ಕೇಳ್ತಾ ಇದ್ದಾರೆ. ನೋಡ್ತಾ ಹೋಗೋಣ. ಶಬ್ದ ಎಂದರೇನು? ಉದಾಹರಣೆಯನ್ನು ಕೊಡಿ ಅಂತ ಇದೆ. ಶಬ್ದ ಎಂದರೆ ವಾತಾವರಣದಲ್ಲಿ ಉಂಟಾಗುವ ಕಂಪನದಿಂದ ನಮ್ಮ ಕಿವಿಗೆ ಕೇಳಿಸುವಂಥ ಧ್ವನಿಯನ್ನು ಶಬ್ದ ಅಂತೇಳಿ ಕರಿತೀವಿ. ಉದಾಹರಣೆಗೆ ಮಾತನಾಡುವುದು, ಹಾಡುವುದು, ಚಪ್ಪಾಳೆ ತಟ್ಟುವುದು, ಈ ವಾದ್ಯಗಳನ್ನು ನುಡಿಸುವಂಥದ್ದು ಇವೆಲ್ಲವೂ ಕೂಡ ಶಬ್ದಕ್ಕೆ ಉದಾಹರಣೆ ಆಗಿದೆ. ನೆಕ್ಸ್ಟ್, ಶಬ್ದ ಉಂಟಾಗುವ ವಿಧಾನವನ್ನು ವಿವರಿಸಿ. ಯಾವುದೇ ಒಂದು ವಸ್ತು ಕಂಪಿಸಿದಾಗ ಅದು ಸುತ್ತಮುತ್ತಲಿನ ವಾಯುವನ್ನು ಕಂಪಿಸುತ್ತದೆ. ಆ ಕಂಪನಗಳು ಅಲೆಗಳಾಗಿ ಎಲ್ಲ ದಿಕ್ಕುಗಳಲ್ಲೂ ಹರಡುತ್ತದೆ. ಈ ಅಲೆಗಳು ನಮ್ಮ ಕಿವಿಗೆ ತಲುಪಿ ಶಬ್ದವನ್ನು ಉಂಟು ಮಾಡುತ್ತದೆ. ಈ ಪ್ರತಿಯೊಂದು ಶಬ್ದವನ್ನು ಉಂಟು ಮಾಡುವುದು ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ಶಬ್ದ ಉತ್ಪತ್ತಿಯಾಗುವುದನ್ನು ನಾವು ಗಮನಿಸ್ತೇವೆ. ಶಬ್ದ ಹರಡುವುದಕ್ಕೆ ಯಾವುದೇ ಮಾಧ್ಯಮದ ಅವಶ್ಯಕತೆ ಇದೆಯೇ ಅಂತ ಇದೆ. ಹೌದು, ಶಬ್ದ ಹರಡುವುದಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ. ಸಾಮಾನ್ಯವಾಗಿ ಶಬ್ದವು ಘನ, ದ್ರವ, ಅನಿಲಗಳಲ್ಲಿ ಹರಡುತ್ತದೆ. ಆದರೆ ಶೂನ್ಯದಲ್ಲಿ ಹರಡುವುದಿಲ್ಲ. ಅಂದರೆ ವ್ಯಾಕ್ಯೂಮ್ ಇಲ್ಲದೆ ಇರುವಾಗ ಇರೋದಿಲ್ಲ. ಶಬ್ದವ ಅಂದರೆ ವ್ಯಾಕ್ಯೂಮ್ ಅಂದರೆ ಯಾವುದೇ ಒಂದು ಗಾಳಿ ಇಲ್ಲದೆ ಇರುವಂಥದ್ದಕ್ಕೆ ನಾವು ಕ್ಲಿಯರ್ ವ್ಯಾಕ್ಯೂಮ್ ಅಥವಾ ಶೂನ್ಯ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಶಬ್ದದ ವೇಗವನ್ನು ವ್ಯಾಖ್ಯಾನಿಸಿ. ಶಬ್ದವು ಒಂದು ನಿರ್ದಿಷ್ಟ ಮಾಧ್ಯಮಗಳಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಯಾವುದೇ ಅಂತರದಲ್ಲಿ ಸಾಗಿ ಹೋಗುವುದಕ್ಕೆ ಶಬ್ದದ ವೇಗ ಅಂತೇಳಿ ಕರಿತೀವಿ. ಸಾಮಾನ್ಯವಾಗಿ ಶಬ್ದದ ವೇಗ 343 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಶಬ್ದದ ಗುಣಲಕ್ಷಣವನ್ನು ತಿಳಿಸಿ. ಶಬ್ದದ ಮುಖ್ಯ ಗುಣಲಕ್ಷಣ ಏನಿದೆ? ಪಿಚ್ ಇರುವಂಥದ್ದು. ಶಬ್ದಕ್ಕೆ ಹೈ ಪಿಚ್, ಲೋ ಪಿಚ್ ಅಂತ ಇರುತ್ತೆ. ಲೌಡ್ನೆಸ್ ಅಂದರೆ ಜೋರಾಗಿ ಮಾತನಾಡುವುದು ಇರುತ್ತೆ. ಅದೇ ರೀತಿಯಾಗಿ ನಾವು ಮಾತನಾಡುವಂಥ ಉಚ್ಚಾರಗಳು ಸ್ಪಷ್ಟವಾಗಿ ಕೇಳಿಸಲು, ಸ್ಪಷ್ಟವಾಗಿ ಮಾತನಾಡುವಂಥ ಒಳ್ಳೆಯ ಕ್ವಾಲಿಟಿ ಗುಣವನ್ನು ಇದು ಹೊಂದಿರುತ್ತೆ. ಹಾಗಾಗಿ ಶಬ್ದದ ನಿಖರತೆ,
ಅನ್ನು ಶಬ್ದದ ಹೆಚ್ಚು ಕಡಿಮೆ ಪ್ರಮಾಣವನ್ನು ಲೌಡ್ನೆಸ್ ಅಂತ ಕರಿತೀವಿ. ಶಬ್ದದ ವಿಭಿನ್ನತೆ ಮತ್ತು ಮೂಲವನ್ನು ಗುರುತಿಸಲು ಸಹಾಯ ಮಾಡುವುದಕ್ಕೆ ಕ್ವಾಲಿಟಿ ಅಂತ ಹೇಳಿ ನಾವು ಕರಿತೀವಿ. ಶಬ್ದ ಮಾಲಿನ್ಯ ಅಂದರೇನು? ಶಬ್ದ ಮಾಲಿನ್ಯ ಎಂದರೆ ಅತಿಯಾದ ಶಬ್ದದಿಂದ ಮಾನವನಿಗೆ ಹಾನಿಯಾಗದೆ ಅದನ್ನು ಶಬ್ದ ಮಾಲಿನ್ಯ ಅಂತ ಕರಿತೀವಿ. ಟ್ರಾಫಿಕ್ ಶಬ್ದ ಆಗಿರ್ಬೋದು, ಕಾರ್ಖಾನೆಗಳ ಶಬ್ದ ಆಗಿರ್ಬೋದು, ಲೌಡ್ ಸ್ಪೀಕರ್ನ ಶಬ್ದ, ಇವೆಲ್ಲವೂ ಕೂಡ ವಾಯು ಮಾಲಿನ್ಯಕ್ಕೆ ಏನು ಮಾಡುತ್ತೆ ಅಂದರೆ ಕಾರಣವನ್ನು ನಾವು ವಾಯು ಮಾಲಿನ್ಯಕ್ಕೆ ಶಬ್ದವನ್ನು ಈ ರೀತಿಯಾಗಿ ಅವು ಶಬ್ದ ಮಾಲಿನ್ಯವನ್ನು ಉಂಟು ಮಾಡ್ತವೆ. ಇವೆಲ್ಲವೂ ಕಾರಣದಿಂದ ಶಬ್ದ ಮಾಲಿನ್ಯ ಉಂಟಾಗುತ್ತದೆ. ಶಬ್ದ ಮಾಲಿನ್ಯವನ್ನು ತಡೆಯುವಂಥ ಕ್ರಮಗಳನ್ನು ವಿವರಿಸಿ. ಶಬ್ದ ಮಾಲಿನ್ಯವನ್ನು ಕಡಿಮೆ ಮಾಡಲು ನಾವು ಏನನ್ನ ಕ್ರಮಗಳು ಬೇಕು? ಇಲ್ಲಿ ಅನಾವಶ್ಯಕವಾಗಿ ಯಾವುದೇ ರೀತಿಯಾದ ಲೌಡ್ ಸ್ಪೀಕರನ್ನು ಬಳಸಬಾರ್ದು. ಕಾರ್ಖಾನೆಗಳನ್ನು ಇವುಗಳನ್ನು ಶಬ್ದ ಮಾಡದೇ ಇರುವ ರೀತಿಯಾಗಿ ಗ್ರೀಸನ್ನು ಹಾಕಿ, ಆಯಿಲನ್ನು ಹಾಕಿ ಅದರ ಕಾರ್ಖಾನೆ ಶಬ್ದವನ್ನು ಕಡಿಮೆ ಮಾಡ್ಬೋದು. ಲೌಡ್ ಸ್ಪೀಕರ್ ಮತ್ತು ಡಿಜಿಗಳನ್ನು ನಿಯಂತ್ರಿಸಬೇಕು. ಹೆಚ್ಚು ಗಿಡಗಳನ್ನು ನೆಟ್ಟು ಪರಿಸರವನ್ನು ಹಸಿರಾಗಿಸು. ಶಬ್ದಕ್ಕೂ ಮತ್ತು ಗಿಡಗಳಿಗೆ ಇರುವಂಥ ಏನು ರಿಲೇಷನ್ ಅಂತಂದರೆ, ಶಬ್ದಗಳು ಅತಿ ಹೆಚ್ಚಿನ ಪ್ರಮಾಣದ ಶಬ್ದ ಮಾಲಿನ್ಯವನ್ನು ಹೀರಿಕೊಂಡು ಶಬ್ದವನ್ನು ಕಡಿಮೆ ಪ್ರಮಾಣದಲ್ಲಿ ಹೊರಗಡೆ ಬಿಡುತ್ತೆ. ಹಾಗಾಗಿ ಶಬ್ದವನ್ನು ಗಿಡಗಳು ಕೂಡ ಅಬ್ಸರ್ವ್ ಮಾಡೋದ್ರಿಂದ ಅಲ್ಲಿ ಶಬ್ದ ಮಾಲಿನ್ಯ ಕಡಿಮೆ ಆಗುತ್ತದೆ. ಹಾಗಾಗಿ ಗಿಡಗಳನ್ನು ನೆಟ್ಟು ಶಬ್ದವನ್ನು ನಾವು ಕಡಿಮೆ ಮಾಡ್ಬೋದು. ಇದನ್ನು ಹೊರತು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳಿರ್ತವೆ. ಕಿರಣಗಳಂತಂದ್ರೆ ಏನು? ಶ್ರವಣಾತೀತ ಕಿರಣಗಳಂದ್ರೆ ಏನು? ಮನುಷ್ಯ ಕೇಳುವಂತಹ ಹರ್ಟ್ಜ್ಗಳು ಎಷ್ಟರಿಂದ ಎಷ್ಟು ಹರ್ಟ್ಜನ್ನು ಮನುಷ್ಯ ಕೇಳ್ಬೋದು? ಮತ್ತು 20,000 ಹರ್ಟ್ಜ್ ಇರುವಂಥ ಶಬ್ದವು, ಅದರಿಂದ ಆಚೆಗೆ ಇರುವಂಥ ಶಬ್ದ ಯಾವ ಪ್ರಾಣಿಗಳಿಗೆ ಕೇಳಿಸುತ್ತೆ? ಹಲವಾರು ರೀತಿಯಾದ ಪ್ರಶ್ನೆಗಳನ್ನು, ಎಲ್ಲೆಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತಕ್ಕಂಥದ್ದನ್ನು ನಾವು ಡೀಟೇಲಾಗಿ ಲೆಸನ್ ಹೇಳುವಾಗ ಡಿಸ್ಕಸ್ ಮಾಡಿದ್ವಿ. ಅವುಗಳನ್ನು ಕೂಡ ನೀವು ಡೀಟೇಲಾಗಿ ಚೆಕ್ ಮಾಡಿ ನೋಡ್ತಾ ಬರ್ಬೋದು. ಇವು ಸಂಕ್ಷಿಪ್ತವಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳು ಮಾತ್ರ ಆಗಿದ್ದು. ನೆಕ್ಸ್ಟ್ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳನ್ನು ಕೂಡ ನೋಡೋಣ. ಮೊದಲನೇ ಪ್ರಶ್ನೆ, ಶಬ್ದ ಎಂಬುದು ಯಾವುದು? ಶಬ್ದ ಅಂದರೆ ನಾವು ಯಾವುದಕ್ಕೆ ಶಬ್ದ ಅಂತೇಳಿ ಕರಿತೀವಿ ಅಂದರೆ ಶಕ್ತಿಯ ಒಂದು ಮೂಲ ರೂಪಕ್ಕೆ ನಾವು ಶಬ್ದ ಅಂತೇಳಿ ಕರಿತೀವಿ. ಶಬ್ದವನ್ನು ಉತ್ಪಾದಿಸುವುದು ಯಾವುದರ ಮೂಲಕ? ಅದು ಕಂಪನದ ಮೂಲಕ. ಶಬ್ದವು ಯಾವ ರೀತಿಯಾದ ಅಲೆಯನ್ನು ಹೊಂದಿದೆ? ಇದು ಅಡ್ಡ ಎಲೆ ಅಥವಾ ಲಾಂಗಿಟ್ಯೂಡ್ನಲ್ ವೇವ್ಸಾ ಅಥವಾ ಟ್ರಾನ್ಸ್ವರ್ಸಲ್ ವೇವ್ಸಾ? ಯಾವ ರೀತಿಯಾಗಿ ವೇವ್ಸನ್ನು ಹೊಂದಿದೆ ಅಂದರೆ ಲಾಂಗಿಟ್ಯೂಡ್ನಲ್ ಅಂತಂದರೆ ಅಡ್ಡ ಅಲೆ, ಉದ್ದ ಅಲೆ ಅಂತೇಳಿ ಕರಿತೀವಿ. ಹಾಗಾಗಿ ಯಾವಾಗಲೂ ಈ ಒಂದು ಶಬ್ದದ ಅಲೆಗಳು ಯಾವಾಗಲೂ ಉದ್ದದಾದ ಅಲೆಯನ್ನು ಹೊಂದಿರ್ತವೆ, ಅಂದರೆ ತರಂಗಗಳನ್ನು ಇದು ಹೊಂದಿರುತ್ತೆ. ಅಂದರೆ ಅಡ್ಡ ಅಲೆ ಅಂದರೆ ಯಾವ ರೀತಿಯಾಗಿ ಅಂದರೆ ಈ ರೀತಿಯಾಗಿ ಅಲೆಗಳಿರ್ತವೆ, ಇವುಗಳಿಗೆ ಅಡ್ಡ ಅಲೆ ಅಂತ ಕರೀತಾರೆ. ಉದ್ದ ಅಲೆಗಳು ಅಂತ ಕರೀತಾರೆ. ಅಡ್ಡ ಅಲೆ ಅಂದರೆ ಇದಕ್ಕೆ ಎಕ್ಸಾಕ್ಟ್ಲಿ ಪರ್ಪೆಂಡಿಕ್ಯುಲರ್ ಆಗಿ ವೇವ್ಸ್ಗಳು, ತರಂಗಗಳು ಹೋಗ್ತಾ ಇದ್ದರೆ ಅದಕ್ಕೆ ಅಡ್ಡ ಅಲೆಗಳು ಅಂತೇಳಿ ಕರೀತಾರೆ. ಶಬ್ದದ ಗುಣಮಟ್ಟ, ಕ್ವಾಲಿಟಿಯನ್ನು ಯಾವುದರ ಮೇಲೆ ನಿರ್ಧರಿಸಲಾಗುತ್ತದೆ? ಇದನ್ನು ಧ್ವನಿಯ ಒಂದು ಮೂಲ ಸ್ವರೂಪದ ಮೇಲೆ ಧ್ವನಿಯ ಗುಣಮಟ್ಟವನ್ನು ನಾವು ಏನು ಮಾಡ್ಬೋದು? ನಿರ್ಧರಿಸಬಹುದು. ಮಾನವನ ಕಿವಿಗೆ ಕೇಳಿಸದೆ 20 ಹರ್ಟ್ಜ್ಗಿಂತ ಕಡಿಮೆ ಆವೃತ್ತಿಯ ಶಬ್ದವನ್ನು ಏನೆಂದು ಕರೆಯಲಾಗುತ್ತದೆ? ಇವುಗಳಿಗೆ ಇನ್ಫ್ರಾಸಾನಿಕ್ಸ್ ಅಂತ ಹೇಳಿ ಕರೀತಾರೆ. ಮತ್ತು ಮಾನವನ ಕಿವಿಗೆ ಕೇಳಿಸದ 20,000 ಹರ್ಟ್ಜ್ಗಿಂತ ಜಾಸ್ತಿನ ಶಬ್ದವನ್ನು ಏನಂತ ಕರೀತಾರಪ್ಪ ಅಂದರೆ ಅಲ್ಟ್ರಾಸಾನಿಕ್ಸ್ ಅಥವಾ ಶ್ರವಣಾತೀತ ತರಂಗಗಳು ಅಂತೇಳಿ ಕರಿತೀವಿ. ಅದು ಕೂಡ ಇಲ್ಲಿದೆ, ಅಲ್ಟ್ರಾಸಾನಿಕ್ಸ್ ಅಥವಾ ಶ್ರವಣಾತೀತ ತರಂಗಗಳು ಅಂತೇಳಿ ನಾವು ಕರಿಬೋದು. ನೆಕ್ಸ್ಟ್ ಪ್ರಶ್ನೆ, ಶಬ್ದವು ಪ್ರಸಾರವಾಗಲು ಯಾವುದು ಅಗತ್ಯ? ಶಬ್ದ ಪ್ರಸಾರವಾಗಲು ಯಾವಾಗಲೂ ಮಾಧ್ಯಮ ಅವಶ್ಯ. ಶಬ್ದವು ಪ್ರಸಾರವಾಗದ ಸ್ಥಳ ಯಾವುದು? ಶಬ್ದವು ಪ್ರಸಾರವಾಗದಿರುವಂಥ ಸ್ಥಳ ಅದು ಶೂನ್ಯವಾಗಿರುತ್ತೆ. ಶಬ್ದದ ಏಕಮಾನ ಯಾವುದಪ್ಪ ಅಂದರೆ ಅದು ಡೆಸಿಬಲ್ ಆಗಿರುತ್ತೆ. ಶಬ್ದದ ವೇಗ ಹೆಚ್ಚು ಇರುವುದು ಯಾವುದರಲ್ಲಿ ಅಂದರೆ ನಾವು ಮ್ಯಾಟರ್ ಅಂತ ಅಂದಾಗ ಸಾಲಿಡು, ಲಿಕ್ವಿಡು, ಗ್ಯಾಸು ಅಂತ ಇದೆ. ಇವುಗಳಲ್ಲಿ ಯಾವುದರಲ್ಲಿ ಹೆಚ್ಚು ಶಬ್ದ ಇರುತ್ತದೆ ಅಂತ ನಾವು ಗಮನಿಸಿದಾಗ ಅದರಲ್ಲಿ ಹೆಚ್ಚು ಲೋಹ ಅಂತಂದರೆ ಘನಗಳಲ್ಲಿ, ಸಾಲಿಡಲ್ಲಿ ಹೆಚ್ಚು ಶಬ್ದ ಇರುವುದನ್ನು ನಾವು ಕಾಣ್ತೇವೆ. ಶಬ್ದದ ವೇಗವು ಯಾವ ಕಾರಣಗಳ ಮೇಲೆ ನಿರ್ಧರಿಸುತ್ತದೆ? ಇದು ಯಾವಾಗಲೂ
ಮಾಧ್ಯಮದ ಸ್ವಭಾವದ ಮೇಲೆ, ತಾಪಮಾನ, ಅದರ ಒಂದು ಘನತೆ ಎಲ್ಲದರ ಮೇಲೂ ಕೂಡ ಈ ಶಬ್ದ ಎಂತಕ್ಕಂಥದ್ದು ನಿರ್ಧಾರವನ್ನು ಮಾಡುವಂಥದ್ದು. ಗಾಳಿಯಲ್ಲಿ ಶಬ್ದದ ಸರಾಸರಿ ವೇಗ ಎಷ್ಟು? ಗಾಳಿಯಲ್ಲಿ ಶಬ್ದದ ಸರಾಸರಿ ವೇಗ 343 ಮೀಟರ್ ಪರ್ ಸೆಕೆಂಡ್. ಪ್ರತಿಧ್ವನಿ ಎಕೋ ಉಂಟಾಗುವುದು ಯಾವ ಒಂದು ಪರಿಸರದಲ್ಲಿ? ಎಕೋ ಯಾವಾಗಲೂ ಉಂಟಾಗುವಂಥದ್ದು ಪ್ರತಿಫಲನವಾದಾಗ, ಅಲ್ಲಿ ಶಬ್ದವು ಪ್ರತಿಫಲಿಸಿದಾಗ ಮಾತ್ರ ಎಕೋ ಉಂಟಾಗುತ್ತದೆ. ಶಬ್ದವು ಪ್ರತಿಫಲಿಸುವ ಗುಣವನ್ನು ಏನೆಂದು ಕರೆಯುತ್ತಾರೆ? ಇದನ್ನು ನಾವು ಪ್ರತಿಧ್ವನಿ ಅಂತೇಳಿ ಕರಿತೀವಿ. ಪ್ರತಿಫಲಿಸುವಂಥ ಒಂದು ಗುಣವನ್ನು ಪ್ರತಿಧ್ವನಿ ಅಂತೇಳಿ ಕರಿತೀವಿ. ನೆಕ್ಸ್ಟು, ಮಾನವನ ಕಿವಿಗೆ ಯಾವ ಶ್ರುತಿ ವ್ಯಾಪ್ತಿ ಕೇಳಿಸಬಲ್ಲದು? ಅಂದರೆ ಶಬ್ದವನ್ನು ಗ್ರಹಿಸುವಂಥ ಕೆಪಾಸಿಟಿ ಮನುಷ್ಯನಿಗೆ ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಅದು 20 ಹರ್ಟ್ಸ್ಗಿಂತ 20 ಹರ್ಟ್ಸಿಂದ 20,000 ಹರ್ಟ್ಸ್ವರೆಗೂ ಇರುತ್ತೆ. ಶಬ್ದದ ಎತ್ತರವನ್ನು ಏನು ನಿರ್ಧರಿಸುತ್ತದೆ? ಶಬ್ದದ ಎತ್ತರವನ್ನು ಇದು ಆವೃತ್ತಿ, ಪಿಚ್, ಇದಕ್ಕೆ ನಾವು ಆವೃತ್ತಿ ಫ್ರೀಕ್ವೆನ್ಸಿ ಅಂತ ಹೇಳಿ ಕರಿತೀವಿ. ಇದು ಶಬ್ದದ ಎತ್ತರವನ್ನು ನಿರ್ಧಾರ ಮಾಡುವಂಥದ್ದು. ಶಬ್ದದ ಲೌಡ್ನೆಸ್ಸನ್ನು ಏನು ನಿರ್ಧರಿಸುತ್ತೆ? ಶಬ್ದದ ಲೌಡ್ನೆಸ್ಸನ್ನು ಯಾವಾಗಲೂ ಆ್ಯಂಪ್ಲಿಟ್ಯೂಡ್ ಎಂತಕ್ಕಂಥದ್ದು ನಿರ್ಧಾರ ಮಾಡುವಂಥದ್ದು. ಆ್ಯಂಪ್ಲಿಟ್ಯೂಡ್ ಅಂತಂದರೆ ಇಲ್ಲಿ ನಾವು ಏನಂತ ಕರಿತೀವಪ್ಪ ಅಂದರೆ ಪಾರ ಅಂತೇಳಿ ಕರಿತೀವಿ. ಆ ಪಾರ ಎಂತಕ್ಕಂಥದ್ದು ಶಬ್ದದ ಒಂದು ಗರಿಷ್ಠವಾದ ಒಂದು ಏನು ಮಾಡುತ್ತೆ ಅಂದರೆ ಲೌಡ್ನೆಸ್ಸನ್ನು ಗುರುತಿಸುವಂಥದ್ದು. ನೆಕ್ಸ್ಟು, ಇಲ್ಲಿ ಶಬ್ದ ಶೋಷಣೆಗೆ ಉದಾಹರಣೆ ಕಾರ್ಪೆಟ್ ಹಾಕಿದ ಕೊಠಡಿ. ಅಂದರೆ ಕಾರ್ಪೆಟ್ ಹಾಕಿರುವಂಥ ಕೊಠಡಿ ಏನು ಮಾಡುತ್ತೆ? ಶಬ್ದ ಶೋಷಣೆ ಅಂದರೆ ಏರ್ ಫಿಲ್ಟರ್ ಮಾಡುವಂಥದ್ದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಯಾವಾಗಲೂ ಹೆಚ್ಚಿನ ಕಾರ್ಪೆಟ್ ಹಾಕಿರುವಂಥ ಒಂದು ಸ್ಥಳದಲ್ಲಿ ಹೆಚ್ಚು ಲೌಡ್ನೆಸ್ಸನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಸೋನಾರ್ನ ಉಪಯೋಗವಾಗುವುದು ಏಕೆ? ಸೋನಾರ್ನ ಉಪಯೋಗ ಎಲ್ಲಾಗುತ್ತೆ ಅಂತಂದರೆ, ಇದು ಶಬ್ದದ ಪ್ರತಿಫಲನದಿಂದ ಒಂದು ನಿರ್ದಿಷ್ಟವಾದ ದೂರವನ್ನು ಅಳೆಯಲಿಕ್ಕೆ ಸೋನಾರನ್ನು ಬಳಸ್ತೀವಿ. ಸೋನಾರ್ ಅಂದರೆ ಏನು? ಸೋಲಾರ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್. ಇದನ್ನು ಹೆಚ್ಚಾಗಿ ಹಡಗುಗಳಲ್ಲಿ ಹೆಚ್ಚಾಗಿ ಇದನ್ನು ಬಳಸುವುದನ್ನು ನಾವು ಕಾಣ್ತೀವಿ. ಯಾಕಂದರೆ ಸಮುದ್ರದ ಆಳ ಎಷ್ಟಿದೆ, ಅದರ ದೂರ ಎಷ್ಟಿದೆ ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಲಿಕ್ಕೆ ಸೋನಾರನ್ನು ಈ ಒಂದು ಸಮುದ್ರದಲ್ಲಿ ಬಳಸ್ತೇವೆ. ಶಬ್ದ ಮಾಲಿನ್ಯ, ನಾಯ್ಸ್ ಪೊಲ್ಯೂಷನ್ ಯಾವುದರ ಮೇಲೆ ಪರಿಣಾಮ ಹೆಚ್ಚು ಬೀರುತ್ತೆ? ಇದು ಶ್ರವಣ ನಷ್ಟ ಆಗೋದು, ಕೇಳಿಸುವಂಥದ್ದು ಕಡಿಮೆ ಆಗ್ಬೋದು, ಮನುಷ್ಯನ ಹಿಯರಿಂಗ್ ಕೆಪಾಸಿಟಿ ಕಡಿಮೆ ಆಗ್ಬೋದು. ಅಲ್ಲಿ ಅದು ಮಾನಸಿಕವಾಗಿ ಯಾವುದೇ ರೀತಿಯಾದ ಕಾಯಿಲೆಗಳು ಕೂಡ ಉಂಟಾಗ್ಬೋದು. ಇದರಿಂದ ಇಲ್ಲಿ ಬ್ಲಡ್ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತದೆ. ಹಾಗಾಗಿ ಶಬ್ದ ಮಾಲಿನ್ಯ ಉಂಟಾಗದೇ ಇರುವ ಹಾಗೆ ನಾವು ಏನು ಮಾಡಬೇಕಪ್ಪ ಅಂದರೆ ರೋಡ್ ಸೈಡೆಲ್ಲ ಗಿಡಗಳನ್ನು ಜಾಸ್ತಿ ಇದು ಮಾಡಬೇಕು. ಕರ್ಕಶವಾಗಿರುವಂಥ ವಾಹನಗಳನ್ನು ಕಡಿಮೆ ಯೂಸ್ ಮಾಡಬೇಕು. ಕರ್ಕಶ ಮಾಡದೇ ಇರುವ ಹಾಗೆ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು. ಸೊ ಈಗ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಡಿ, ಮೇಲಿನ ಎಲ್ಲವೂ ಆಗಿರುತ್ತೆ. ಸೊ ಶಬ್ದಕ್ಕೆ ಸಂಬಂಧಿಸಿದ ಡೀಟೇಲಾಗಿ ನೋಟ್ಸು ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದ್ದಾವೆ, ಇದೆಲ್ಲ ಯಾವುದನ್ನು ಕೇಳ್ತಾರೆ, ಕೆಲವೊಂದಿಷ್ಟು ಕ್ವೆಶನ್ಸ್ಗಳಿಗೆ ಡೀಟೇಲಾಗಿ ನಾವು ಈ ಒಂದು ಚಾಪ್ಟರ್ನ ನೋಡಿದ್ವಿ. ಸೊ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.